ಅಕ್ಷರ ಕಲಿಸುವ ನಿಮಗೆಲ್ಲ ನಮ್ಮಯ ಹೆಮ್ಮೆಯ ಚಪ್ಪಾಳೆ. ಜ್ಞಾನದ ಜ್ಯೋತಿಯ ಬೆಳಗಿಸುವ ನಿಮಗಿದು ನಮ್ಮಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ದೇಶವ ಪ್ರೇಮವ ಹೆಚ್ಚಿಸುವ ಪೂಜಾ ಬಳಗಕ್ಕೆ ಚಪ್ಪಾಳೆ. ವಿದ್ಯೆಯ ಮೌಲ್ಯವ ಸಾರಿರುವ ಗುರುಗಳೇ ನಿಮಗಿದು ಚಪ್ಪಾಳೆ. ತಪ್ಪನು ತಿದ್ದುವ ಮನಗಳಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಹಾಡಲು ಹಾಡ
ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕವಾದಂತಹ ಧನ್ಯವಾದ ಸರ್. ಮುಂದಿನ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಮಾಡಿರುವಂತಹ ವೇದಿಕೆ ಇರುವಂತಹ ಎಲ್ಲ ವ್ಯಕ್ತಿಗಳಿಗೆ ಹಾಗೂ ನಿವೃತ್ತ ಶಿಕ್ಷಕರಿಗೆ, ಪತ್ರಕರ್ತರಿಗೆ, ನಮ್ಮ ವೃತ್ತಿ ಬಾಂಧವರಿಗೆ ಸರ್ವರು ಕೂಡ ಸ್ವಾಗತವನ್ನು ಕೊಟ್ಟಿದ್ದಾರೆ. ನಮ್ಮ BU ಕಚೇರಿಯ ಶಿಕ್ಷಣ ಸಂಯೋಜಕರಾದಂತಹ ಶ್ರೀಯುತ ಡಿ ರಾಜನ್ ಅವರು. ಭಾರತ ರತ್ನ ಡಾಕ್ಟರ್ ಎಸ್ ರಾಧಾಕೃಷ್ಣರವರ ಒಂದು ಜನ್ಮದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ, ಡಾಕ್ಟರ್ ರಾಧಾಕೃಷ್ಣರವರ ಪಾದಗಳಿಗೆ ನಮಿಸ್ತಾ, ಇವತ್ತಿನ ದಿವಸ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ಸನ್ಮಾನ್ಯ ಶ್ರೀ ಎನ್ ನಾಗರಾಜ್ ಅವರು, MTB ನಾಗರಾಜ್ ಅವರು, ಮಾನ್ಯ ಪೌರಾಡಳಿತ ಮತ್ತು ಸಣ್ಣ ಕೈಗಾರಿಕೆ ಹಾಗೂ ಸಾರ್ವಜನಿಕ ಉದ್ದಿಮೆಗಳ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅವರ ಒಂದು ಅನುಪಸ್ಥಿತಿಯಲ್ಲಿ ತಾಲೂಕು ಆಡಳಿತದ ಪರವಾಗಿ ವೈಯಕ್ತಿಕವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಘನ ಉಪಸ್ಥಿತಿ ಇರುವಂಥ ಡಾಕ್ಟರ್ ಕೆ ಸುಧಾಕರ್ ಸರ್ ಅವರು, ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ ಸರ್ವರಿಗೂ ಸಹ ಅವರ ಒಂದು ಅನುಪಸ್ಥಿತಿಯಲ್ಲಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮಾನ್ಯ ಶಾಸಕರು ಆಗಿರುವಂಥ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಹಾಗೂ ಮಾಜಿ ಉಪಸಭಾಧ್ಯಕ್ಷರು, ಗೌರವಾನ್ವಿತರು ಆಗಿರುವಂಥ ಶ್ರೀ ಎಂ ಕೃಷ್ಣಾರೆಡ್ಡಿ ಸರ್ ಅವರಿಗೆ ಎಲ್ಲ ಶಿಕ್ಷಕರ ಪರವಾಗಿ, ವೈಯಕ್ತಿಕವಾಗಿ ತಾಲೂಕು ಆಡಳಿತದ ಪರವಾಗಿ ತುಂಬು ಹೃದಯದ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಹಾಸನದಿರುವಂಥ ಹಾಗೂ ಕಾರ್ಯಕ್ರಮನ ಉದ್ಘಾಟನೆ ಮಾಡಿರುವಂಥ ಶ್ರೀಮತಿ ಎಂ ರೇಖಾ ಉಮೇಶ್ ಮೇಡಮ್ ರವರು, ಮಾನ್ಯ ಅಧ್ಯಕ್ಷರು, ನಗರಸಭೆ ರವರಿಗೂ ಸಹ ತಾಲೂಕು ಆಡಳಿತದ ಪರವಾಗಿ, ನನ್ನ ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮಾನ್ಯ ಉಪಾಧ್ಯಕ್ಷರು ಶ್ರೀಮತಿ ಸುಹಾಸಿನಿ ಶೇಷರೆಡ್ಡಿ ಮೇಡಮ್ ರವರು, ನಗರಸಭೆ ಚಿಂತಾಮಣಿ ಮೇಡಮ್ ರವರು ಸಹ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಹಾಸನದಿರುವಂಥ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರು, ತಾಲೂಕಿನ ತಹಸೀಲ್ದಾರ್ ಸಾಹೇಬರು, ದಂಡಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಹಾಸನದಿದ್ದಾರೆ. ಸರ್ವೂ ಸಹ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶಿಕ್ಷಕರ ದಿನಾಚರಣೆಯ ಅಧ್ಯಕ್ಷರಾಗಿರುವಂಥ ಮಾನ್ಯ ಎಚ್ ರವಿಕುಮಾರ್ ಸರ್ ಅವರು, ಕಾರ್ಯನಿರ್ವಹಣಾಧಿಕಾರಿಗಳು, ತಾಲೂಕು ಪಂಚಾಯಿತಿ ಸರ್ವರಿಗೂ ಸಹ ಆತ್ಮೀಯವಾದಂಥ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ರಾಷ್ಟ್ರೀಯ ಹಬ್ಬಗಳ ಕಾರ್ಯದರ್ಶಿಗಳು ಆಗಿರುವಂಥ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂಥ ಶ್ರೀ ಎನ್ ವೆಂಕಟೇಶಪ್ಪ ಸರ್ ಅವರು ಸಹ ತಾಲೂಕು ಆಡಳಿತದ ಪರವಾಗಿ ವೈಯಕ್ತಿಕವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಗರಸಭೆಯ 12ನೇ ವಾರ್ಡಿನ ನಗರಸಭಾ ಸದಸ್ಯರಾಗಿರುವಂಥ ಶ್ರೀ ಮಂಜುನಾಥ್ ಸರ್ ಅವರು ಸಹ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯ ಪರವಾಗಿ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ಭಾಗದ ನಗರಸಭಾ ಸದಸ್ಯರು ಮಂಜುನಾಥ್ ಸರ್ ಅವರು, ಶ್ರೀ ಎಂ.ಆರ್. ವೆಂಕಟೇಶಪ್ಪ ಸರ್ ಅವರು, ಕನ್ನಡ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೈವಾರ, ರಾಧಾಕೃಷ್ಣರವರ ಬಗ್ಗೆ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದರೆ ಸರ್ವೂ ಸಹ ಎಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಬಿ ಜನಾರ್ದನ್ ರೆಡ್ಡಿ ಸರ್ ಅವರು ಸಹ ತಾಲೂಕು ಆಡಳಿತದ ಪರವಾಗಿ ವೈಯಕ್ತಿಕವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮಾನ್ಯ ಶಿಕ್ಷಣ ಸಚಿವರು
ಶ್ರೀ BC ನಾಗೇಶ್ ಸರ್ ಅವರಿಗೂ ಸಹ ಅವರ ಒಂದು ಅನುಪಸ್ಥಿತಿಯಲ್ಲಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶ್ರೀ ಎಸ್ ಮುನ್ಷಾಮಪ್ಪ ಸರ್ ಅವರು ಮಾನ್ಯ ಸಂಸದರು ಕೋಲಾರ ಲೋಕಸಭಾ ಕ್ಷೇತ್ರ ಸರ್ ಅವ್ರಿಗೂ ಸಹ ತಾಲೂಕು ಆಡಳಿತದ ಪರವಾಗಿ ಅವರ ಒಂದು ಅನುಪಸ್ಥಿತಿಯಲ್ಲಿ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶ್ರೀ ವಿ ಮುನಿಯಪ್ಪ ಸರ್ ಅವರು ಮಾನ್ಯ ಶಾಸಕರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅವರ ಒಂದು ಅನುಪಸ್ಥಿತಿಯಲ್ಲಿ ಸರ್ ಅವ್ರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶ್ರೀ ಎಂ ಚಿದಾನಂದಗೌಡ ಎಂ ಗೌಡರವರಿಗೂ ಸಹ ಅವರ ಒಂದು ಅನುಪಸ್ಥಿತಿಯಲ್ಲಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶ್ರೀ ML ಅನಿಲ್ ಕುಮಾರ್ ಸರ್ ಅವರು ಮಾನ್ಯ ಶಾಸಕರು ವಿಧಾನ ಪರಿಷತ್ ಸರ್ ಅವ್ರಿಗೂ ಸಹ ಅವರ ಒಂದು ಅನುಪಸ್ಥಿತಿಯಲ್ಲಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶ್ರೀ KV ನಾಗರಾಜ್ ಸರ್ ಅವರು ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಬೆಂಗಳೂರವರಿಗೂ ಸಹ ಅವರ ಒಂದು ಅನುಪಸ್ಥಿತಿಯಲ್ಲಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶ್ರೀ NM ರವಿನಾರಾಯಣ ರೆಡ್ಡಿ ಸರ್ ಅವರು ಮಾನ್ಯ ಅಧ್ಯಕ್ಷರು ಕರ್ನಾಟಕ ದ್ರಾಕ್ಷಿ ಮತ್ತು ವೈನ್ ಬೋರ್ಡ್ ಅವರು ಅವ್ರಿಗೂ ಸಹ ಅವರ ಅನುಪಸ್ಥಿತಿಯಲ್ಲಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶ್ರೀ M ಗೋವಿಂದಪ್ಪ ಅವರು ಮಾನ್ಯ ಅಧ್ಯಕ್ಷರು ಕೃಷಿಕ ಸಮಾಜ ಸರ್ವಕ್ಕೂ ಸಹ ಅವರ ಒಂದು ಅನುಪಸ್ಥಿತಿಯಲ್ಲಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. MG ಚಂದ್ರಪ್ಪರವರು ಅಧ್ಯಕ್ಷರು TAPCMS ಚಿಂತಾಮಣಿ ಸರ್ವಕ್ಕೂ ಸಹ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶ್ರೀ ಬಾಲರಾಜರವರು ಮಾನ್ಯ ಉಪಾಧ್ಯಕ್ಷರು TAPMS ಚಿಂತಾಮಣಿರವರಿಗೂ ಸಹ ಅವರ ಒಂದು ಅನುಪಸ್ಥಿತಿಯಲ್ಲಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶ್ರೀ ಅಶ್ವಥ್ ನಾರಾಯಣ ಬಾಬುರವರು ಮಾನ್ಯ ನಿರ್ದೇಶಕರು ಕೋಚ್ಮುರ್ ಅವರಿಗೂ ಸಹ ಅವರ ಒಂದು ಅನುಪಸ್ಥಿತಿಯಲ್ಲಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಡಾಕ್ಟರ್ S ಶರಣಕುಮಾರ್ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಅವರಿಗೂ ಸಹ ಅವರ ಒಂದು ಅನುಪಸ್ಥಿತಿಯಲ್ಲಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಡಾಕ್ಟರ್ A ಕೌರ್ ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳು ಆಯ್ಕೆ ಮತ್ತು ಸಂಪನ್ಮೂಲ ಮತ್ತು ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟಾಗೆ ಅವ್ರಿಗೂ ಸಹ ಅವರ ಒಂದು ಅನುಪಸ್ಥಿತಿಯಲ್ಲಿ ಆತ್ಮೀಯ ಸ್ವಾಗತ. ಡಾಕ್ಟರ್ ವಿಶಾಲ್ ಸಾಹೇಬರು ಮಾನ್ಯ ಆಯುಕ್ತರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸರ್ಗೂ ಸಹ ಆತ್ಮೀಯ ಸ್ವಾಗತ ಬಯಸ್ತಾ ಇದ್ದೀನಿ. ನಾಗರಾಜ್ NM ರವರು ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಗೂ ಸಹ ಅವರ ಒಂದು ಅನುಪಸ್ಥಿತಿಯಲ್ಲಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶ್ರೀ P ಶಿವಶಂಕರ್ ಅವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸರ್ಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಾಗೇಶ್ BL ಅವರು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸರ್ಗೂ ಸಹ ಅವರ ಒಂದು ಅನುಪಸ್ಥಿತಿಯಲ್ಲಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶ್ರೀ KM ಜಯರಾಮ್ ರೆಡ್ಡಿ ಸರ್ ಅವರು ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸರ್ಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶ್ರೀ ಪ್ರವೀಣ್ ಕುಮಾರ್ ಅವರು ಪ್ರಭಾರಿ ಉಪನಿರ್ದೇಶಕರು ಚಿಕ್ಕಬಳ್ಳಾಪುರವರೆಗೂ ಸಹ ಆತ್ಮೀಯ ಸ್ವಾಗತ ಅನುಪಸ್ಥಿತಿಯನ್ನು ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಹಾಸನಲ್ಲಿರುವಂಥ ಶ್ರೀ HK ರಾಘವೇಂದ್ರ ಗುರುರವರು ಮಾನ್ಯ ಪೌರಾಯುಕ್ತರು ಅವರ ಒಂದು ಅನುಪಸ್ಥಿತಿಯಲ್ಲಿ ಸರ್ಗೂ ಸಹ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕುಶಾಲ್ ಸೌಕ್ಷೇಸಾಲ್ ಮಾನ್ಯ ಸಹಾಯಕ ಪೊಲೀಸ್ ಅಧೀಕ್ಷಕರು ಸರ್ ಕಾರ್ಯಕ್ರಮದಲ್ಲಿ ಹಾಜರಿಲ್ಲ ಅವರ ಒಂದು ಅನುಪಸ್ಥಿತಿಯಲ್ಲಿ ಸರ್ಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಹಾಸನಲ್ಲಿರುವಂಥ ಎಲ್ಲ ಸನ್ಮಾನಿತರಿಗೂ ಸಹ ತುಂಬು ಹೃದಯದ ಸ್ವಾಗತನ ಬಯಸ್ತಾ ಇದ್ದೀನಿ. ಎಲ್ಲ ನಿವೃತ್ತ ಗೌರವಾನ್ವಿತ ಶಿಕ್ಷಕರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಎಲ್ಲ ಪತ್ರಕರ್ತ ಮಾಧ್ಯಮದವರಿಗೂ ದೃಶ್ಯ ಮಾಧ್ಯಮದ ಮಿತ್ರರಿಗೂ ಸಹ ತಾಲೂಕು ಆಡಳಿತದ ಪರವಾಗಿ ವೈಯಕ್ತಿಕವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶ್ರೀ ಗೋಪಾಲಕೃಷ್ಣ ಸರ್ ಅವರಿಗೂ ಸಹ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ತಾಲೂಕಿನ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೂ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಗೆ ಸಂಬಂಧಪಟ್ಟಾಗೆ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳಿಗೂ ಮತ್ತು SBMC ಎಲ್ಲ ಅಧ್ಯಕ್ಷರು ಮತ್ತು ಸದಸ್ಯರಿಗೂ BO ಮತ್ತು BRC ಕೇಂದ್ರ ಎಲ್ಲ ಸದಸ್ಯರಿಗೂ ಸಮಸ್ತ ನಾಗರಿಕರಿಗೂ ಈ ಕಾಲೇಜಿನಲ್ಲಿ ಪ್ರಾಂಶುಪಾಲರು ಮತ್ತು ಉಪ ಪ್ರಾಂಶುಪಾಲರಿಗೂ ಸಮಸ್ತ ಎಲ್ಲ ಮುಖ್ಯ ಶಿಕ್ಷಕರಿಗೂ ಸಹ ಶಿಕ್ಷಕರಿಗೂ ಖಾಸಗಿ ಶಾಲಾ ಆಡಳಿತ ಮಂಡಳಿಯವರಿಗೂ ಖಾಸಗಿ ಶಾಲಾ ಸಿಬ್ಬಂದಿ ವರ್ಗದವರಿಗೂ ಮುಖ್ಯ ಶಿಕ್ಷಕರಿಗೂ ಸಮಸ್ತರಿಗೂ ಸಹ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೇಡಮ್ ಸ್ವಲ್ಪ ಮೇಡಮ್ ಸ್ವಲ್ಪ ಈ ಕಡೆ ಡಾಕ್ಟರ್ ಎಸ್ ರಾಧಾಕೃಷ್ಣನವರ ಜನ್ಮ ಜಯಂತಿ ಹಾಗೂ ತಾಲೂಕು ಮಟ್ಟದ ಶಿಕ್ಷಕ ದಿನಾಚರಣೆಯ ಈ ಒಂದು ಸಂದರ್ಭದಲ್ಲಿ ಭಾವಚಿತ್ರವನ್ನು ಅನಾವರಣಗೊಳಿಸಿದಂತಹ ಹಾಗೂ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದಂತಹ
ವೇದಿಕೆ ಇರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಈ ವೇದಿಕೆ ವಿರುದ್ಧವಾಗಿ ಹಾಗೂ ತಾಲೂಕಿನ ಸಮಸ್ತ ಶಿಕ್ಷಕರ ಪರವಾಗಿ ಹೃದಯಪೂರ್ವಕವಾದಂತಹ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಮೇಡಮ್ ಇನ್ನು ಸ್ವಲ್ಪ ಹಿಂದೆ ಬನ್ನಿ. ನಮಸ್ಕಾರ. ಹಾಗೂ ಈ ವಿಶೇಷವಾದಂಥ ದಿನದಂದು ಎಲ್ಲ ಶಿಕ್ಷಕ ವೃಂದದವರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಇದ್ದೇನೆ. ಹಾಗೂ ಇಲ್ಲಿ ನೆಲೆಸಿರುವಂಥ ಎಲ್ಲ ಗುರು ವೃಂದದ ಗುರುಗಳಿಗೆ, ಎಲ್ಲ ಹಿರಿಯ ಗುರುಗಳ ಪಾದಗಳಿಗೆ ನಮಿಸುತ್ತಾ ಅವರ ಆಶೀರ್ವಾದ ಸದಾ ನಮ್ಮಲ್ಲಿ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊಳ್ತಾ ನಾನು 2 ಮಾತುಗಳನ್ನು ಮಾಡ್ತಾ ಇದ್ದೇನೆ. ಡಾಕ್ಟರ್ ರಾಧಾಕೃಷ್ಣರವರು ಶಿಕ್ಷಕರು. ಅವರು ಶಿಕ್ಷಕರಾಗಿ ಎಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳಿ ಶಿಕ್ಷಕರಾಗಿ ನಾವೆಲ್ಲರನ್ನು ಅರ್ಥ ಮಾಡ್ಕೊಂಡಿದ್ದೀವಿ, ತಿಳ್ಕೊಂಡಿದ್ದೀವಿ. ಆದ್ರಿಂದ ಇವತ್ತು ನಾವು ಶಿಕ್ಷಕರಾಗಿ ಇಲ್ಲಿ ಒಂದು ಸ್ಥಾನವನ್ನು ಪಡ್ಕೊಂಡಿದ್ದೀವಿ. ಈ ಶಿಕ್ಷಕರ ದಿನಾಚರಣೆಯನ್ನ ನಾವು ಸಂತೋಷವಾಗಿ ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ಡಾಕ್ಟರ್ ರಾಧಾಕೃಷ್ಣರವರ ಸಾಧನೆ ಹೇಳಕ್ಕಾಗೋದಿಲ್ಲ, ಅಷ್ಟು ಸಾಧನೆಗಳಿದೆ. ಅವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಮಾಡ್ಬೇಕಂತ ಹೇಳಿ ನಮ್ಮೆಲ್ಲರಿಗೆ ಒಂದು ಕೊಡುಗೆಯಾಗಿ ಕೊಟ್ಟೋಗಿದ್ದಾರೆ. ಹೌದಲ್ವಾ ಶಿಕ್ಷಕರೇ? ಇದು ನಮಗೆ ಕೊಡುಗೆ ಅಲ್ಲ. ಇಟ್ಸ್ ಎ ಗ್ರೇಟ್ ಗಿಫ್ಟ್ ಫಾರ್ ಆಲ್ ದ ಟೀಚರ್ಸ್ ಇನ್ ದ ವರ್ಲ್ಡ್, ಬಿಕಾಸ್ ಆಲ್ ದ ಸೆಲೆಬ್ರೇಷನ್ಸ್ ವಿಲ್ ಬಿ ಗೋಯಿಂಗ್ ಆನ್ ಇನ್ ದ ಕಂಟ್ರಿ ಅಂಡ್ ದ ವರ್ಲ್ಡ್, ಬಟ್ ಟೀಚರ್ಸ್ ವಿಲ್ ನಾಟ್ ಗೆಟ್ recognition anywhere unless until it is celebrated on this day. Yes or no? There should be a reaction because I am not talking to the teacher, students, I am talking to the teachers. So, ಈ ಒಂದು ದಿನದ ವಿಶೇಷತೆ ನಾವು ಪಾಠ ಮಾಡುವಂತ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾಗಿದೆ. ಆದ್ರಿಂದ ಈ ದಿನಾಚರಣೆ ಶಿಕ್ಷಕರಿಗೆ ಒಂದು ದಿನದ ಮಟ್ಟಿಗೆ ಮಾತ್ರ ಅಲ್ಲ, ದಿನಾ ನಮಗೆ ಶಿಕ್ಷಕರ ದಿನಾಚರಣೆ. ಯಾಕಂದ್ರೆ ಬೆಳಗ್ಗೆ ಎದ್ದು ಹೋಗಿ ನಾವು ಮಾಡ್ಬೇಕಾಗಿರೋದು ಅದೇ ಕೆಲಸ, ಟೀಚಿಂಗ್. ಮನೆಗೆ ಬಂದು ಸಂಬಳ ಅದೇ ಕೆಲಸದಲ್ಲಿ ತೊಡಗಿರ್ತೇವೆ. ಸೊ ಆದ್ರಿಂದ ಈ ಒಂದು ಕೆಲಸ ಏನಿದೆ ಒಂದು ಅಮೃತವಾದದ್ದು, ಒಂದು ಒಳ್ಳೆಯ ಕೆಲಸ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಒಂದು ಸಣ್ಣ ಒಂದು ಉದಾಹರಣೆಯನ್ನು ಕೊಡ್ತೀನಿ. ನಾನು ಒಬ್ಬ ಶಿಕ್ಷಕಿ, as well as I am also a parent. ಎಲ್ಲ ಶಿಕ್ಷಕರ ಸಾಮಾನ್ಯ ಒಬ್ಬ ಪೇರೆಂಟ್ ಆಗಿ ಇರ್ತೀವಿ ಅಲ್ವಾ? ನಾವು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತೀವಿ, ಜೊತೆಗೆ ಮಕ್ಕಳಿಗೆ ಒಂದು ಆಂಬಿಷನ್ ಅನ್ನೋದಿರುತ್ತೆ. ಅದನ್ನ ಬೆಳೆಸಬೇಕಾಗಿರೋ ಒಂದು ಡ್ಯೂಟಿ ಆಗಿರುತ್ತೆ. ಫಸ್ಟ್ ಪೇರೆಂಟ್ಸ್, ದೆನ್ ಇಟ್ ಗೋಸ್ ಟು ದ ಟೀಚರ್ಸ್. ಸೊ ಮಕ್ಕಳಲ್ಲಿ ನಾವು ಪೇರೆಂಟ್ಸ್ ಆಗಿ ಏನಾಗಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇಫ್ ಬೈ ಚಾನ್ಸ್ ಎ ಗುಡ್ ಸ್ಟೂಡೆಂಟ್ ಈ ಗೆಟ್ ಅಪ್, ಇಟ್ ಟೆಲ್ಸ್ ದಟ್ ಐ ವಾಂಟ್ ಟು ಬಿಕಮ್ ಎ ಗುಡ್ ಟೀಚರ್ ಅಂತ ಹೇಳ್ತಾರೆ ನಮ್ಮ ಹತ್ರ. ಆಗ ಪೇರೆಂಟ್ ಆಗಿ ನಾವು ಹೇಳ್ತೀವಿ, ಟೀಚರ್ ಆಗ್ತೀಯಾ? ಯು ಆರ್ ಟೆಲ್ಲಿಂಗ್ ದಟ್ ಯು ವಾಂಟ್ ಟು ಬಿಕಮ್ ಎ ಟೀಚರ್. Don't want to say, see, I am also a teacher. Don't tell like that. You tell that you want to become a doctor or an engineer or in some other software companies. You just work there ಅಂತ ಹೇಳ್ತೀವಿ. ಹೌದಲ್ವಾ? ಎಲ್ಲರಿಗೂ ಇದು ಟ್ರೂತ್ ಅನ್ಸುತ್ತೆ. It's a truth, but we are not ready to accept right now that it is true. ಶಿಕ್ಷಕನಾಗಬೇಕಂದ್ರೆ ಸುಲಭವಾದ ಕೆಲಸ ಅಲ್ಲ. ಒಬ್ಬ ಶಿಕ್ಷಕನಾಗಿ ಕೆಲಸ ಮಾಡ್ಬೇಕಂದ್ರೆ, ಒಬ್ಬ ಮಹಿಳೆಯನ್ನು ತಗೊಂಡ್ರೆ ನಮಗೆ ಎಷ್ಟೇ ಕಷ್ಟ, ನೋವು, ತೊಂದರೆಗಳು ಇದ್ರೂ ಸಹ ಕೂಡ ನಾವು ನಮ್ಮ ಡ್ಯೂಟಿಗೆ ನಾವು ಹಾಜರಾಗ್ತೇವೆ. ನಮ್ಮ ಮಕ್ಕಳನ್ನ ಬೇರೆ ಯಾವ ವ್ಯಕ್ತಿಗೆ ಬಿಟ್ಟು ನಮ್ಮ ಮಕ್ಕಳನ್ನ ಪೋಷಣೆ ಮಾಡೋದಕ್ಕೆ ಹೇಳಿ ನಮ್ಮ ಕೆಲಸಕ್ಕೆ ಬೇರೆ ಮಕ್ಕಳಿಗೆ ನಾವು ಪಾಠ ವಿದ್ಯಾಭ್ಯಾಸ ಮಾಡೋದಕ್ಕೋಸ್ಕರ ನಾವು ಬರ್ತೀವಿ. ಸೊ ಟೀಚರ್ಸ್ ಆಸ್ ವೆಲ್ ಆಸ್ ದ ಪೇರೆಂಟ್ಸ್, ಡೋಂಟ್ ನೆಗ್ಲೆಕ್ಟ್ ದ ಪೊಸಿಷನ್ ಆಫ್ ದ ಟೀಚರ್ಸ್. If teacher's position is equal to God, ನಾವು ಎಲ್ಲರಿಗೂ ಒಂದು ಗೌರವವಾದ ಸ್ಥಾನದಲ್ಲಿ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಎಲ್ಲ ಪ್ಲೇಸ್ಗಿರೋ ನಾವು ರೆಸ್ಪೆಕ್ಟ್ ಕೊಡ್ತೀವಿ, ಇನ್ಕ್ಲೂಡಿಂಗ್ ಪೊಲಿಟಿಕಲ್ ಲೀಡರ್ಸ್. ಬಟ್ ವಿ ನಾಟ್ ಗಿವ್ ದ ಸೇಮ್ ರೆಸ್ಪೆಕ್ಟ್ ಟು ದ ಟೀಚರ್ಸ್. ನಿಮಗೆ ನಿಮ್ಮ ಮಕ್ಕಳು ಶಿಕ್ಷಕರ ಆಗಬಾರದು, ಆದರೆ ನಮ್ಮ ಮಕ್ಕಳಿಗೆ ಒಬ್ಬ ಒಳ್ಳೆ ಶಿಕ್ಷಕ ಬೇಕು.
teacher to teach our students. Please keep this in your mind. Train your students or your children to become a good teacher, because it's the responsibility of the teachers to create a good citizen and as well as a good leader. As well as a good leader. Until unless we are not educated, we cannot able to select a good leader. ಡಾಕ್ಟರ್ B.R. ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಡಾಕ್ಟರ್ ರಾಧಾಕೃಷ್ಣ ಅವರು ಎಷ್ಟು ಸಾಧನೆ ಮಾಡಿದ್ದಾರೆ ಅದೆಲ್ಲ ಇವತ್ತು ಸಾಕ್ಷಿಯಾಗಿ ನಮಗೆ ಕಾಣ್ತಾ ಇದೆ. ಅದರ ಹಿಂದೆ ಇನ್ನೊಬ್ಬರ ಸಾಧನೆ ಸಹ ಕೂಡ ಇದೆ. ಯಾರು ಅಲ್ಲ, ಅದು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ B.R. ಅಂಬೇಡ್ಕರ್. ಅವರು ಎಜುಕೇಶನ್ಗೆ ಇಷ್ಟು ಇಂಪಾರ್ಟೆನ್ಸ್ ಕೊಡದೆ ಹೋಗಿದ್ರೆ ಬಹುಶಃ ಮಹಿಳೆಯರು ಇಷ್ಟು ಸಂಖ್ಯೆಯಲ್ಲಿ ಇವತ್ತು ಇಲ್ಲಿ ಆಸೀನರಾಗಕ್ಕೆ ಆಗ್ತಾ ಇರಲಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ. ಆದ್ರಿಂದ ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹಿಸಿ ಅವ್ರು ಯಾವ ಫೀಲ್ಡ್ ಅಲ್ಲಿ ಹೋಗ್ಬೇಕಂತಾರೋ ಆ ಫೀಲ್ಡ್ ಅಲ್ಲಿ ಅವ್ರಿಗೆ ಎಜುಕೇಶನ್ ಕೊಡೋದಕ್ಕೆ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡಿ. ನಾಟ್ ಓನ್ಲಿ ಇನ್ ದಟ್, ladies should be respected in all the fields. ಎಲ್ಲ ಒಂದು ಫೀಲ್ಡ್ಸ್ ಅಲ್ಲಿ ಸಾಕುದನ್ನು ಅವರಿಗೆ ಸಿಗಬೇಕಾದಂತ ಒಂದು ಗೌರವನ ಕೊಡಬೇಕಾಗಿರುವಂತ ಜವಾಬ್ದಾರಿ ಎಲ್ಲರ ಮೇಲೂ ಇರುತ್ತೆ. ಆ ಜವಾಬ್ದಾರಿಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಕಾಪಾಡ್ಕೊಂಡು ಹೋಗ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತೊಂದು ವಿಚಾರನ ಹೇಳೋದಕ್ಕೆ ಇಷ್ಟಪಡ್ತೇನೆ. ವೈ? ಬಿಕಾಸ್ ಮೀನ್ಸ್ ವಿ ಆರ್ ಆಲ್ ಟೀಚರ್ಸ್. ಟೀಚರ್ಸ್ ಹೇಗಿರ್ಬೇಕು ಅಂದ್ರೆ ವಿ ಆರ್ ದ ರೋಲ್ ಮಾಡೆಲ್ ಟು ದ ಸ್ಟೂಡೆಂಟ್ಸ್. ಎಸ್ ಆರ್ ನಾಟ್? ವಿ ಆರ್ ದ ರೋಲ್ ಮಾಡೆಲ್ ಟು ದ ಸ್ಟೂಡೆಂಟ್ಸ್. ನಮ್ಮನ್ನ ನೋಡಿ ನಮ್ಮ ವಿದ್ಯಾರ್ಥಿಗಳು ತುಂಬಾನೇ ಕಲಿತಾರೆ. ದೇ ವಿಲ್ ಜಸ್ಟ್ ಇಮಿಟೇಟ್ ಅಸ್. ದೇ ವಿಲ್ ಜಸ್ಟ್ ಇಮಿಟೇಟ್ ಅಸ್. ನಮಗೆ, ನಾನು ಸ್ಟೂಡೆಂಟ್ ಆಗಿದ್ದಾಗ ನಮ್ಮ ಟೀಚರ್ಸ್ ಬರ್ತಾ ಇದ್ದಾರೆ ಅಂದ್ರೆ ಎಷ್ಟು ಭಯ ಇರ್ತಾ ಇತ್ತು. ಅವರೆಲ್ಲೋ ಅಲ್ಲಿ ಕಾಣಿಸ್ಕೊಡ್ತಾ ಇದ್ದಾರಂತೆ, ನಾವೆಲ್ಲೋ ಅಲ್ಲಿ ಮೂಲೆಯಲ್ಲಿ ತಲೆ ಬಸ್ಕೊಂಡು ಹೋಗ್ತಾ ಇದ್ವಿ. ನವಡೇಸ್ ಏನಾಗಿದೆ ಅಂದ್ರೆ, ಬಿಕಾಸ್ ವೈ ಆರ್ ಟೆಲಿಂಗ್ ದಿಸ್, ಐ ವಾಸ್ ಎ ಟೀಚರ್. ಮಕ್ಕಳು ಯಾವ ರೀತಿ ಬಿಹೇವ್ ಮಾಡ್ತಾರೆ ಅನ್ನೋದು ಪ್ರತಿಯೊಬ್ಬ ಶಿಕ್ಷಕರಿಗೂ ಇಲ್ಲಿರೋರಿಗೆಲ್ಲರಿಗೂ ಗೊತ್ತಿದೆ. ಆಗ ನೀವಿದ್ದಂಗೆ ಇದ್ದಾರ ಮಕ್ಕಳು ಈಗ ಇಲ್ಲ. ಅದಕ್ಕೆಲ್ಲ ಕಾರಣಕರ್ತರು ನಾವೇ. Why? Because means we are not teaching them the well behaved character, discipline. ನಾವು ಹೇಗೆ ನಮ್ಮನ್ನ ನಾವು ಫಸ್ಟ್ ನಾವು ಕರೆಕ್ಟ್ ಆಗಿದ್ದೀವೋ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. The way we dress up, the way we dress up and the way we speak to the students and our appearance in the classroom, and same time our interaction between the students as well as between us. ಅಂದ್ರೆ ಟೀಚರ್ಸ್ ನಾವು ಹೇಗೆ ನಡ್ಕೊಳ್ತೀವಿ ಸ್ಕೂಲಲ್ಲಿ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ನಾವು ಮಾಡುವಂತ ಒಂದು ಚಿಕ್ಕ ತಪ್ಪನ್ನು ಸಾಕುವುದನ್ನು ಮಕ್ಕಳು ಮನೆಯಲ್ಲಿ ಹೋಗಿ ಅವರ ಪೋಷಕರಿಗೆ ಹೇಳ್ತಾರೆ. ಇವತ್ತು ನಮ್ಮ ಟೀಚರ್ ಈ ರೀತಿ ಮಾಡಿದ್ರು, ಹೀಗಿದ್ರು, ಹಾಗೆ ಬಂದ್ರು, ಈಗ ಮಾತಾಡ್ಕೊಂಡ್ರು, ಅವರು ಎಲ್ಲದನ್ನೂ ಹೇಳ್ತಾರೆ. ಆದ್ರಿಂದ ನಾವು ನಮ್ಮನ್ನ ಫಸ್ಟ್ ಕರೆಕ್ಟ್ ಮಾಡಿಕೊಂಡು ಆಮೇಲೆ ನಾವು ಮಕ್ಕಳನ್ನ ತಿದ್ದೋ ಪ್ರಯತ್ನ ಮಾಡಬೇಕಾಗುತ್ತೆ. ಹೀಗಾಗಿ ಈಗ ಮಾತಾಡ್ತಾ ಇದ್ರೆ ಶಿಕ್ಷಕರ ಕೆಲಸನ ಹೇಳೋಕ್ಕಾಗೋದಿಲ್ಲ, ಅಷ್ಟೊಂದು ಇದಿರುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ, ಪೋಷಕರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಒಬ್ಬ ಟೀಚರ್ ಇನ್ನೊಬ್ಬ ಟೀಚರ್ ಮೇಲೆ ಒಂದು ಏನೇ ಒಂದು ಕಂಪ್ಲೇಂಟ್ಸ್ ಇರಲಿ, ಅದು ಪಾಠ ಸರಿ ಮಾಡಿದಲ್ಲ, ಒಂದು ಕರೆಕ್ಷನ್ ಸರಿ ಮಾಡಿದಲ್ಲ, ಮಾರ್ಕ್ಸ್ ಸರಿ ಕೊಟ್ಟಿದ್ದಲ್ಲ, ಯಾವುದನ್ನೇ ಇರ್ಬೋದು, ಮಕ್ಕಳ ಮುಂದೆ ಮಾತಾಡಬಾರ್ದು. ಮಕ್ಕಳ ಮುಂದೆ ಮಾತಾಡಬಾರ್ದು. ನಿಮ್ಗೆ ಯಾವುದೇ ತೊಂದರೆ ಇರ್ಬೋದು ಶಿಕ್ಷಕರ ಬಗ್ಗೆ, ಅದನ್ನ
ಎಲ್ಲ ಶಿಕ್ಷಕ ಬಂಧುಗಳಿಗೆ ಶಿಕ್ಷಕ ದಿನಾಚರಣೆಯ ಶುಭಾಶಯ ತಿಳಿಸ್ತಾ ನಮ್ಮ ಉದ್ಘಾಟನಾ ಭಾಷಣದಲ್ಲಿ ನಗರಸಭೆ ಅಧ್ಯಕ್ಷ ಅನ್ನೋದಕ್ಕಿಂತ ನಾವು ಒಬ್ಬ ಶಿಕ್ಷಕರಾಗಿ ನಿಮ್ಮಲ್ಲಿ ನಾವು ಬರುವಂಥ ಲೆಕ್ಕದಲ್ಲಿ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ, ಶಿಕ್ಷಕರ ಜವಾಬ್ದಾರಿಗಳ ಬಗ್ಗೆ ನಮ್ಮ ಉದ್ಘಾಟನಾ ಭಾಷಣದಲ್ಲಿ ನಮಗೆಲ್ಲರೂ ಕೂಡ ಹಿತವಚನ ಕೊಟ್ಟಂತಹ ಮಾನ್ಯ ಅಧ್ಯಕ್ಷ ಮೇಡಮ್ ಅವರಿಗೆ ಈ ಒಂದು ವೇದಿಕೆ ಪರವಾಗಿ ನುಡಿಗೊಳ್ಳುವಂತಹ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಮುಂದಿನ ಘಟ್ಟ, ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವಂತಹ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಕಾರ್ಯದರ್ಶಿಗಳು ನಮ್ಮ ಕ್ಷೇತ್ರ ಕೃಷ್ಣಾಧಿಕಾರಿಗಳಂತಹ ಶ್ರೀಯುತ ವೆಂಕಟೇಶ್ ಅವರಿಂದ ಪ್ರಾಸ್ತಾವಿಕಗಳನ್ನು ವಹಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಯಾರು ಮಾತಾಡಬಾರದು, ಬೇಗ ಪ್ರಾಸ್ತಾವಿಕ ನುಡಿಗಳನ್ನು ನಿಲ್ಲಿಸ್ತೇನೆ. ಈ ದಿನ ತಮ್ಮೆಲ್ಲರೂ ಗೊತ್ತಿದೆ, ಇಡೀ ದೇಶಾದ್ಯಂತ ಗುರುಗಳನ್ನ ನೆನೆಸಿಕೊಳ್ತಕ್ಕಂತಹ ಡಾಕ್ಟರ್ ಎಸ್ ಸರ್ವೇಪಲ್ಲಿ ರಾಧಾಕೃಷ್ಣನವರ ಜನ್ಮ ದಿನಾಚರಣೆಯ ದಿನ ಹಾಗೂ ಶಿಕ್ಷಕರ ದಿನಾಚರಣೆ ಇವತ್ತು. ಎಲ್ಲ ಗುರುಗಳಿಗೆ ನಾನು ನನ್ನ ಹೃದಯ ಸ್ಪರ್ಶಿ ಆರ್ಥಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ, ತಮ್ಮೆಲ್ಲರಿಗೂ ಗೊತ್ತಿದೆ, ಇಡೀ ವರ್ಷ ಎಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಆದರೆ ಇಂತಹ ಒಂದು ಪವಿತ್ರವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಬಹುಶಃ ನಮಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸತಕ್ಕಂಥ ನಮಗೆ ಇದು ಸುದಿನ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ವೇದಿಕೆಯ ಮೇಲೆ ಅಧೀನರಾಗಿರ್ತಕ್ಕಂತಹ ಈ ಕ್ಷೇತ್ರದ ಗೌರವಾನ್ವಿತ ಶಾಸಕರು, ಶಿಕ್ಷಣದ ಬಗ್ಗೆ ಅಪಾರವಾಗಿರ್ತಕ್ಕಂತಹ ಕಾಳಜಿ ಇರ್ತಕ್ಕಂಥವರು, ಶಿಕ್ಷಕರ ಬಗ್ಗೆ ಪ್ರೀತಿ, ವಿಶ್ವಾಸ, ಅಭಿಮಾನ ಇರ್ತಕ್ಕಂತಹವರು, ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಕೃಷ್ಣಾರೆಡ್ಡಿ ಸಾಹೇಬ್ರೆ, ಹಾಗೂ ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ರೇಖಾ ಮೇಡಮ್ ಅವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುಹಾಸಿನಿ ಶೇಷಾರೆಡ್ಡಿ ಮೇಡಮ್ ಅವರೇ, ಹಾಗೂ ಈ ಭಾಗದ ಕೌನ್ಸಿಲರ್ ಆಗಿರ್ತಕ್ಕಂತಹ ಆತ್ಮೀಯರಾಗಿರ್ತಕ್ಕಂತಹ ಶ್ರೀ ಮಂಜಣ್ಣನವರೇ, ಮತ್ತು ನಮ್ಮ ಈ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂತಹ ನಮ್ಮ ಗೌರವಾನ್ವಿತ ತಹಶೀಲ್ದಾರರೇ, ಮುಷಾಫ್ ರೆಡ್ಡಿ ಸರ್ ಅವರೇ, ಹಾಗೂ ಶಿಕ್ಷಕರ ದಿನಾಚರಣೆ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಎಚ್ ರವಿಕುಮಾರ್ ಸರ್ ಅವರೇ, ಹಾಗೂ ಪ್ರಧಾನ ಭಾಷಣಕಾರರಾಗಿರ್ತಕ್ಕಂಥ ವೆಂಕಟೇಶಪ್ಪನವರೇ, ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರೇ, ಈ ತಾಲೂಕಿನ ವಿವಿಧ ಶಿಕ್ಷಕರ ಸಂಘಗಳ ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರಿಗೆ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಶಿಕ್ಷಕ ಮಿತ್ರರೇ ಹಾಗೂ ಗೌರವಾನ್ವಿತ ಮಾಧ್ಯಮ ಸ್ನೇಹಿತರೆ, ಬಹುಶಃ ಈ ದಿನವನ್ನು ನಾವು ಶಿಕ್ಷಕರಾಗಿರ್ತಕ್ಕಂತಹ ನಾವು ತುಂಬ ಹೆಮ್ಮೆಯಿಂದ ಇವತ್ತು ಆಚರಿಸ್ತೀವಿ ಕಾರ್ಯಕ್ರಮವನ್ನು. ಯಾಕೆಂತ ಹೇಳಿದ್ರೆ, ನಾನು ಎಸ್ ರಾಧಾಕೃಷ್ಣನ್ ಅವ್ರ ಬಗ್ಗೆ ಏನು ಮಾತಾಡಲ್ಲ. ಯಾಕಂದ್ರೆ ಅವರು ವೆಂಕಟೇಶ್ವರ ಈ ಕಡೆ ನೋಡ್ತಾ ಇದ್ದಾರೆ, ಇವರು ಎಲ್ಲ ಹೇಳ್ಬಿಟ್ಟು ನಾನು ಖಂಡಿತವಾಗಿ ಏನು ಹೇಳಲ್ಲ. ಬರೀ ಶಿಕ್ಷಣ, ಈ ವ್ಯವಸ್ಥೆ, ಶಿಕ್ಷಕರಾಗಿರ್ತಕ್ಕಂಥ ನಮ್ಮ ಕರ್ತವ್ಯ, ಇಂಥವ್ರ ಬಗ್ಗೆ ಮಾತ್ರ ನಾನು ಮಾತಾಡ್ತೀನಿ. ಯಾಕೆ ಶಿಕ್ಷಕರ ದಿನಾಚರಣೆಯನ್ನು ಇವತ್ತು ರಾಜ್ಯಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ? ಇದರ ಉದ್ದೇಶ ಏನು, ಇದರ ಗುರಿ ಏನು, ಇದರ ಮಹತ್ವ ಏನು ಅನ್ನೋದ್ರ ಬಗ್ಗೆ ಒಂದು 2 ವಿಚಾರಗಳನ್ನ ನಮ್ಮ ಜೊತೆಯಲ್ಲಿ ನಾನು ಹಂಚ್ಕೊಳ್ತೇನೆ. ಈಗಾಗಲೇ ತಮ್ಮೆಲ್ಲರಿಗೂ ತಿಳಿದಿದೆ, ಶಿಕ್ಷಣ ವ್ಯವಸ್ಥೆಯಲ್ಲಿ ಅತಿ ಪ್ರಮುಖರಾಗಿರ್ತಕ್ಕಂತಹ ವ್ಯಕ್ತಿ ಗುರು. ಗುರು ಅಂದರೆ ಅಂಧಕಾರವನ್ನ ಕಳೀತಕ್ಕಂತಹವರೇ ಗುರು. ಶಿಕ್ಷಕ ಅಂದರೆ ಶಿಸ್ತು, ಕ್ಷಮತೆ, ಕರುಣೆಯನ್ನು ಹೊಂದಿರತಕ್ಕಂತಹ
ಇವು ಪರಮಾರ್ಥ ಕಾಣ ಸರ್ವಜ್ಞ ಅಂತೇಳಿ ಸರ್ವಜ್ಞರವರು ಹೇಳ್ತಾರೆ. ಇಂತಹ ಗುರು ಪರಂಪರೆ ಇರ್ತಕ್ಕಂತಹ ನಾವು ಈ ಶಿಕ್ಷಣ ಕ್ಷೇತ್ರದ ಮಹತ್ವವನ್ನು ತಿಳಿಯಬೇಕಾಗಿದೆ. ನಾನು ಇವತ್ತು ಈ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇಡೀ ಶಿಕ್ಷಣ ಕ್ಷೇತ್ರದಲ್ಲಿ ಏನೆಲ್ಲ ಕಾರ್ಯಚಟುವಟಿಕೆಗಳು ಆಗ್ತಾ ಇದೆ ಏನು ಅನ್ನೋದ್ರ ಬಗ್ಗೆ ಒಂದು 2 ಅಂಕಿಅಂಶಗಳನ್ನು ಹೇಳಿ ನನ್ನ ಇದನ್ನ ಮುಗಿಸ್ತೀನಿ. ಏನಂತ ಹೇಳಿದ್ರೆ, ಮೊದಲನೇದಾಗಿ ನಮ್ಮ ತಾಲೂಕಿನಲ್ಲಿ ಸುಮಾರು 1500 ಜನರಷ್ಟು ಶಿಕ್ಷಕರಿದ್ದಾರೆ. ಸುಮಾರು 43,000 ಜನ ಮಕ್ಕಳು 1ರಿಂದ 10ನೇ ತರಗತಿಗೆ ಓದ್ತಾ ಇದ್ದಾರೆ. ಸುಮಾರು ನಮ್ಮಲ್ಲಿ 484 ಶಾಲೆಗಳಿದೆ. ಇಡೀ ಜಿಲ್ಲೆಯಲ್ಲೇ ಅತಿ ದೊಡ್ಡ ತಾಲೂಕಾಗಿರ್ತಕ್ಕಂಥದ್ದು ನಮ್ಮದು. ಈ ಭಾಗದಲ್ಲಿ ಮಕ್ಕಳು ಭೌಗೋಳಿಕವಾಗಿ ತುಂಬಾ ಬುದ್ಧಿವಂತರಾಗಿದ್ದಾರೆ. ಯಾಕಂದ್ರೆ SSLC ರಿಸಲ್ಟ್ ಇಂದ ಹಿಡಿದು ಮತ್ತು ಇಲ್ಲಿನ ಕಾಂಪಿಟೇಷನ್ ಸ್ಪಿರಿಟ್, ಈ ಕಾಂಪಿಟೇಟಿವ್ ಸ್ಪಿರಿಟ್ ಇರ್ತಕ್ಕಂತಹ ಮಕ್ಕಳು ಜಾಸ್ತಿ. ಕಳೆದ ಸಲ 3-4 ಜನ IAS ಆಫೀಸರ್ಸ್ ಈ ಭಾಗದಿಂದ ಸೆಲೆಕ್ಟ್ ಆದರು. ಅಂದ್ರೆ ಇಂತಹ ಒಳ್ಳೆಯ ಒಂದು ಗುಣಮಟ್ಟದ ಶಿಕ್ಷಣ ಇರಬೇಕಾದ್ರೆ ಅದ್ರ ಹಿಂದ್ಗಡೆ ಶಿಕ್ಷಕರ ಒಂದು ಕ್ಷಮತೆ, ಅವರ ಒಂದು ಪರಿಶ್ರಮ ಇದೆ ಅಂತಕ್ಕಂಥದ್ದನ್ನ ನಾವು ಖಂಡಿತವಾಗ್ಲೂ ತಿಳ್ಕೋಬೇಕಾಗಿದೆ. ಆದ್ರಿಂದ ಜೊತೆಗೆ ಇನ್ನೂ ಒಂದು ಏನಂತ ಹೇಳಿದ್ರೆ, ಶಿಕ್ಷಕರಾಗಿರ್ತಕ್ಕಂತಹವರು ಯಾವುದೇ ಒಬ್ಬ ವ್ಯಕ್ತಿ ಉನ್ನತ ಮಟ್ಟಕ್ಕೆ ಹೋಗ್ಬೇಕಾಗಿದ್ರೆ ಶಿಕ್ಷಕ ಪರಂಪರೆ ಅತಿ ಪ್ರಮುಖವಾಗಿರ್ತಕ್ಕಂಥದ್ದು. ಯಾರೇ ಒಬ್ಬ ಸಾಧನೆ ಮಾಡಿದ್ದಾರೆ ಅಂದ್ರೆ ಅವ್ರ ಹಿಂದ್ಗಡೆ ಒಬ್ಬ ಗುರು ಇರ್ತಾನೆ. ಏಕಲವ್ಯ ಇವತ್ತೇನಾದರೂ ಹೆಸರು ಪಡ್ಕೊಂಡಿದ್ದಾರೆ ಅಂದ್ರೆ ದ್ರೋಣಾಚಾರ್ಯರನ್ನು ನಾವು ನೆನೀಬೇಕಾಗಿದೆ. ಅಂಬೇಡ್ಕರ್ ಅವರು ಇವತ್ತು ಇಡೀ ವಿಶ್ವ ಜ್ಞಾನಿಯಾಗಿ ಮಾನವತಾವಾದಿಯಾಗಿ ಎಲ್ಲರಿಗೂ ಇವತ್ತು ಕಷ್ಟಗಳಲ್ಲಿರ್ತಕ್ಕಂಥ ಪ್ರತಿ ವ್ಯಕ್ತಿಗೂ ಇವತ್ತು ಮಾರ್ಗದರ್ಶಕರಾಗಿದ್ದಾರೆ ಅಂದ್ರೆ ಅವರು ಕೂಡ ಒಬ್ಬ ಉತ್ತಮವಾಗಿರ್ತಕ್ಕಂಥ ಗುರು ಪರಂಪರೆಯಿಂದ ಬಂದಿದ್ದಾರೆ ಅಂತಕ್ಕಂಥದ್ದು. ಹಾಗೆ ಸ್ವಾಮಿ ವಿವೇಕಾನಂದ ಇಡೀ ಜಗತ್ತೇ ತಿರುಗಿ ನೋಡುವಂತೆ ಈ ಸನಾತನ ಧರ್ಮವನ್ನು ಕುರಿತು ಹೇಳಿರ್ತಕ್ಕಂಥ ವಿವೇಕಾನಂದರಿಗೆ ರಾಮಕೃಷ್ಣ ಪರಮಹಂಸರು ಅಂತಕ್ಕಂಥ ಒಬ್ಬ ಗುರುಗಳಿದ್ದಾರೆ. ಈಗ ನಾವು ಹೋದಾಗ ಎಲ್ಲ ಸಾಧಕರಿಗೂ ಕೂಡ ಒಬ್ಬ ಗುರು ಅಂತಕ್ಕಂಥವ್ರು ಇರ್ತಾರೆ. ಗುರು ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ, ಉದ್ಯೋಗಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ನಾವು ಮಾಡ್ತಾ ಇರ್ತಕ್ಕಂಥದ್ದು ಬರೀ ಸೇವೆ ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬರು ತಿಳಿಬೇಕಾಗಿದೆ. ಇವತ್ತು ಬೇರೆ ವೃಂದಗಳಿಗೆ ಕಂಪೇರ್ ಮಾಡಿದಾಗ, ಬೇರೆ ಸ್ಟೇಟ್ಗಳಿಗೆ ಕಂಪೇರ್ ಮಾಡಿದಾಗ, ಸ್ಯಾಲರಿ ವಿಷಯ ಬಂದಾಗ ನಮಗೆ ತಗೊಳ್ತಾ ಇರ್ತಕ್ಕಂಥದ್ದು ನಾವು ತುಂಬಾ ಕಡಿಮೆ ಸ್ಯಾಲರಿ, ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ಸರಿಸಮಾನವಾಗಿರ್ತಕ್ಕಂಥ ಸಂಬಳ ನಾವು ಪಡಿತಾ ಇಲ್ಲ. ನಾವು ಮಾಡ್ತಾ ಇರ್ತಕ್ಕಂಥದ್ದು ಸೇವೆ, ಈ ಕೆಲಸವನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದು ಶಿಕ್ಷಕರು. ಇವತ್ತು ಈ ಸಮಾಜದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ, ಎಕ್ಸಾಂಪಲ್ ಒಬ್ಬ ಇಂಜಿನಿಯರ್ ತಪ್ಪು ಮಾಡಿದ್ರೆ ಒಂದು ಬಿಲ್ಡಿಂಗ್ ಬಿತ್ತೋಗಬಹುದು, ಒಬ್ಬ ಡಾಕ್ಟರ್ ತಪ್ಪು ಮಾಡಿದ್ರೆ ಒಬ್ಬ ವ್ಯಕ್ತಿ ಸತ್ತೋಗ್ಬಹುದು. ಅದೇ ಶಿಕ್ಷಕ ಅಂತಕ್ಕಂಥವ್ರು ಏನಾದರೂ ಒಂದು ತಪ್ಪು ಮಾಡಿದಾನೆ ಅಂದ್ರೆ ಇಡೀ ತಮ್ಮ ಜೀವಿತಾವಧಿಯಲ್ಲಿ ಇಡೀ ಸಮಾಜವೇ ಕೇಳ್ತಕ್ಕಂಥದ್ದು, ಇಡೀ ವ್ಯವಸ್ಥೆಯೇ ಕೇಳ್ತಕ್ಕಂಥ ಅವಕಾಶಗಳಿದೆ. ಆದ್ದರಿಂದ ಶಿಕ್ಷಕರಾಗಿರ್ತಕ್ಕಂಥ ನಾವು ಎಂತಹ ಕೆಲಸವನ್ನು ನಿರ್ವಹಿಸಬೇಕಾಗಿದೆ, ಹೇಗಿರಬೇಕಾಗಿದೆ ಅಂತಕ್ಕಂಥದ್ದನ್ನ ನಾವು ತಿಳಿಬೇಕಾಗಿದೆ. ಇವತ್ತು ಶಿಕ್ಷಕರಿಗೆ ಏನೆಲ್ಲ ಸಮಸ್ಯೆಗಳಿದೆ, ನಮ್ಮ ಮಾನ್ಯ ಶಾಸಕರು ಆಗಾಗ ನನ್ನನ್ನು ಕರೆದು ಅವರು ಒಂದು 3 ವಿಷಯಗಳನ್ನ ನನ್ನ ಜೊತೆಯಲ್ಲಿ ಪದೇ ಹೇಳ್ತಾ ಇರ್ತಾರೆ. ಏನಂದ್ರೆ, ಒಂದನೇದು, ಈ ಭಾಗದಲ್ಲಿರ್ತಕ್ಕಂತಹ ಮಕ್ಕಳು ತುಂಬಾ ಬಡ ಮಕ್ಕಳಿದ್ದಾರೆ, ತುಂಬಾ ಹಿಂದುಳಿದ ಪ್ರದೇಶಗಳಲ್ಲಿರ್ತಕ್ಕಂಥ ಮಕ್ಕಳಿದ್ದಾರೆ. ನಮ್ಮ ಶಿಕ್ಷಕರು ಇನ್ ಟೈಮ್ಗೆ ಶಾಲೆಗಳಿಗೆ ಹೋಗಬೇಕು, ಇನ್ ಟೈಮ್ಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು, ಅವರು ಬದುಕು ಅಂದ್ರೆ ಏನು ಅನ್ನೋದು ತಿಳಿಸ್ಕೊಡ್ಬೇಕು, ಬಡತನ ಅಂದ್ರೆ ಏನು ಅನ್ನೋದು ತಿಳಿಸ್ಬೇಕು, ಜೀವನದಲ್ಲಿ ಹೇಗೆ ಮೇಲೆ ಬರಬೇಕು ಅಂತಕ್ಕಂಥದ್ದನ್ನ ನಮ್ಮ ಶಿಕ್ಷಕರು ತಿಳಿಸ್ಕೊಡ್ಬೇಕು. ಆದ್ರೆ ಅಂತದನ್ನ ಅವರು ಕರ್ತವ್ಯನಿಷ್ಠವಾಗಿ ಕೆಲಸ ಮಾಡಬೇಕಾಗಿದ್ರೆ ಏನ್ ಮಾಡ್ಬೇಕು, ಅವ್ರಿಗೆ ಇನ್ ಟೈಮ್ಗೆ ಸ್ಯಾಲರಿ ಕೊಡಬೇಕು. ಯಾವುದೇ ಕಾರಣಕ್ಕೂ ಸ್ಯಾಲರಿಗಳನ್ನ ಲೇಟ್ ಮಾಡಬಾರ್ದು, ಅವ್ರು ಬಡ್ತಿ ಕೊಡೋದ್ರಲ್ಲಿ ಯಾವುದನ್ನು ಲೇಟ್ ಮಾಡಬಾರ್ದು, ಇನ್ಕ್ರಿಮೆಂಟ್ ಕೊಡೋದ್ರಲ್ಲಿ ಅವ್ರಿಗೆ ತೊಂದರೆ ಕೊಡಬಾರ್ದು. ಯಾವುದೇ ವಿಷಯದಲ್ಲಿ ಅವರು ಕೊಡ್ತಕ್ಕಂತಹ ಅನುಕೂಲಗಳನ್ನು ನೀವು ಯಾವುದೇ ಕಾರಣಕ್ಕೆ ನಿಲ್ಲಿಸಬಾರ್ದು. ಯಾವ ಶಿಕ್ಷಕರು ಕೂಡ ಬಂದು ನಮ್ಮ ಹತ್ರ ಅವರ ಇದನ್ನ ಹೇಳ್ಕೋಬಾರ್ದು. ಅಂತಹ ಕೆಲಸವನ್ನು ನೀವು ತಾಲೂಕಿನಲ್ಲಿ ಮಾಡಬೇಕಾಗಿದೆ ಅಂತ. ಜೊತೆಗೆ ರಿಸಲ್ಟ್ ಬಗ್ಗೆ ನೀವು ಹೆಚ್ಚು ಜವಾಬ್ದಾರಿಯನ್ನು ತಗೋಬೇಕು ಅಂತ ಹೇಳ್ಬಿಟ್ಟು ನಾವು ಪದೇ ಹೇಳ್ತಕ್ಕಂಥದ್ದನ್ನ ನಾನು ನೋಡಿದ್ದೀನಿ. ಆ ಹಿನ್ನೆಲೆಯಲ್ಲಿ ಇವತ್ತು ಬಹುಶಃ ನಾನು ಹೇಳಬಾರ್ದು, ನಮ್ಮ ಸಂಘಗಳವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹೇಳಬೇಕು, ಈ ತಾಲೂಕಿನಲ್ಲಿ ಏನೆಲ್ಲ ನಾವು ಅದು ಪ್ರಾಥಮಿಕ ಆಗಿರ್ಬೋದು, ಪ್ರೌಢಶಾಲೆಗಳಿಗಾಗಿರ್ಬೋದು, ಶಿಕ್ಷಕರಿಗೆ ಸಿಗಬೇಕಾಗಿರ್ತಕ್ಕಂಥ ಯಾವುದೇ ಸೌಲಭ್ಯಗಳನ್ನ ನಾವು ಹಿಂದೆ ಮಾಡ್ತಾ ಇಲ್ಲ, ಯಾವುದೇ ಸೌಲಭ್ಯಗಳಿಗೆ ಅವ್ರಿಗೆ ನಾವು ತೊಂದರೆ ಕೊಡ್ತಾ ಇಲ್ಲ. ಅವ್ರು ಯಾಕೆ ಅಂತ ಹೇಳಿದ್ರೆ, ಅವರು ಕ್ಷೇಮವಾಗಿದ್ರೆ, ಅವರು ಉತ್ತಮ ರೀತಿಯಲ್ಲಿದ್ರೆ, ಅವರ ವೃತ್ತಿ ಜೀವನ ಚೆನ್ನಾಗಿದ್ರೆ, ಬಹುಶಃ ಅವರ ಖಾಸಗಿ ಜೀವನ ಚೆನ್ನಾಗಿದ್ರೆ, ವೃತ್ತಿ ಜೀವನದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಮನೋಭಾವ ಬರ್ತದೆ. ತನ್ನ ವೃತ್ತಿ ಪಾವಿತ್ರ್ಯವನ್ನ ಅವರು ನಡ್ಕೊಳ್ತಾರೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸರ್ ನಾನು ಖಂಡಿತವಾಗಿ
ಆದಷ್ಟು ಸಹಕರಿಸಿ ಶಿಕ್ಷಕರು ಕೊಡ್ತಕ್ಕಂಥ ಯಾವುದೇ ಸೌಲಭ್ಯಗಳನ್ನ ನಾವು ಹಿಂದೆ ಇದ್ದರೆ ನಾವು ಮಾಡ್ತಾ ಇದ್ದೀವಿ ಸರ್ ಅಂತೇಳಿ ಈ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ಶಾಸಕರಿಗೆ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಎರಡನೇ ವಿಷಯ ಏನಂತ ಹೇಳಿದ್ರೆ, ನಮ್ಮ ಶಿಕ್ಷಣದ ಬಗ್ಗೆ ಅಪಾರ ಕಾಳಜಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಅಷ್ಟೇ, ಮಾನ್ಯ ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಮ್ಮ ಕೌನ್ಸಿಲರ್ ಇದ್ದಾರೆ. ಅವ್ರಿಗೆ ನಮ್ಮ ಒಂದ್ಸಲಿ ಕಳೆದ ಸಾಲಲ್ಲಿ ನೀರಿರಲಿಲ್ಲ. ಸುಮಾರು 1 ವರ್ಷಗಳ ಕಾಲ ಮುಂದೆ ಇರ್ತಕ್ಕಂಥ ಗಿಡಗಳನ್ನ ಕಳೆದ ಹಿಂದೆ ಇದ್ದ ಬಿಇಒರವರು ತುಂಬಾ ಒಳ್ಳೆಯ ಕೆಲಸ ಮಾಡಿರೋದ್ರಲ್ಲಿ ಆ ಮುಂದ್ಗಡೆ ಗಿಡಗಳನ್ನ ಇಟ್ಟು ತುಂಬಾ ಚೆನ್ನಾಗಿ ಇಟ್ಟು ಹೋಗಿದ್ದಾರೆ. ಆ ಗಿಡಗಳು ನಾನು ಬಂದ್ಮೇಲೆ ಎಲ್ಲ ಒಣಗೋಗಿ ಶುರುವಾಯ್ತು. ಅರೆ ನಾನು ಬಂದು ಇಬಿಒ ಬಂದು ಗಿಡಗಳೆಲ್ಲ ಒಣಗೋಗ್ತಾ ಇದೆ ಅಂತ 1-3 ಜನ ಅಂದ್ರು. ಅಂತ ಸಂದರ್ಭದಲ್ಲಿ ಅರೆ ನಾನು ಈ ಗಿಡಗಳು ಯಾವುದು ಒಣಗೋಗಿ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಪ್ರತಿ 3 ದಿವಸಕ್ಕೊಂದ್ಸಲಿ ಮೇಡಮ್ ಅವ್ರಿಗೂ ಫೋನ್ ಮಾಡ್ತಾ ಇದ್ದೆ, ನಮ್ಮ ಕೌನ್ಸಿಲರ್ ಅಣ್ಣ ಅವ್ರಿಗೂ ಫೋನ್ ಮಾಡ್ತಾ ಇದ್ದೆ. ಅವರು ನಾನು ಪ್ರತಿ ಸಲ ಫೋನ್ ಮಾಡಿದಾಗ ಯಾವುದೇ ಬೇಜಾರಿಲ್ಲದೆ ನೀರನ್ನ ತಂದು ಆ ಟ್ಯಾಂಕ್ಸ್ಗೆ ಹಾಕ್ಸ್ಕೊಡ್ತಾ ಇದ್ರು. ಜೊತೆಗೆ ಅವರ ಬೆನ್ನತ್ತಿ ನಾವು ಏನಾದರೂ ಮಾಡಿ, ಯಾಕಂದ್ರೆ ಇಲ್ಲಿ ನಮ್ಮ ಹೆಣ್ಣುಮಕ್ಕಳು ಟೀಚರ್ಸ್ ಬರ್ತಾ ಇದ್ದಾರೆ, ಒಳ್ಳೆ ಶೌಚಾಲಯ ಇದೆ, ಟೀಚರ್ಸ್ ಬರ್ತಾ ಇರ್ತಾರೆ, ನೀರಿದೆ ಅಂದ್ರೆ ತೊಂದರೆ ಆಗುತ್ತೆ ಅಂತೇಳಿ ಅವ್ರು ರಿಕ್ವೆಸ್ಟ್ ಮಾಡಿದಾಗ ಅವ್ರು ಮನಸ್ಸು ಮಾಡಿ ಒಳ್ಳೆ ಪೈಪ್ ಲೈನ್ ಹಾಕ್ಬಿಟ್ಟು ನೇರವಾಗಿ ನೀರು ಸದಾ 24 ಗಂಟೆನೂ ಕೂಡ ನಮ್ಮ ಬಿಇಒ ಆಫೀಸ್ಗೆ ನೀರು ಬರೋದು ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಯಾಕೆ ನಾನು ಮಾತನ್ನ ಹೇಳ್ತಾ ಇದ್ದೇನೆ ಅಂದ್ರೆ, ನಮ್ಮ ಶಿಕ್ಷಕರು ಅಂದ್ರೆ ಈ ಸಮಾಜದಲ್ಲಿ ವಿಶೇಷವಾಗಿರ್ತಕ್ಕಂಥ ಗೌರವ ಇದೆ, ವಿಶೇಷವಾಗಿರ್ತಕ್ಕಂಥ ಆಧಾರ ಇದೆ, ವಿಶೇಷವಾಗಿರ್ತಕ್ಕಂಥ ಅಭಿಮಾನ ಇದೆ. ಅದನ್ನ ನಾವು ಮುಂದೆ ಉಳಿಸ್ಕೊಡ್ತಕ್ಕಂಥದ್ದು ನಮ್ಮ ಎಲ್ಲರ ಜವಾಬ್ದಾರಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಬಹುಶಃ ನಮ್ಮ ಒಂದು ಹೆಮ್ಮೆ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳ್ತೀನಿ ನಮ್ಗೆ. ಯಾಕೆ ಅಂತ ಹೇಳಿದ್ರೆ, ಈ ವೇದಿಕೆಯಲ್ಲಿ ಕೂತಿರ್ತಕ್ಕಂಥವ್ರು ಸುಮಾರು ಜನ ನಮ್ಮ ಶಿಕ್ಷಣ ಕ್ಷೇತ್ರದಿಂದ ಆಚೆ ಬಂದಿರ್ತಕ್ಕಂಥವ್ರು. ನೋಡಿ, ಎಕ್ಸಾಂಪಲ್ ನಮ್ಮ ಇಒರವರು ನಮ್ಮ ಕ್ಷೇತ್ರದಲ್ಲಿ ನಾಳೆ ಆಚೆ ಬಂದಿರೋರು, ನಮ್ಮ ತಹಶೀಲ್ದಾರ್ ಅವರು ಶಿಕ್ಷಕರ ಕ್ಷೇತ್ರದಾಗ ಕೆಲಸ ಮಾಡಿ ಬಂದಿರ್ತಕ್ಕಂಥವ್ರು, ಮತ್ತೆ ಅಧ್ಯಕ್ಷರು ಕೂಡ ನಗರಸಭೆ ಅಧ್ಯಕ್ಷರು ಶಿಕ್ಷಕರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು, ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸಿಕೊಂಡು ಒಬ್ಬ ಟೀಚರ್ ಆಗಿ ಆಚೆ ಬಂದಿರ್ತಕ್ಕಂಥವ್ರು. ಶಿಕ್ಷಕ ಮನಸ್ಸು ಮಾಡಿದ್ರೆ IAS ಆಫೀಸರ್ ಆಗ್ಬೋದು ಅನ್ನೋದನ್ನು ಸಾಬೀತು ಮಾಡಿದ್ದೀವಿ. ಶಿಕ್ಷಕ ಮನಸ್ಸು ಮಾಡಿದ್ರೆ ಉಪರಾಷ್ಟ್ರಪತಿ ತನಕ ಪ್ರಾಥಮಿಕ ಶಾಲೆಯಿಂದ ಹಿಡಿದು ಎಲ್ಲಾ ಸ್ತರದಲ್ಲೂ ಕೂಡ ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದನ್ನ ನಾವು ಸಾಧನಪಡಿಸಿ ತೋರಿಸಿದೀವಿ ಇವತ್ತು. ಯಾಕೆಂತಂದ್ರೆ ಒಬ್ಬ ಮಿನಿಸ್ಟ್ರಿಂದ ಹಿಡಿದು ನಮ್ಗೆಲ್ಲರೂ ಗೊತ್ತಿದೆ, ಒಬ್ಬ ಟೀಚರ್ ಆಗಿರ್ತಕ್ಕಂಥ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ತೀವಿ. ಇನ್ಕ್ಲೂಡಿಂಗ್ ಅವರು ಕೂಡ ಬೆಳವಣಿಗೆ ಆಗ್ತಾರೆ, ಮಕ್ಕಳನ್ನು ಕೂಡ ಹೇಗೆ ನಾವು ಡೆವಲಪ್ ಮಾಡಬೇಕು ಅಂತಕ್ಕಂಥದ್ದನ್ನ ತಿಳಿಬೇಕಾಗಿದೆ. ಈಗ ನಾನು ಶಿಕ್ಷಕರಾಗಿರ್ತಕ್ಕಂಥವರು ಕೆಲವು ಒಳ್ಳೆಯ ಮನೋಭಾವಗಳನ್ನು ಬೆಳೆಸ್ಕೋಬೇಕಾಗಿದೆ. ಹೆಚ್ಚು ಬುಕ್ಸ್ ಅನ್ನು ಓದಬೇಕು, ಅವರು ಸಮಾಜಕ್ಕೆ ಮಾದರಿಯಾಗಿರ್ಬೇಕು, ಅವರು ಧನಾತ್ಮಕ ಚಿಂತನೆ ಇರ್ತಕ್ಕಂಥವರಾಗಬೇಕು. ಇಂದು ಶಿಕ್ಷಣ ವ್ಯವಸ್ಥೆ ತುಂಬಾ ದುಬಾರಿಯಾಗಿದೆ, ತಮ್ಮೆಲ್ಲರೂ ಗೊತ್ತಿದೆ. ಇವತ್ತು ನಾವೆಲ್ಲರೂ ಕೂಡ ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕನ್ನಡ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಅಲ್ಲಿರ್ತಕ್ಕಂತಹ ಮಕ್ಕಳು ಮಣ್ಣಿನ ಮುದ್ದೆ ಆಗಿರ್ತಕ್ಕಂತಹ ಮಕ್ಕಳು, ಜೊತೆಗೆ ಒಂದು ರೀತಿಯಲ್ಲಿ ರಾ ಮೆಟೀರಿಯಲ್ ಇರ್ತಕ್ಕಂತಹ ಮಕ್ಕಳು, ಅವ್ರನ್ನೆಲ್ಲ ನಾವು ತಿಳಿ ಸಮಾಜಕ್ಕೆ ಪ್ರಯೋಜನ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ. ಇವತ್ತು ಇಂಗ್ಲಿಷ್ ಮೀಡಿಯಂ ಶಾಲೆಗಳು, ಕೋಮುವಾದಿ ಶಾಲೆಗಳು, ಜಾತಿಗೊಂದು ಶಾಲೆಗಳು, ಗಲ್ಲಿಗೊಂದು ಶಾಲೆಗಳು ಆಗಿ ಇವತ್ತು ಒಂದೇ ಅವರ ಗುರಿ ಏನಂದ್ರೆ, ಮಗು ಮಾರ್ಕ್ಸ್ವಾದಿ ಆಗ್ಬೇಕು ಅಂತ. ಮಾರ್ಕ್ಸ್ವಾದಿ ಅಂದ್ರೆ ಮಾರ್ಕ್ಸ್ವಾದಿ ಅಲ್ಲ, ಕಮ್ಯುನಿಸ್ಟ್ ಮಾರ್ಕ್ಸ್ವಾದಿ ಅಲ್ಲ, ಮಾರ್ಕ್ಸ್ ತೆಗೆಯೋದೇ ಉದ್ದೇಶ ಆಗಿದೆ ಅವ್ರಿಗೆ. ಇವತ್ತು ಮಗುವಿನಲ್ಲಿ ಒಂದು ಕೌಶಲ್ಯ ಆಗಲಿ, ಒಂದು ಕಲ್ಚರ್ ಆಗಲಿ, ಅವನಲ್ಲಿ ಒಂದು ರೀತಿಯ ಮಾನವೀಯ ಮೌಲ್ಯಗಳಾಗಲಿ ಬೆಳೀತಕ್ಕಂಥದ್ದು ಬೇಕಿಲ್ಲ. ಅವ್ರು ಒಳ್ಳೆ ಇಂಜಿನಿಯರ್ ಆಗಬೇಕು, ಒಳ್ಳೆ ಡಾಕ್ಟರ್ ಆಗಬೇಕು, ಒಳ್ಳೆ IIT ಆಫೀಸರ್ ಆಗಬೇಕು, ಅಷ್ಟು ಮಾತ್ರ ಆಲೋಚನೆ ಮಾಡಿದ್ದಾರೆ ಹೊರತು ಇವತ್ತು ಸಮಾಜಕ್ಕೆ ಪ್ರಯೋಜನ ಆಗಿರ್ತಕ್ಕಂಥ ಮಗು ಆಗಬೇಕು ಅಂತಕ್ಕಂಥದ್ದನ್ನ ಇವತ್ತು ಇಲ್ಲ. ಬಾಲ್ಯದಲ್ಲಿ ಇವತ್ತು ಏನಾಗಿದೆ, ಇವತ್ತು ಪಡೆದಿರ್ತಕ್ಕಂಥ ಎಜುಕೇಶನ್ ಇವತ್ತು ನೋಡಿ, ನಮ್ಮ ಸಮಾಜದಲ್ಲಿ ಓದ್ತಾ ಇರ್ತಕ್ಕಂಥವರಿಂದ ಈ ಸಮಾಜಕ್ಕೆ ಯಾವುದೇ ರೀತಿಯ ಡೇಂಜರ್ ಇಲ್ಲ. ಎಲ್ಲ ಗ್ರಾಜುಯೇಟ್ಸ್ ಓದಿರ್ತಕ್ಕಂಥವರೇ ಇವತ್ತು ಈ ಸಮಾಜಕ್ಕೆ ಮಾರಕವಾಗಿದ್ದಾರೆ. ಓದ್ತಾ ಇರ್ತಕ್ಕಂಥವ್ರು ಆರಾಮಾಗಿ ಅವ್ರು ಕೆಲಸ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು 4 ಜನಕ್ಕೆ ಊಟ ಬಂದಿರೋರನ್ನ 4 ಜನಕ್ಕೆ ಊಟ ಕೊಡ್ಕೊಂಡು ಸಮಾಜದಲ್ಲಿ ಇರ್ತಾರೆ. ಆದರೆ ಓದಿರ್ತಕ್ಕಂಥವ್ರು ಇವತ್ತು ಏನಾಗಿದೆ ಅಂದ್ರೆ, ಎಲ್ಲಾ ರೀತಿಯ ಜಾತಿ, ಧರ್ಮ, ಇನ್ನೊಂದು ವರ್ಣ ಭೇದ ಇಂಥವೆಲ್ಲ ಬೆಳೆಸಿ ಇವತ್ತು ಇಡೀ ಸಮಾಜವನ್ನೇ ಕೂಡ, ಇಡೀ ಮನುಕುಲದ ಒಂದು ಬೇರಿಗೆ ಕೈ ಹಾಕಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಶಿಕ್ಷಕ ಮನಸ್ಸು ಮಾಡಿದ್ರೆ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ಬೋದು ಅಂತಕ್ಕಂಥದ್ದು ಒಂದು. ಜೊತೆಗೆ ಶಿಕ್ಷಕ ತನ್ನ ಮೂಲಕ ಏನ್ ಮಾಡಬೇಕು, ಒಳ್ಳೆಯ ಆಫೀಸರ್ಸ್ ಅನ್ನು ಸೃಷ್ಟಿ ಮಾಡಬೇಕು, ಈ ಸಮಾಜಕ್ಕೆ ಪ್ರಯೋಜನ ಆಗಿರ್ತಕ್ಕಂಥವ್ರನ್ನ ಮಾಡಬೇಕು. ಹೇಗೆ ಅಂತಂದ್ರೆ, ಇವತ್ತು ಶಿಕ್ಷಕರಾಗಿರ್ತಕ್ಕಂಥವ್ರು ಆಚೆಗೆ ಹೋದ್ರೆ, ತಾಲೂಕು ಆಫೀಸ್ಗೆ ಹೋದ್ರೆ ಒಬ್ಬ ತಹಶೀಲ್ದಾರ್ ಇರುವಂತೆ, ಆ ತಹಶೀಲ್ದಾರ್ ನಮ್ಮ ಶಿಷ್ಯ ಅಂತ ಹೇಳ್ಕೊಳ್ಳೋ ರೀತಿಯಲ್ಲಿ ನಾವು ಸೃಷ್ಟಿ ಮಾಡ್ಬೇಕು.
ಮಾಡಬೇಕಾಗಿದೆ. ಇವತ್ತು ನಾವು ಆಚೆ ಹೋದಾಗ ಒಂದು ಒಳ್ಳೆ ಇಂಜಿನಿಯರ್ ಬಂದಾಗ ಈ ಇಂಜಿನಿಯರ್ ನನ್ನ ಸ್ಟೂಡೆಂಟ್ ಅಂತ ಹೇಳ್ಬೇಕು, ಒಳ್ಳೆ IAS ಆಫೀಸರ್ಸ್ ಯಾರಾದ್ರೂ IAS ಆಫೀಸರ್ ನನ್ನ ಸ್ಟೂಡೆಂಟ್ ಅಂತ ಹೇಳ್ಬೇಕು. ಎದುರುಗಡೆ ಬರ್ತಕ್ಕಂಥ ಒಬ್ಬ ಆಫೀಸರ್, ಒಬ್ಬ ತತ್ವಜ್ಞಾನಿ, ಒಬ್ಬ ರೈತ, ಒಬ್ಬ ಇತಿಹಾಸಜ್ಞ, ಒಬ್ಬ ವಿಜ್ಞಾನಿ, ಒಬ್ಬ ಒಳ್ಳೆಯ ಟೀಚರು, ಯಾರೇ ಆಗಲಿ ಒಳ್ಳೆಯವರು ಬಂದಾಗ ಒಳ್ಳೆಯ ಒಂದು ಇವ್ರನ್ನ ಸೃಷ್ಟಿ ಮಾಡ್ತಕ್ಕಂಥ ಅವರು ನಮ್ಮ ಟೀಚರ್ಸ್ ಅಂತಕ್ಕಂಥದ್ದನ್ನ ತಿಳಿಬೇಕಾಗಿದೆ. ಜೊತೆಗೆ ಶಿಕ್ಷಕರಾಗಿರ್ತಕ್ಕಂಥವ್ರು ಏನ್ ಮಾಡ್ಬೇಕು, ಒಳ್ಳೆಯ ಸಾಧಕರನ್ನು ಪರಿಚಯ ಮಾಡಿಕೊಡ್ಬೇಕು ಮಕ್ಕಳಿಗೆ. ಯಾರು ಸಾಧನೆ ಮಾಡಿರ್ತಕ್ಕಂಥದ್ದು ಅಂತ ಅವರು ಪುಸ್ತಕಗಳನ್ನು ಓದುವಂತೆ ಮಾಡಬೇಕು. ಆಮೇಲೆ ಯಾರು ಕೆಲವು ನೋಡಿ ಉದಾಹರಣೆಗೆ ಅಮಿತಾಬ್ ಬಚ್ಚನ್ ಈ ಟೋನ್ ಟೆಸ್ಟಿಂಗ್ ಕಳಿಸಿದಾಗ ನೀನು ಫೇಲ್ ಆಗಿ ಹೊಟ್ಟೋಗ್ಬಿಡು, ನೀನು ಬರಬೇಡ ಅಂತ ಇದು ಫೇಲ್ ಆಗೋಯ್ತು. ಅಮಿತಾಬ್ ಬಚ್ಚನ್ ಅವರು ಒಂದ್ಸಲಿ ಟೋನ್ ಟೆಸ್ಟಿಂಗ್ ಹೋದಾಗ ನಿನ್ ಟೋನ್ ಸರಿ ಇಲ್ಲ, ನೀನು ಮನೆಗೆ ಏನು ಕೆಲಸಕ್ಕೆ ಬರಲ್ಲ ಅಂತ ಹೇಳಿದಂತೆ. ಆದ್ರೆ ಅವ್ರು ನಾನು ಟೋನ್ ಸರಿ ಇಲ್ಲ ಅಂದ್ರೂ ಕೂಡ ಅವನು ಸಾಧನೆ ಮಾಡಿ ಇಲ್ಲ ನಾನು ಸರಿಯಾಗಿದ್ದೀನಿ ಅಂತಕ್ಕಂಥ ಸಾಬೀತು ಮಾಡ್ತೀನಿ ಅಂತ ಹೇಳಿ ಇವತ್ತು ಇಡೀ ಪ್ರಪಂಚದಲ್ಲೇ ಒಳ್ಳೆಯ ಫಿಲಿಂ ಸ್ಟಾರ್ ಆಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ಇದನ್ನ ಮಕ್ಕಳಿಗೆ ಇಂಥವುಗಳನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಪೆಟ್ರೋಲ್ ಬಿಡ್ತಾ ಇರ್ತಕ್ಕಂಥ ಅಂಬಾನಿ, ಒಬ್ಬ ಕೂಲಿ ಕೆಲಸಕ್ಕೆ ಹೋಗಿ ಪೆಟ್ರೋಲ್ ಬಿಡ್ತಾ ಇರ್ತಕ್ಕಂಥ ಅಂಬಾನಿ ಇಡೀ ಜಗತ್ತಿನಲ್ಲೇ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದಾರೆ. ಇವರ ಸಾಧನೆಗಳ ಬಗ್ಗೆ ತಿಳಿಸ್ಕೊಡ್ಬೇಕು. ಜಾನ್ ಮಿಲ್ಟನ್ ಅಂತಕ್ಕಂಥ ಕಣ್ಣಿಂದ ಇರ್ತಕ್ಕಂಥ ಒಬ್ಬ ಕವಿ, ಇಡೀ ಜಗತ್ತಿನಲ್ಲೇ ಜಾನ್ ಮಿಲ್ಟನ್ ಒಳ್ಳೆಯ ಕವಿ ಅಂತಕ್ಕಂಥದ್ದನ್ನ ಅವ್ರು ಸಾಬೀತು ಮಾಡ್ಕೊಂಡಿದ್ದಾರೆ. ಅಂತಹ ವ್ಯಕ್ತಿಗಳ ಬಗ್ಗೆ ತಿಳಿಸ್ಕೊಡ್ಬೇಕು. ಪುಟ್ಟರಾಜ್ ಗವಾಯಿ ಕಣ್ಣಿಂದ ಇರ್ತಕ್ಕಂಥ ಒಬ್ಬ ಸಂಗೀತದಲ್ಲಿ ಖ್ಯಾತಿ ಪಡೆದು ಇಡೀ ಪ್ರಪಂಚದಲ್ಲೇ ಖ್ಯಾತಿ ಪಡೆದಿರ್ತಕ್ಕಂಥ ಪುಟ್ಟರಾಜ್ ಗವಾಯಿ ಅಂತವ್ರ ಬಗ್ಗೆ ನಾವು ತಿಳಿಸ್ಕೊಡ್ಬೇಕು. ಇಂತಹ ಮಕ್ಕಳನ್ನ ಮತ್ತೆ 8ನೇ ತರಗತಿಯ ಫೇಲ್ ಆಗಿರ್ತಕ್ಕಂಥ ಸಚಿನ್ ತೆಂಡೂಲ್ಕರ್ ಇಡೀ ಜಗತ್ತಲ್ಲೇ ಅವರು ಕೊಂಡಾಡ್ತಕ್ಕಂಥ ಒಬ್ಬ ಕ್ರಿಕೆಟರ್ರಾಗಿ ಈಚೆ ಬರ್ತಾನೆ. ಇಂತಹ ಮಕ್ಕಳು ಸಾಧಕರ ಬಗ್ಗೆ ಶಿಕ್ಷಕರಾಗಿರ್ತಕ್ಕಂಥವ್ರು ನಾವು ತಿಳಿಸ್ಕೊಡ್ಬೇಕು. ಜೊತೆಗೆ ಶಿಕ್ಷಕರಾಗಿರ್ತಕ್ಕಂಥವ್ರು ಏನಾಗಿರ್ಬೇಕು, ಎಂತಹ ಒಂದು ಮನೋಭಾವ ನಮ್ಮಲ್ಲಿರ್ಬೇಕು ಅಂದ್ರೆ ಈ ಕಸ್ತೂರಿ ನಿವಾಸದಲ್ಲಿ ಚಿ ಉದಯಶಂಕರ್ ಅವರು ಒಂದು ಹಾಡನ್ನು ಬರ್ತಾರೆ. ಏನಂತ ಹೇಳಿದ್ರೆ ತಮ್ಮೆಲ್ಲರೂ ಗೊತ್ತಿದೆ, ಕೇಳಿದ್ದೀರ ಹಾಡನ್ನ, ರಾಗವಾಗಿ ಹಾಡ್ಬಿಡ್ತೀರಿ, ಇದು ಹೇಳ್ಬಿಟ್ಟು ನಿಲ್ಲಿಸ್ಬಿಡ್ತೀರಿ. ಮೈಯನ ಹಿಂಡಿ ನೊಂದರು ಕಬ್ಬು ಸಿಹಿಯ ಕೊಡುವುದು, ಮೈಯನ ಹಿಂಡಿ ನೊಂದರು ಕಬ್ಬು ಸಿಹಿಯ ಕೊಡುವುದು, ತೇಯುತ್ತಲಿದ್ದರು ಗಂಧದ ಪರಿಮಳ ತುಂಬಿ ಬರುವುದು, ತಾನೇ ಉಗಿದರು ದೀಪವು ಮನೆಗೆ ಬೆಳಕ ನೀಡುವುದು, ಬೆಳಕ ತರುವುದು, ಆಡಿಸಿ ನೋಡು ಕೇಳಿಸಿ ನೋಡು ಉರುಳಿ ಹೋಗದು, ಏನೇ ಬದಲಿ ಯಾರಿಗೂ ಸೋತು ತಲೆಯ ಬಾಗದು, ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು, ಆಡಿಸಿ ನೋಡು ಕೇಳಿಸಿ ನೋಡು ಉರುಳಿ ಹೋಗದು. ಅಂದ್ರೆ ಮೈಯನೇ ಹಿಂಡಿ ನೊಂದರು ಕಬ್ಬು ಸಿಹಿಯ ಕೊಡುವುದು ಅಂದ್ರೆ ಶಿಕ್ಷಕನಾಗಿರ್ತಕ್ಕಂಥವನು ನಮ್ಮ 3 ಕಷ್ಟಗಳಿರಲಿ ಮನೆಯಲ್ಲಿ, ಶಾಲೆಗೆ ಹೋದ ತಕ್ಷಣ ಎಲ್ಲವನ್ನು ಗಂಟಿಟ್ಟು ಬಾಗಿಲಿಂದಗಡೆ ಬಿಸಾಕಿ ಮಕ್ಕಳ ಮುಂದೆ ನಗುತ್ತಾ ಆ ಮಕ್ಕಳ ಜೀವನ ಒಳ್ಳೆಯ ರೀತಿಯಲ್ಲಿ ಬರಲಿ ಅಂತಕ್ಕಂಥದ್ದನ್ನ ನಾವು ಸೃಷ್ಟಿ ಮಾಡಿಕೊಂಡು ಕೆಲಸ ಮಾಡ್ತೀವಿ. ಹಾಗಾಗಿ ಶಿಕ್ಷಕರಾಗಿರ್ತಕ್ಕಂಥವ್ರು ಈ ಸಮಾಜದಲ್ಲಿ ಉತ್ತಮವಾಗಿರ್ತಕ್ಕಂಥ ಮೌಲ್ಯಗಳನ್ನು ಬೆಳೆಸ್ತಕ್ಕಂಥವ್ರು ಅಂತಕ್ಕಂಥ ತಿಳಿಯಬೇಕು. ನಾವು ಮಾಡಿರ್ತಕ್ಕಂಥ ಕೆಲಸವನ್ನು ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು. ನೋಡಿ, ನಾವು ಈ ಶಿಕ್ಷಕರ ದಿನಾಚರಣೆ ಬಗ್ಗೆ ಬೇರೆ ಬೇರೆ ತಾಲೂಕುಗಳಲ್ಲಿ ಬೇರೆ ಅಪವಾದ ಇದೆ. ನಮ್ಮ ತಾಲೂಕಲ್ಲಿ ಅದರ ಅಪವಾದದಿಂದ ನಾವು ದೂರ ಇದ್ದೀವಿ. ಹೇಗೆ ಅಂದ್ರೆ, ಬೇರೆ ಕಡೆ ಟೀಚರ್ಸ್ ಡೇ ಮಾಡಬೇಕಾಗಿದ್ರೆ ಎಲ್ಲ ಟೀಚರ್ಸ್ ಹೋಗಿ ಬೇರೆಯವ್ರನ್ನ ಕೇಳಿ ಬೇರೆ ಶಾಲೆಗಳ ಹತ್ರ ಹೋಗಿ ಹಣ ಕೊಡೋದು, ಇಲ್ಲಿನ ಖರ್ಚು ವೆಚ್ಚಗಳಿಗೆ ಈ ತರ ಕಷ್ಟಪಟ್ಟು ನಾವೇ ಎಲ್ಲ ಮಾಡ್ತಕ್ಕಂಥದ್ದು. ಆದ್ರೆ ಇಲ್ಲಿ ಮಾನ್ಯ ಶಾಸಕರು ಎಲ್ಲ ಶಿಕ್ಷಕರು ಕೂಡ ಪ್ರೀತಿ ವಿಶ್ವಾಸದಿಂದ ಇವತ್ತು ಎಲ್ಲರೂ ಕೂಡ ನಾನು ಊಟ ಕೊಡ್ತಕ್ಕಂಥದ್ರಿಂದ ಹಿಡಿದು ಜೊತೆಗೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಸನ್ಮಾನ ಕಾರ್ಯಕ್ರಮ ನಾನೇ ಮಾಡ್ತೀನಿ. ಅವರ ಆಶೀರ್ವಾದ ನಾನು ಕೊಟ್ಟಿರ್ಲಿ, ಅವರ ಆಶೀರ್ವಾದ ನನಗಿರ್ಲಿ. ಆದರೆ ಎಲ್ಲೂ ಕೂಡ ನನ್ನ ಹೆಸರನ್ನು ಹಾಕೋದು ಅದು ಇದು ಬೇಡ ಅಂತ. ಅದಕ್ಕೆ DVG ಅವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ. ಈ ಮಾತು ಹೇಳಿ ನಾನು ಮುಗಿಸ್ತೀನಿ. ಏನಂದ್ರೆ, ಇಳೆಯಿಂದ ಮೊಳಕೆ ಒಗೆಯೊಂದು ಟಮಟೆಗಳಿಲ್ಲ, ಇಳೆಯಿಂದ ಮೊಳಕೆ ಒಗೆಯೊಂದು ಟಮಟೆಗಳಿಲ್ಲ, ಫಲ ಮಾಗುವೊಂದು ತುತ್ತೂರು ಧ್ವನಿ ಇಲ್ಲ, ಫಲ ಮಾಗುವೊಂದು ತುತ್ತೂರಿ
ಧ್ವನಿ ಇಲ್ಲ, ಬೆಳಗಿಯುವ ಸೂರ್ಯ ಚಂದ್ರರೊಂದು ಸದ್ದಿಲ್ಲ. ಜಗತ್ತಿಗೆ ಬೆಳಗಿಯುವ ಸೂರ್ಯ ಚಂದ್ರರೊಂದು ಸದ್ದಿಲ್ಲ, ಒಲಿನಿನ್ನ ತುಟಿಗಳನ್ನು ಮಂಕುತಿಮ್ಮ. ಅಂದ್ರೆ ಇಷ್ಟೊಂದು ಪ್ರಕೃತಿಯಲ್ಲಿ ಮೊಳಕೆ ಈಚೆ ಬರುತ್ತೆ, ಏನು ಸದ್ದು ಮಾಡೋದಿಲ್ಲ. ಅವರು ನಾನು ಬರ್ತಾ ಇದ್ದೀನಿ ಯಾರು ಅವ್ರಿಗೆ ಆಹ್ವಾನ ಮಾಡೋದಿಲ್ಲ. ಫಲ ಮಾಗುವಂತ ತುತ್ತೂರಿ ಫಲ, ಹಣ್ಣುಗಳು ಹಣ್ಣಾಗತಕ್ಕಂಥ ಸಂದರ್ಭದಲ್ಲಿ ಕಾಯಿ ಹಣ್ಣಾಗುವವರಿಗೆ ಯಾವುದೇ ರೀತಿಯ ಧ್ವನಿ ಇಲ್ಲ. ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂಥ ಸೂರ್ಯ ಚಂದ್ರರು ಏನು ಸದ್ದಿಲ್ದಿರ ಈಚೆ ಬರ್ತಾರೆ. ಆದ್ರೆ ಮನುಷ್ಯನಾಗಿರ್ತಕ್ಕಂಥವನು ನಾನು ಇವತ್ತು ಮಾಡೋ ಕೆಲಸ, ನಾಳೆ ಮಾಡ್ತಕ್ಕಂಥ ಕೆಲಸ, ಹಿಂದೆ ಮಾಡಿರೋ ಕೆಲಸ ಎಲ್ಲವನ್ನು ಹೊಗಳ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು, ಹೇಳಿಕೊಂಡು ಕೆಲಸ ಮಾಡ್ತಕ್ಕಂಥವ್ರು ಈ ಜಗತ್ತಲ್ಲಿ ತುಂಬಿರುವಾಗ ನನ್ನ ಹೆಸರನ್ನ ಎಲ್ಲೂ ಕೂಡ ಈ ಪತ್ರಿಕೆಗಳಲ್ಲಿ ಹಾಕೋ ಅವಶ್ಯಕತೆ ಇಲ್ಲ. ಎಲ್ಲ ಶಿಕ್ಷಕರ ದಿನಾಚರಣೆ, ಎಲ್ಲ ಶಿಕ್ಷಕರ ಒಂದು ಆಶೀರ್ವಾದ ನಮಗೂ ಇರಲಿ, ಒಳ್ಳೆಯದಾಗಿ ಹೋಗಿ ಅಂತ ಅವ್ರು ಹೇಳಿರ್ತಕ್ಕಂಥದ್ದು ಖಂಡಿತವಾಗಲೂ ನಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅದನ್ನ ಇವತ್ತು ನೆನೀಬೇಕಾಗಿದೆ. ಶಿಕ್ಷಕ ವೃತ್ತಿ ಎಷ್ಟು ಪಾವಿತ್ರವಾಗಿರೋದು ಅನ್ನೋದು ಒಂದು ಘಟನೆ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಲಾಸ್ಟ್ ಏನಂದ್ರೆ, ಒಂದ್ಸಲಿ ಒಂದು ರೋಡ್ ಸೈಡ್ ಒಂದು ಶಾಲೆ ಇರುತ್ತೆ. ಆ ಶಾಲೆಯಲ್ಲಿ ಒಬ್ಬ ಶಿಕ್ಷಕ ಒಂದು ಟೋಪಿ ಹಾಕೊಂಡು ಒಂದು 58 ವರ್ಷ 59 ವರ್ಷ ಆಗುತ್ತದೆ, ಕಚ್ಚೆ ಕಟ್ಕೊಂಡಿರ್ತಾರೆ. ಮಕ್ಕಳು ಶಾಲೆ ತುಂಬ, ಅವ್ರು 40-50 ಅನ್ನೋದೇನು ಫಿಕ್ಸ್ ಇಲ್ಲ, ತುಂಬ ಶಾಲೆ ತುಂಬ ಮಕ್ಕಳು ಇರ್ತಾರೆ. ಹೀಗೆ ಅವರು ಎಲ್ಲ ಪಾಠ ಮಾಡಿ ಏಜ್ ಆಗಿತ್ತು, ಕೂತ್ಕೊಂಡು ಮಕ್ಕಳಿಗೆ ಹೋಮ್ವರ್ಕ್ ನೋಡ್ತಾ ಇರ್ತಾರೆ. ಇದ್ದಕ್ಕಿದ್ದಂಗೆ ಒಬ್ಬ ಇನ್ಸ್ಪೆಕ್ಟರ್ ಬರ್ತಾನೆ ಶಾಲೆ ಒಳಗಡೆ. ಬಹುಶಃ ಈ ಘಟನೆ ತಾವು ಕೇಳಿರ್ಬೋದು. ಇನ್ಸ್ಪೆಕ್ಟರ್ ಒಳಗಡೆ ಹೋದ ತಕ್ಷಣ ಈ ಮೇಷ್ಟ್ರು ಎದ್ದು ನಿಂತು, ಸರ್ ನಮಸ್ಕಾರ ಸರ್, ಬನ್ನಿ ಸರ್ ಅಂತೇಳಿ ಅವ್ರ ಚೇರನ್ನು ಕೊಡ್ತಾರೆ. ಆಗ ಈ ಮಕ್ಕಳೆಲ್ಲ ನೋಡ್ತಾರೆ, ಓಹೋ ಇವರು ನಮ್ಮ ಮೇಷ್ಟ್ರಿಗಿಂತ ದೊಡ್ಡವರು ಇರ್ಬೋದು, ಯಾಕಂದ್ರೆ ನಮ್ಮ ಮೇಷ್ಟ್ರೆ ದೊಡ್ಡವರು ಅಂದ್ಕೊಂಡು ಅವ್ರಿಗಿಂತ ಇವ್ರು ದೊಡ್ಡವರು ಇರ್ಬೋದು, ಮಹಾನ್ ಭಾವ ಅಂತೇಳಿ ಬಂದು ಕೂತ್ಕೊಳ್ತಾರೆ ಅವರು. ಆಯಿತು, ಸ್ವಲ್ಪ ಹೊತ್ತು ಹಂಗೆ ಇರ್ತಾರೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಏನಕ್ಕೋ ಹಾಗೆ BO ಬರ್ತಾರೆ ಒಳಗಡೆ. ಇನ್ಸ್ಪೆಕ್ಟರ್ ಅವ್ರು ಗೊತ್ತಿಲ್ಲ, ನೇರವಾಗಿ BO ಒಳಗಡೆ ಬರ್ತಾರೆ. ಬರೋಷ್ಟೊತ್ತಿಗೆ ಈ ಇನ್ಸ್ಪೆಕ್ಟರ್ ಇದ್ದು, ಸರ್ ನಮಸ್ಕಾರ ಸರ್ ಅಂತಾರೆ, ಟೀಚರ್ ನಮಸ್ಕಾರ ಸರ್ ಅಂತಾರೆ. ಅವಾಗ ಈ ಮಕ್ಕಳನ್ನು ಕೊಡ್ತಾರೆ, ಓಹೋ ಇವರು ಮೇಷ್ಟ್ರಿಂದ ಅವ್ರು ದೊಡ್ಡವರು, ಅವ್ರಿಗಿಂತ ಬಹುಶಃ ಇವರು ದೊಡ್ಡವರು ಇರ್ಬೋದು, ಇವರು ದೊಡ್ಡ ಮಹಾನ್ ಭಾವ ಅಂದ್ಕೊಂಡು ಮಕ್ಕಳು ಕೂತ್ಕೊಂಡಿರ್ತಾರೆ. ಮತ್ತೆ ಏನೋ ಇಲ್ಲ, ಇವರೆಲ್ಲ ಇನ್ಸ್ಪೆಕ್ಷನ್ ಎಲ್ಲ ಇದು ಮಾಡ್ತಾ ಇರ್ತಾರೆ. ಅಷ್ಟೊಂದು ಸರಿಯಾಗಿ DDP ಏನು ಹಿಂಗೆ ಬರ್ತಾರೆ, BO ಜೀಪ್ ನಿಂತಿದೆ, ಏನು ಒಳಗಡೆ BO ಇದ್ದಾರೆ ನೋಡೋಣ ಅಂತ ಹೇಳ್ಬಿಟ್ಟು ಅವರು ಹತ್ತ ಬಂದ್ಬಿಟ್ಟು ನಿಲ್ಸ್ಬಿಟ್ಟು ಒಳಗಡೆ ಬರ್ತಾರೆ. ಬರೋಷ್ಟೊತ್ತಿಗೆ ಈ ಇನ್ಸ್ಪೆಕ್ಟ್ರು, BO ಎಲ್ಲರೂ ಸರ್ ನಮಸ್ಕಾರ ಅಂತ DDP ಅಂತಾರೆ. ಅವ್ರೆ ಮೇಷ್ಟ್ರ ಮಕ್ಕಳನ್ನು ಕೊಡ್ತಾರೆ, ಓಹೋ ಇವ್ರಿಗಿಂತ ದೊಡ್ಡವರು ಇವ್ರಿಗಿಂತ ಅಂದ್ಕೊಂಡು ಮಕ್ಕಳು ಕೂತ್ಕೊಂಡಿರ್ತಾರೆ. ಇಲ್ಲಿ ಏನೋ ಕೆಲಸ ನೋಡ್ತಾ ಇರ್ತಾರೆ. ಇದಾದ್ಮೇಲೆ ಸ್ವಲ್ಪ ಹೊತ್ತು ಡೈರೆಕ್ಟರ್ ಬರ್ತಾರೆ, ಆಗಲೂ ಇವರೆಲ್ಲರೂ ನಮಸ್ಕಾರ ಆಗ್ತಾರೆ, ಓಹೋ ಇವ್ರಿಗಿಂತ ದೊಡ್ಡವರು. ಮತ್ತೆ ಇದಾದ್ಮೇಲೆ ಕಮಿಷನರ್ ಬರ್ತಾರೆ. ಕಮಿಷನರ್ ಬಂದವರು ಈಗ ಎಲ್ಲ ನಮಸ್ಕಾರ, ಓಹೋ ಇವರೆಲ್ಲರಿಗಿಂತ ದೊಡ್ಡವರೇನೋ ಅಂತ. ಇದಾದ್ಮೇಲೆ ಕೊನೆಗೆ ಒಂದು ಸೌಂಡ್, ಎಜುಕೇಶನ್ ಮಿನಿಸ್ಟರ್ ಸೌಂಡ್ ಏನ್ ಮಾಡ್ಕೊಂಡು ಸೌಂಡ್ ಮಾಡ್ಕೊಂಡು ಒಂದು ಜೀಪ್ ಬರುತ್ತೆ. ನೇರವಾಗಿ ಜೀಪ್ ಬಂದ್ಬಿಟ್ಟು ಒಳಗಡೆಗೆ ಜೀಪ್ ನಿಲ್ಲಿಸ್ಬಿಡ್ತಾರೆ. ಜೀಪ್ ನಿಲ್ಲಿಸ್ಬಿಟ್ಟು ಆ ಸೌಂಡ್ ಬರೋಷ್ಟೊತ್ತಿಗೆ ಸೈರನ್ ಹಾಕೊಂಡು ಇವರೆಲ್ಲ ಅಲರ್ಟ್ ಆಗಿಬಿಟ್ಟು ಓಡೋಡಿ ಆಚೆ ಬರ್ತಾರೆ. ಏನು ಇದ್ದಕ್ಕಿದ್ದಾಗ ನಮ್ಗೆ ಗೊತ್ತೇ ಇಲ್ಲ, ಅಯ್ಯೋ ಎಜುಕೇಶನ್ ಮಿನಿಸ್ಟರ್ ಬಂದ್ಬಿಟ್ಟಿದ್ದಾರೆ ಅಂತ ಎಲ್ಲರೂ ಓಡಿ ಬಾಗ್ಲ ಹತ್ರ ಹೋಗ್ತಾರೆ. ಎಲ್ಲ ಸರ್ ನಮಸ್ಕಾರ ಅಂತೇಳಿ ಎಲ್ಲ ಬಂದು ನೋಡ್ತಾರೆ. ಅವರು ಎಲ್ಲರೂ ಈ ಕಡೆ ತಳ್ಳಿಬಿಟ್ಟು ನೇರವಾಗಿ ಹೋಗ್ಬಿಟ್ಟು ಮೇಷ್ಟ್ರು ಇರ್ತಾರಲ್ಲ, ಮೇಷ್ಟ್ರು ಪಾದಗಳಿಗೆ ನಮಸ್ಕಾರ ಮಾಡ್ತಾರೆ. ಯಾಕೆ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ ಅಂದ್ರೆ ಅವರು ಗುರುಗಳು. ಆವಾಗ ಈ ಹುಡುಗರೆಲ್ಲರೂ ಅನ್ಕೊಳ್ತಾರೆ, ಓಹೋ ಇವ್ರಿಗಿಂತ ದೊಡ್ಡವರು, ಇವ್ರು ಅವ್ರಿಗಿಂತ ದೊಡ್ಡವರು, ಅವ್ರ ಮಿನಿಸ್ಟ್ರಿ ಈ ಮಿನಿಸ್ಟ್ರಿಗಿಂತ ದೊಡ್ಡವರು ನಮ್ಮ ಮೇಷ್ಟ್ರು ಅಂತೇಳಿ ಎಲ್ಲರೂ ಕೂಡ ಸಂತೋಷ ಪಡ್ತಾರೆ. ಅಂದ್ರೆ ಮೇಷ್ಟ್ರ ವೃತ್ತಿ ಅಂತಕ್ಕಂಥದ್ದು ಬಹುಶಃ ಎಲ್ಲಾ ವೃತ್ತಿಗಳಿಗಿಂತ ಹಿರಿಯಾಗಿರ್ತಕ್ಕಂಥದ್ದು. ಈ ವೃತ್ತಿಯನ್ನು ಯಾರು ಕೂಡ ನಾವು ಸಮಾನವಾಗಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಮ್ಮ ಪವಿತ್ರವಾಗಿರ್ತಕ್ಕಂಥ ಈ ಶಿಕ್ಷಕ ವೃತ್ತಿಯನ್ನ ನಾವು ಸದಾ ಗೌರವದಿಂದ ಇದ್ದು, ಈ ಸಮಾಜದಲ್ಲಿ ಯಾರು ತುಳಿತಕ್ಕೊಳಗಾಗಿದ್ದಾರೋ, ಈ ಸಮಾಜದಲ್ಲಿ ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೋ, ಯಾರು ಬಡತನದಿಂದಿದ್ದಾರೋ, ಯಾರು ಈ ಒಂದು ಶಿಕ್ಷಣದಿಂದ ವಂಚಿತರಾಗಿದ್ದಾರೋ ಅಂತ ಮಕ್ಕಳನ್ನು ಮೇಲೆ ತರೋ ಕೆಲಸ ನಾವು ಮಾಡಬೇಕಾಗಿದೆ. ಈ ಸಮಾಜಕ್ಕೆ ಪ್ರಯೋಜನವನ್ನಾಗಿ ನಾವು ಮಾಡಬೇಕಾಗಿದೆ. ಇಡೀ ನಮ್ಮ ವೃತ್ತಿ ಜೀವನದಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ನಮ್ಮಿಂದ ಆಚೆ ಹೋಗ್ತಾರೆ, ಸಾವಿರಾರು ಜನ, ಅವರಲ್ಲಿ 50% ಹೆಚ್ಚಿನ ಪ್ರಯೋಜನವನ್ನಾಗಿ ನಾವೆಲ್ಲರೂ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ವೃತ್ತಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ನಮ್ಮೆಲ್ಲರೂ ಪುಣ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಎದೆ ಮುಟ್ಟಿ ನಾವೆಲ್ಲರೂ ಕೂಡ ಇವತ್ತು ಈ ಜಾಬ್ ಅಲ್ಲಿ ನಾವೆಲ್ಲರೂ ಕೂಡ 100% ಸ್ಯಾಟಿಸ್ಫೈ ಆಗಿದ್ದೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ಇವತ್ತು ಒಂದು ವಿಷಯ ಅಂದ್ರೆ, ಇವತ್ತು ನಮ್ಮಲ್ಲಿ ಟೀಚರ್ಸ್ ಮೊನ್ನೆ ಒಬ್ರು ಅಲ್ಲಿ ಗಾಡಿ ನಿಲ್ಲಿಸ್ಬೇಕಾದ್ರೆ ಯಾರೋ ಬೀಗ ಹಾಕೊಂಡು ಹೊರಟೋಗ್ಬಿಟ್ಟಿದ್ದಾರೆ ಅಂತೇಳಿ ಒಬ್ಬ ಮೇಷ್ಟ್ರು ಬಂದು ನಮ್ಮ ಆಫೀಸರ್ ಕೇಳಿದ್ರು.
ಅವ್ರ ಕಾಳಜಿ ಏನಂದ್ರೆ ನನಗೆ 9 ಗಂಟೆಗೆ ಬಸ್ ಹೊರಟೋಗುತ್ತೆ, ಗಾಡಿ ಒಳಗಡೆ ಬಿಡಲಿಲ್ಲ ಅಂದ್ರೆ ಆ ಬಸ್ ಹೊರಟೋದ್ರೆ ನಾನು ಇಲ್ಲಿಂದ ನಡ್ಕೊಂಡು ಹೋಗೋಕ್ಕಾಗಲ್ಲ, ನಾನು ಕರೆಕ್ಟ್ ಇನ್ ಟೈಮ್ ಹೋಗ್ಬೇಕು ಸರ್. ನಾನು 30 ಜನ ಇರ್ತಕ್ಕಂಥ ಮಕ್ಕಳನ್ನ ಇವತ್ತು 62 ಜನ ಮಾಡಿದ್ದೀನಿ. ಆ ಊರಿಗೆ ಹೋಗಿ ಆ ಮಕ್ಕಳಲ್ಲಿ ಎಲ್ಲೂ ಕೂಡ ಆಚೆ ಹೋಗೋದಿಲ್ಲ ಮಾಡಿದ್ದೀನಿ ನಾನು ಅಂತಕ್ಕಂಥ ಹೆಮ್ಮೆ ಆ ಶಿಕ್ಷಕರಿಗೆ. ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಟೀಚರ್ಸ್ ಇಲ್ಲೇ ಕೂತಿದ್ದಾರೆ, ನಾನು ಅವ್ರ ಹೆಸರು ಹೇಳೋದಿಲ್ಲ. ಭಾನುವಾರ ಹೋಗಿ ಶಾಲೆ ತೆಗೆದು ಗೋಡೆಗಳಿಗೆ ಬಣ್ಣ ಬರೆದು ಒಂದೇ ಸುಂದರವಾಗಿರ್ತಕ್ಕಂತಹ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ನಮ್ಮಲ್ಲಿದ್ದಾರೆ. ಎಷ್ಟೋ ಜನ ಹೆಣ್ಣು ಮಕ್ಕಳು ಹಿಡಿದು ಬಿಟ್ಟು 6 ಕಿಲೋಮೀಟರ್ 7 ಕಿಲೋಮೀಟರ್ ಶಾಲೆಯನ್ನು ನಡ್ಕೊಂಡು ಹೋಗ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು ಶಾಲಾ ಶಿಕ್ಷಕರಿದ್ದಾರೆ. ಎಷ್ಟೋ ಜನ ಶಿಕ್ಷಕರು ಇವತ್ತು ನಡ್ಕೊಂಡು ಹೋಗಿ ಪಾಠ ಮಾಡಿ ಬರ್ತಕ್ಕಂಥವ್ರು ಇದ್ದಾರೆ. ಮಕ್ಕಳಿಂದ ಕಾಳಜಿಯಿಂದ ನೋಡ್ತಾ ಇದ್ದೀವಿ ಸರ್. ಈ ತಾಲೂಕಲ್ಲಿ ಶಿಕ್ಷಕರು ಅಂತ ನಾವು ತುಂಬಾ ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡುವ ಮುಖಾಂತರ ಸಮಾಜಕ್ಕೆ ಒಳ್ಳೆಯ ಹೆಸರು ತರ್ತಾ ಇದ್ದೀವಿ. ನೋಡಿ, ಒಂದು ಜಿಲ್ಲಾ ಮಟ್ಟದಲ್ಲಿ ಉತ್ತಮ ಶಿಕ್ಷಕರಾಗಿ ನಮ್ಮ ತಾಲೂಕಿನಿಂದ ಮಸ್ತಾನ್ ವಲ್ಲಿ ಅಂತಕ್ಕಂಥವ್ರು ಗುಡ್ಡಳ್ಳಿ ಶಿಕ್ಷಕರು ಇವತ್ತು ತಗೊಂಡಿದ್ದಾರೆ. ಅವರಿಗೆ ಜೋರಾಗಿ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸೋಣ. ಹಾಗೆ ಭೈರಪ್ಪ XPS ಬಂಗಾರಹಳ್ಳಿ ಅವರು ಕೂಡ ಈ ಸಂದರ್ಭದಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅವರು ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಹಾಗೆ ಅಮರನಾಥ್ ಅಂತಕ್ಕಂಥ ಪ್ರೌಢಶಾಲೆಯ ನೂತನ ಪ್ರೌಢಶಾಲೆಯ ಶಿಕ್ಷಕರು ಅವರು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತು ಈ ಶಿಕ್ಷಕ ದಿನಾಚರಣೆಯ ದಿವಸ ಎಲ್ಲಾ ಶಿಕ್ಷಕರು ನಮ್ಮ ಮೇಲೆ ಅತೀವವಾಗಿರ್ತಕ್ಕಂತಹ ಗೌರವನ್ನಿಟ್ಟು ಇಲ್ಲಿ ಟೀಚರ್ಸ್ ಡೇ ಮಾಡಲಿಕ್ಕೆ ಒಂಚೂರು ನಾನು ಹೊಸದಾಗಿ ಬಂದಾಗ ಸ್ವಲ್ಪ ಕಷ್ಟ ಸರ್ ಈ ತಾಲೂಕಲ್ಲಿ ಟೀಚರ್ಸ್ ಮಾಡೋದು ಅಂತೇಳಿ ಯಾರು ಹೇಳ್ತಾ ಇದ್ರು. ನನಗೂ ಒಂಚೂರು ಭಯ ಸ್ಟಾರ್ಟ್ ಆಯಿತು. ಏನಂದ್ರೆ ನಾನು ಬಂದಿದ್ದೀನಿ, ಒಂದು ವರ್ಷ ಟೀಚರ್ಸ್ ಡೇ ಸರಿಯಾಗಿ ಮಾಡಕ್ ಆಗುತ್ತೋ ಇಲ್ವೋ ಅಂತೇಳಿ. ಖಂಡಿತವಾಗ್ಲೂ ಅದೇನೂ ಇರಲಿಲ್ಲ ನನಗೆ. ಎಲ್ಲಾ ಶಿಕ್ಷಕರು ಕೂಡ ನಾನು ಹೇಳ್ತೀನಿ, ಬಾಳುವ ಮನೆಗೊಂದು ಹೊಗಳ್ಬು ಬೇಡ್ತು ಅಂತ. ಯಾವ ಮನೆಯಲ್ಲಿ ಹೊಗಳೋರು ಇರ್ತಾರೋ, ಯಾವ ಮನೆಯಲ್ಲಿ ಕೂಗಾಡೋರು ಇರ್ತಾರೋ, ಯಾವ ಮನೆಯಲ್ಲಿ ಕಿರ್ಚಾಡೋರು ಇರ್ತಾರೋ ಆ ಮನೆ ಚೆನ್ನಾಗಿರ್ತದೆ. ಅದಕ್ಕೆ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಶಿಕ್ಷಕ ಪ್ರತಿನಿಧಿಗಳಾಗಿ ಶಿಕ್ಷಕರಾಗಿ ಒಳ್ಳೆಯ ಶಿಕ್ಷಕರಿದ್ದಾರೆ. ಏನು ಒಳ್ಳೆ ರೀತಿಯಲ್ಲಿ ಇಷ್ಟು ಚೆನ್ನಾಗಿರ್ತಕ್ಕಂಥ ಈ ಕಾರ್ಯಕ್ರಮ ನೀವು ಆಯೋಜನೆ ಮಾಡೋದಕ್ಕೆ ಎಲ್ಲಾ ಶಿಕ್ಷಕ ಸಮೂಹ ಎಲ್ಲರೂ ಕೂಡ ನನ್ನೊಂದಿಗಿದ್ದು ತುಂಬಾ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲಾ ಶಿಕ್ಷಕ ವೃಂದದವರು ಕೂಡ ತಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸ್ತಾ ಇವತ್ತಿಷ್ಟು ಮಾತಾಡೋಕೆ ಅವಕಾಶ ಕೊಟ್ಟಿರ್ತಕ್ಕಂಥ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಭೂಮಿ ಹಿರಿಯರು ಹೊಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ತಾಲೂಕು ನೋಡಿ ಅಂತ ಹೇಳ್ಬಿಟ್ಟು 5 ನಿಮಿಷಗಳ ಕಾಲ ಮಾತಾಡ್ತಾ ಅಂತ ಹೇಳಿದಂತಹ ಮಾನ್ಯ ಕ್ಷೇತ್ರ ಸ್ನಾನಿಗಳು ತುಂಬಾ ತಮ್ಮ ಮನದಾಳದ ಮಾತುಗಳನ್ನು ಸುಮಾರು 40 ನಿಮಿಷಗಳ ಕಾಲ ಸುದೀರ್ಘವಾಗಿ ಮಾತಾಡಿದ್ದಾರೆ. ಇದನ್ನು ಪ್ರಾಸ್ತಾವಿಕ ನೋಡಿ ಅನ್ನೋದಕ್ಕಿಂತ ಒಳ್ಳೆಯ ಭಾಷಣ ಕೇಳುತ್ತಾರಲ್ಲ. ಈ ಒಂದು ಸಮಯದಲ್ಲಿ ಶಿಕ್ಷಕರಿಗೆ ಶುಭ ಸಂದೇಶ ಮತ್ತು ರಾಧಾಕೃಷ್ಣನ ಬಗ್ಗೆ ನಮಗೆ ಇದನ್ನು ನೀಡಿದಂತಹ ಪ್ರಸ್ತಾವನೆಯನ್ನು ನೀಡಿದಂತಹ ಮಾನ್ಯ ಕ್ಷೇತ್ರ ಸ್ನಾನಿಗಳಾದ ಎನ್ ವೆಂಕಟೇಶ್ವರ ಅವರಿಗೆ ವೇದಿಕೆ ಪರವಾಗಿ ಹೃದಯಪೂರ್ವಕವಾದಂತಹ ಧನ್ಯವಾದ ನಡೆಸ್ತಾ ಇದ್ದೇವೆ. ಈ ಒಂದು ಭಾಗದ ಆಗ್ನೇಯ ಶಿಕ್ಷಕ ಕ್ಷೇತ್ರದ ಡಾಕ್ಟರ್ ವೈ ನಾರಾಯಣಸ್ವಾಮಿ ಅವರು ಸರ್ಕಾರಿ ಮುಖ್ಯ ಸಚೇತಕರು, ಕರ್ನಾಟಕ ವಿಧಾನ ಪರಿಷತ್ ಶಾಸಕರು. ಇವರು ನಮ್ಮ ಶಿಕ್ಷಕರಿಗೆ ಒಂದು ಶುಭ ಸಂದೇಶವನ್ನು ಕಳಿಸಿದ್ದಾರೆ. ಈ ಒಂದು ಶುಭ ಸಂದೇಶವನ್ನು ನಮ್ಮ BU ಕಚೇರಿಯ ಈಸಿಗಳಂತಹ ಮುರಳೀಕೃಷ್ಣ ಅವರು ವಾಚನ ಮಾಡಬೇಕು ಕೋರ್ಕೊಳ್ತಾ ಇದ್ದಾರೆ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿ ಆಸಕ್ತರಾಗಿರ್ತಕ್ಕಂತಹ ಗೌರವಾನ್ವಿತ ಎಲ್ಲ ಗಣ್ಯ ವ್ಯಕ್ತಿಗಳೇ, ಕಾರ್ಯಕ್ರಮದಲ್ಲಿ ಆಸಕ್ತರಾಗಿರ್ತಕ್ಕಂತಹ ಸಮಸ್ತ ಬಂಧುಗಳೇ, ಸಹೋದರ ಸಹೋದರಿಯರೇ, ಶಿಕ್ಷಕರ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲರ ಹಿತೈಷಿಗಳು, ಶಿಕ್ಷಣದ ಬಗ್ಗೆ ಅಪಾರ ಕಾಳಜಿ ಇರತಕ್ಕಂಥವರು ಮಾನ್ಯ ಡಾಕ್ಟರ್ ವೈ ಎನ್ ನಾರಾಯಣಸ್ವಾಮಿರವರು, ಸರ್ಕಾರಿ ಮುಖ್ಯ ಸಚೇತಕರು, ಕರ್ನಾಟಕ ವಿಧಾನ ಪರಿಷತ್ತು ಶಾಸಕರು, ಆಗ್ನೇಯ ಶಿಕ್ಷಕ ಕ್ಷೇತ್ರ, ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದು ಶುಭ ಸಂದೇಶವನ್ನು ಕಳಿಸಿದ್ದಾರೆ. ಅದನ್ನು ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಶಿಕ್ಷಕ ವೃಂದಕ್ಕೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಗೌರವಾನ್ವಿತ ಜನ ಪ್ರತಿನಿಧಿಗಳೇ, ಶಿಕ್ಷಕ ಸಂಘಟನೆಗಳ ಪದಾಧಿಕಾರಿಗಳೇ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿ ವೃಂದದವರೇ, ನನಗೆ ಈ ಹಿಂದೆಯೇ ಪೂರ್ವ ನಿಯೋಜಿತವಾಗಿ ನಿಗದಿಯಾಗಿದ್ದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿರುವುದರಿಂದ ಸದರಿ ಕಾರ್ಯಕ್ರಮಕ್ಕೆ ಹಾಜರಾಗಲು ಸಾಧ್ಯವಾಗದ ಪ್ರಯುಕ್ತ ತಮ್ಮಲ್ಲಿ ಕ್ಷಮೆ ಯಾಚಿಸುತ್ತಾ, ಶಿಕ್ಷಣ ವ್ಯವಸ್ಥೆ ದೇಶದ ಬುನಾದಿ. ಈ ವ್ಯವಸ್ಥೆಯನ್ನು ಅತ್ಯಂತ ಜವಾಬ್ದಾರಿಯುತವಾಗಿ
ಶಿಕ್ಷಕರ ಸಮುದಾಯಕ್ಕೆ ವಿಶೇಷ ಸ್ಥಾನವಿದೆ. ವರ್ಣ ಮಾತ್ರ ಕಲಿಸಿದಾತಂ ಗುರು ಅಂದರೆ ಒಂದು ಅಕ್ಷರವನ್ನು ಕಲಿಸಿದವರು ಗುರುಗಳು ಎಂದರ್ಥ. ಗುರು ದೇವೋಭವ ಎಂಬ ಮಾತು ನಮ್ಮಲ್ಲಿದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಎಂಬ ನಂಬಿಕೆಯ ತಳಹದಿಯಲ್ಲಿ ನಮ್ಮ ಬದುಕು ಸಾಗುತ್ತಿದೆ. ಈ ಎಲ್ಲ ಮಾತುಗಳು ಪ್ರತಿಯೊಬ್ಬರ ಬಾಳಿನಲ್ಲಿ ಗುರುವಿನ ಸ್ಥಾನ ಎಂತಹದ್ದು ಎಂಬುದಕ್ಕೆ ಸಾಕ್ಷಿ. ಭಾರತ ದೇಶದಲ್ಲಿ ಗುರು ಪರಂಪರೆಗೆ ಅತ್ಯಂತ ಗೌರವಯುತವಾದ ಸ್ಥಾನವಿದ್ದು, ಶಿಕ್ಷಕರು ದೇಶದ ಯುವ ಶಕ್ತಿಯನ್ನು ಸದೃಢಗೊಳಿಸುವ ಶಕ್ತಿಯನ್ನು ಹೊಂದಿದ್ದು, ಆದರ್ಶ ಶಿಕ್ಷಕರಾಗಿದ್ದ ಸರ್ವೇಪಲ್ಲಿ ರಾಧಾಕೃಷ್ಣನ್ರವರ ಆಶಯಗಳನ್ನು ಈಡೇರಿಸುವ ಮನೋಭಾವದೊಂದಿಗೆ ಶಿಕ್ಷಕರ ದಿನಾಚರಣೆಗೆ ಅರ್ಥ ಬರುವಂತಾಗಲಿ ಹಾಗೂ ಇದೇ ಸಂದರ್ಭದಲ್ಲಿ ತಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ತಾಲೂಕು, ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಶಿಕ್ಷಕರ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಸಮಸ್ತ ಶಿಕ್ಷಕರನ್ನು ಅಭಿನಂದಿಸುತ್ತಾ, ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿಯವರ ಕನಸಾದ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಜಾರಿಗೆ ತಂದಿದ್ದು, ಸದರಿ ಯೋಜನೆ ಯಶಸ್ವಿಯಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ತಮಗೆಲ್ಲ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ. ಧನ್ಯವಾದಗಳು. ಡಾಕ್ಟರ್ ವೈ ನಾರಾಯಣಸ್ವಾಮಿ, ಸರ್ಕಾರಿ ಮುಖ್ಯ ಸಚೇತಕರು, ಕರ್ನಾಟಕ ವಿಧಾನ ಪರಿಷತ್ತು, ಇವರ ಒಂದು ಶುಭ ಸಂದೇಶವನ್ನು ವಾಚನ ಮಾಡಿದಂತಹ ನಮ್ಮ BU ಕಚೇರಿಯ VC ಪ್ರಧಾನದ ಮುರಳೀಕೃಷ್ಣ ಅವರಿಗೆ ಈ ವೇದಿಕೆ ಪರವಾಗಿ ಹೃದಯಪೂರ್ವಕವಾದಂತಹ ಧನ್ಯವಾದ ನಡೆಸ್ತಾ, ಮುಂದಿನ ಕಾರ್ಯಕ್ರಮ ಡಾಕ್ಟರ್ ಎಸ್ ರಾಧಾಕೃಷ್ಣ ಅವರು ಕುರಿತು ಉಪನ್ಯಾಸವನ್ನು ನೀಡಿದ್ದಾರೆ. ಡಾಕ್ಟರ್ ವೆಂಕಟೇಶಪ್ಪ MR ಉಪನ್ಯಾಸಕರು, ಸರ್ಕಾರಿ ಪದವಿ ಕಾಲೇಜು, ಕೈವಾರ. ಇವತ್ತಿನ ಈ ಸಮಾರಂಭ ತುಂಬ ಅದ್ಭುತವಾಗಿ ನಡೀತಾ ಇದ್ದು, ಇದಕ್ಕೆ ಅಧ್ಯಕ್ಷತೆಯನ್ನು ವಹಿಸಿ ಸಾಕ್ಷೀಭೂತರಾಗಿರತಕ್ಕಂತಹ ಪುರಸಭೆಯ ಅಧ್ಯಕ್ಷರೇ, ಈಗಾಗಲೇ 2 ಅವಧಿಗಳಿಗೆ ಈ ಗಡಿಭಾಗದ ತಾಲೂಕಿನಲ್ಲಿ ಹೆಸರು ಗಳಿಸಿದ, ಕೀರ್ತಿಗೆ ಬಾಧ್ಯರಾದ ಸೌದರಿಯಿಂದ ಸಾಕಾರ ಮಾಡುತ್ತಿದ್ದಾರೆ. 3ನೇ ಅವಧಿಯ ಗೆಲುವಿನ ಹ್ಯಾಟ್ರಿಕ್ ಮುನ್ನಡೆದಿರತಕ್ಕಂತಹ ಮಾನ್ಯ ಶಾಸಕರೇ, ತಾಲೂಕು ದಂಡಾಧಿಕಾರಿಗಳೇ, ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳೇ, ಈ ಭಾಗದ ಕೌನ್ಸಿಲರ್ ಅವರೇ, BU ಅವರೇ, ಪುರಸಭೆಯ ಉಪಾಧ್ಯಕ್ಷರೇ, ತಾಲೂಕು ನೌಕರರ ಸಂಘದ ಅಧ್ಯಕ್ಷರೇ, ವಿವಿಧ ಸಂಘಗಳ ವಿವಿಧ ಪದಾಧಿಕಾರಿಗಳೇ, ಮಾಧ್ಯಮ ಮಿತ್ರರೇ, ಇಲ್ಲಿ ನೆರೆದಿರುವ ನನ್ನ ಸಹೋದ್ಯೋಗಿ ಶಿಕ್ಷಕಿಯರೇ, ಇತರ ಅಣ್ಣತಮ್ಮಂದಿರೇ, ನೆರೆದಿರುವ ಹಿರಿಯ ಬುದ್ಧಿಜೀವಿಗಳೇ, ಮೊದಲು ಅಕ್ಷರದ ಬಿತ್ತವನ್ನು ನನ್ನೆದೆಯಲ್ಲಿ ಬಿತ್ತಿದ ನನ್ನ ಗುರುಗಳಾದಂಥ ಬಂದಾಪಳ್ಳಿ ನಾರಾಯಣಸ್ವಾಮಿ ಸರ್ ಅವರನ್ನು ನೆನೆಯುತ್ತಾ, 3G 4Gಗಳಿಲ್ಲದೇ ಇರುವ ಸಂದರ್ಭದಲ್ಲಿ ಬರೀ ಗುರೂಜಿಗಳೇ ಇದ್ದಾಗ ತಟ್ಟನೆ ಕಪಾಳಕ್ಕೆ ಬಿಟ್ಟು ಗೂಗಲ್ ಅನ್ನು ಓಪನ್ ಮಾಡಿಸಿದಂತಹ ಇದೇ ಸ್ಕೂಲ್ನಲ್ಲಿ ಕೆಲಸ ಮಾಡಿ ಇಹಲೋಕದ ಯಾತ್ರೆಯನ್ನು ನಡೆಸಿರ್ತಕ್ಕಂಥ ಮುನಿವೆಂಕಟ ಸ್ವಾಮಿ ರೆಡ್ಡಿ MVR ಸರ್ ಅವರನ್ನು ಸ್ಮರಿಸುತ್ತಾ, ನನ್ನಿತರ ಇಹಲೋಕದ ಯಾತ್ರೆಯನ್ನು ಮುಗಿಸಿರುವ ದಲಿತ ಕವಿ ಸಿದ್ದಲಿಂಗಯ್ಯ, ಬಲಗೂರು ರಾಮಚಂದ್ರಪ್ಪ, ಮತ್ತೆ ಚಂದ್ರಶೇಖರ ಕಂಬಾರ ಮುಂತಾದ ಗುರುವರಿಯರನ್ನು ತಿಳಿದುಕೊಳ್ಳುತ್ತಾ ಮುಂದುವರಿಯುವುದಾದರೆ, ಭಾಷಣಗಳು ಅರಣ್ಯದವರ ಮಾತುಗಳು. ಈಗಾಗಲೇ ಪ್ರಾಸ್ತಾವಿಕ ನುಡಿಗಳನ್ನು ಆಡಲು ಬಂದು ಪರಮಾನ್ನವನ್ನೇ ನಿಮಗೆ ಉಣಬಡಿಸಿ ವಾಂತಿಯ ಮಟ್ಟಕ್ಕೆ ತಂದಿಟ್ಟು ಭಾಷಣ ಮಾಡುವೆ ಎಂದರೆ ನಾನೇನು ಮಾಡುವುದು?
ಯಾಕಂದ್ರೆ ಇಲ್ಲಿರುವವರೆಲ್ಲರೂ ಶಿಕ್ಷಕರೇ. ಶಿಕ್ಷಕರಿಗೆ ಮಾತನಾಡಿ ಅಭ್ಯಾಸವಂತ ಮಾತು ಕೇಳಿಸಿಕೊಂಡು ಅಭ್ಯಾಸ ಇದೆ, ಅಭ್ಯಾಸ ಕಡಿಮೆ. ಹಾಗಿರುವಾಗ ಹೆಚ್ಚಿಗೆ ಮಾತನಾಡುವುದು ಅವಶ್ಯಕತೆ ಇಲ್ಲ. ರಾಧಾಕೃಷ್ಣನ್ ಅವರ ಬಗ್ಗೆ ತಮಗೆಲ್ಲ ಗೊತ್ತಿರತಕ್ಕಂಥದ್ದೇ. ಆದರೆ ಗುರುವಿನ ಮಹತ್ವ, ಅವರಲ್ಲಿ ಇದ್ದಂತಹ ಗುರು ವೃಂದದ ಬಗೆಗಿನ ಕಾಳಜಿ ಏನು ಅಂದರೆ, ಅಲ್ಪ ಮಾನವ ತನ್ನ ವೈಭವವನ್ನು ಮೆರೆಯಲಿಕ್ಕೆ ಏನೆಲ್ಲವನ್ನು ಮಾಡಿಕೊಳ್ತಾನೆ. ಆದರೆ ಮಹಾಮಾನವರಾದಂಥ ಅವರು ತನ್ನ ಹುಟ್ಟುಹಬ್ಬವನ್ನು ತನ್ನ ವೃತ್ತಿಯಾದಂತಹ ಶಿಕ್ಷಕರ ಶಿಕ್ಷಣದ ಆ ವೃತ್ತಿಗೆ ಸಂಬಂಧಪಟ್ಟಂತೆ ಎಲ್ಲರ ದಿನಾಚರಣೆಯಾಗಲಿ ಎಂದು ಆಶಿಸಿದ ಆ ಮಹಾನ್ ವ್ಯಕ್ತಿ ಒಂದು ಶಕ್ತಿ. ಬರೀ ವ್ಯಕ್ತಿಯಲ್ಲ, ಅವರೊಂದು ಶಕ್ತಿ. ಅವರು ಒಬ್ಬ ಗುರುವಾಗಿ ಯಶಸ್ವಿಯಾಗಲಿಕ್ಕೆ ಕಾರಣ, ಒಬ್ಬ ಶಿಷ್ಯನನ್ನ ಯಶಸ್ವಿಗೊಳಿಸಲಿಕ್ಕೆ ಗುರುವಿನ ಪಾತ್ರ ಬಹಳ ಮುಖ್ಯವಾದದ್ದು. ಗುರುವೇನಾದರೂ ಮನಸ್ಸು ಮಾಡಿದರೆ ಒಬ್ಬ ಶಿಷ್ಯನನ್ನ ಅರ್ಧದಲ್ಲೇ ಸಾಯಿಸಬಹುದು ಅಥವಾ ಅವನನ್ನು ಪರಿಪೂರ್ಣ ನೆಲೆಗೆ ಕೊಂಡೊಯ್ಯಬಹುದು. ಉದಾಹರಣೆಗೆ ಅರ್ಧದಲ್ಲೇ ಸಾಯಿಸಲಿಕ್ಕೆ ಒಂದು ಉದಾಹರಣೆ, ಮಹಾಭಾರತದ ಸಂದರ್ಭದೊಳಗಡೆ ಅಭಿಮನ್ಯು ಕುಮಾರ ಗರ್ಭದೊಳಗಡೆ ಇದ್ದಾಗ ಗುರುವಾಗಿ ಬೋಧಿಸ್ತಾ ಇರತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮ ಅರ್ಧದಲ್ಲೇ ನಿಲ್ಲಿಸಿದಾಗ ಅವನ ಗತಿ ಏನಾಯಿತು? ಅಲ್ಲಿ ಹೇಳ್ತಾನೆ, ದುರ್ಯೋಧನ ತನ್ನ ಶತ್ರುವಿನ ಮಗ ಅವನು ಅಭಿಮನ್ಯು, ಶತ್ರುವಿನ ಮಗನನ್ನು ಕೊಂಡಾಡುವುದು ನೋಡಿ ಹೇಗೆ. ಗುರು ಪಂಡಿತ ಚಕ್ರವ್ಯೂಹ ರಚನೆ ಪೆರಗರಿದು ಪುಗಲ್ ಅದಂ ಕೊತ್ತು ರಣಾಜಿರದೊಳ್ ಅರಿ ರೂಪರ ನಿಕ್ಕಿದ ನಿನ್ನೊರೆಗೆ ದೊರೆಗೆ ಗಂಡರು ಮುಡರೆ ಅಂತಾನೆ. ಗುರು ಪಂಡಿತ ಚಕ್ರವ್ಯೂಹ ರಚನೆ ಪೆರರ್ಗೆ ಅರಿದು ಪುಗಲ್ ಅದಂ ಪೊಕ್ಕು ರಣಾಜಿರದೊಳ್ ಅರಿ ನೃಪರನ್ ಇಕ್ಕಿದ ನಿನ್ನೊರೆಗೆ ದೊರೆಗೆ ಗಂಡರು ಮೊಳರೆ ಅಂತಾನೆ. ಒಬ್ಬ ಶತ್ರುವಿನ ಮಗನನ್ನ ದುರ್ಯೋಧನ ಕೊಂಡಾಡ್ತಾ ಇದ್ದಾನೆ ಅಂತಂದ್ರೆ ಅವನಲ್ಲಿ ಇದ್ದಂತಹ ವಿದ್ಯಾಶಕ್ತಿ, ಮೇಧಾಶಕ್ತಿ ಎಷ್ಟು ಅದ್ಭುತವಾಗಿದೆ ಅಂತಕ್ಕಂಥದ್ದು. ಛಲದಂಗಮಲ್ಲ, ಹಿಡಿದ ಛಲವನ್ನ ಬಿಡದೇ ಇರುವವ, ಶತ್ರುವನ್ನ ಶತ್ರುವೆಂದೇ ಬಗೆಯುವ ದುರ್ಯೋಧನನೇ ಹೊಗಳ್ತಾ ಇದ್ದಾನೆ ಅಂದ್ರೆ ಆ ವಿದ್ಯೆಗೆ ಅವನು ಕೊಟ್ಟಿರ್ತಕ್ಕಂತಹ ಮಹತ್ವ ಅಂತಕ್ಕಂಥದ್ದು, ಅಭಿಮನ್ಯುವಿನಲ್ಲಿ ಇದ್ದ ಆ ವಿದ್ಯೆ. ಆದ್ರಿಂದ ವಿದ್ಯೆಯನ್ನ ಕೊಡ್ತಕ್ಕಂತಹ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಬುದ್ಧಿ ಕೊಡದ ತಂದೆ, ಶುದ್ಧ ವೈರಿಗಳು ಸರ್ವಜ್ಞ ಅಂತ ಸರ್ವಜ್ಞ ಹೇಳ್ತಾರೆ. ಸರಿ, ಹಾಗಾಗಿ ವಿದ್ಯೆಗೆ ಇರ್ತಕ್ಕಂಥ ಮಹತ್ವವನ್ನು ತಿಳಿದಂತಹ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಹುಟ್ಟಿದ್ದು ಇದೇ 5ನೇ ಸೆಪ್ಟೆಂಬರ್ 1888 ತಮಿಳುನಾಡಿನ ವೇಲೂರು ಜಿಲ್ಲೆಯ ತಿರುತ್ತಣಿ ಎಂಬತಕ್ಕಂಥ ಒಂದು ಸಣ್ಣ ಗ್ರಾಮದಲ್ಲಿ. ಅದೇ ಗ್ರಾಮದಲ್ಲಿ ತಮ್ಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿ ವೆಲ್ಲೂರಿನಲ್ಲಿ, ತಮಿಳುನಾಡಿನ ವೇಲೂರು ಅಥವಾ ವೆಲ್ಲೂರಿನಲ್ಲಿ ತಮ್ಮ ಮಾಧ್ಯಮಿಕ ಶಿಕ್ಷಣವನ್ನು ಮುಗಿಸಿ ನಂತರ ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ತಮ್ಮ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಗಳನ್ನು ತತ್ವಜ್ಞಾನದಲ್ಲಿ ಮುಗಿಸಿ ತಮ್ಮ 20ನೇ ವಯಸ್ಸಿನಲ್ಲೇನೆ ಅವರೊಂದು ಪ್ರಬಂಧವನ್ನು ಬರೆದು ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಇವರಿಗೆ 16ನೇ ವಯಸ್ಸಿನಲ್ಲೇ ಮದುವೆ, 10 ವರ್ಷದ ಯುವತಿಯೊಂದಿಗೆ. ಆ 16ನೇ ವರ್ಷದಲ್ಲೇ ಮದುವೆಯಾದರೂ ವಿದ್ಯಾಭ್ಯಾಸಕ್ಕೆ ಯಾವುದೇ ಅಡಚಣೆಗಳಿಲ್ಲದಂತೆ ಅವರಲ್ಲಿ ಮುನ್ನುಗ್ಗಿ ಬಂದಂತಹ ಆ ಹುಮ್ಮಸ್ಸು, ಅದರಿಂದ ಪ್ರೇರಣೆಗೊಂಡ ಅವರು ಸ್ನಾತಕೋತ್ತರ ಪದವಿ ತತ್ವಜ್ಞಾನ ಅಥವಾ ಫಿಲಾಸಫಿ ಅಂತಕ್ಕಂಥದ್ರಲ್ಲಿ ಮುಗಿಸಿ ಅಲ್ಲೇ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಮದ್ರಾಸಿನಲ್ಲೇ ತಮ್ಮ ಸಹಾಯಕ ಪ್ರಾಧ್ಯಾಪಕ ವೃತ್ತಿಯನ್ನು ಕೈಗೊಂಡು ನಂತರದಲ್ಲಿ 1918ರಲ್ಲಿ
ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಅಥವಾ ಲೆಕ್ಚರರ್ ಆಗಿ ಸೇರ್ಕೊಳ್ತಕ್ಕಂಥದ್ದು. ಹಾಗೆ ಸುಮಾರು 18 ವರ್ಷಗಳ ಕಾಲ ಅವರು ಸೇವೆ ಸಲ್ಲಿಸಿದ ಮೇಲೆ ಆಂಧ್ರ ವಿಶ್ವವಿದ್ಯಾಲಯಕ್ಕೆ ಅಥವಾ ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರ್ ಅಥವಾ ಉಪಕುಲಪತಿಗಳಾಗಿ ನೇಮಕಗೊಳ್ತಕ್ಕಂಥದ್ದು. ಅಲ್ಲಿಂದ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಅದಕ್ಕೆ ಉಪಕುಲಪತಿಗಳಾಗಿ ಸೇರ್ತಕ್ಕಂಥದ್ದು. ಆ ನಂತರ ಸೋವಿಯತ್ ರಷ್ಯಾದಲ್ಲಿ ಭಾರತದ ರಾಯಭಾರಿಯಾಗಿ ಸೇರ್ಕೊಳ್ತಕ್ಕಂಥದ್ದು. ಅಷ್ಟಲ್ಲದೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಇಂಗ್ಲೆಂಡಿನ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಉಪನ್ಯಾಸವನ್ನು ನೀಡಿದ ಮೊದಲ ಭಾರತೀಯ. ಹೀಗಾಗಿ ತಮ್ಮ ಚೈತ್ರ ಯಾತ್ರೆಯನ್ನ ಮುಂದುವರಿಸಿದಂತ ಅವರು ತತ್ವಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅನೇಕ ಕೃತಿಗಳನ್ನು ಪಡಿತಾರೆ, ಅನೇಕ ಬಿರುದುಗಳನ್ನು ಪಡಿತಾರೆ. ಭಾರತ ರತ್ನ ಎಂಬ ಬಿರುದುಗೂ ಪಾತ್ರರಾಗ್ತಾರೆ. ಅಷ್ಟಲ್ಲದೆ 1962ರಿಂದ 72ರವರೆಗೆ 2 ಅವಧಿಗಳಿಗೆ ಭಾರತದ ಮೊದಲ ಮತ್ತು 2ನೆಯ ಉಪ ರಾಷ್ಟ್ರಪತಿಗಳಾಗಿ, ಆನಂತರ 1972ರಲ್ಲಿ 2ನೆಯ ರಾಷ್ಟ್ರಪತಿಗಳಾಗಿ 1975 ಫೆಬ್ರವರಿಯಲ್ಲಿ ಅವರು ನಿಧನ ಹೊಂದತಕ್ಕಂಥವರಾಗ್ತಾರೆ. ಈ ಮಧ್ಯೆ ಅವರು ಸಲ್ಲಿಸಿರುವ ಸೇವೆ, ಮಾಡಿರುವ ಸಾಧನ ಅಪಾರ, ಅಭೂತಪೂರ್ವ, ಅಪ್ರಮೇಯ. ಯಾಕಂದರೆ ಅವರೊಬ್ಬ ಸಾಹಿತಿಯಾಗಿ, ಒಬ್ಬ ರಾಜಕೀಯ ವ್ಯಕ್ತಿಯಾಗಿ, ರಾಜಕಾರಣಿಯಾಗಿ, ಒಬ್ಬ ತತ್ವಜ್ಞಾನಿಯಾಗಿ, ಮಹಾಮಾನವತಾವಾದಿಯಾಗಿ, ಮಹಾಶಿಕ್ಷಕರಾಗಿ ಸಲ್ಲಿಸಿರುವ ಸೇವೆ ಅಪರಿಮಿತವಾದದ್ದು, ಅಭೂತಪೂರ್ವವಾದದ್ದು, ಅಳೆಯಲಾಗದ್ದು, ಊಹಿಸಿಕೊಳ್ಳಲಾಗದ್ದು. ಅವರೆಷ್ಟು ಅದ್ಭುತವಾದ ಶಿಕ್ಷಕರಾಗಿದ್ದರು. ಶಿಕ್ಷಕ ಅಂದರೆ ಎಲ್ಲರೂ ಶಿಕ್ಷಕರೇ, ಆದರೆ ಶಿಕ್ಷಕರಲ್ಲಿ 4 ವಿಧದ ಶಿಕ್ಷಕರಿರ್ತಾರೆ. ಒಂದು, ಎ ಗ್ರೇಟ್ ಟೀಚರ್, ಎ ಗುಡ್ ಟೀಚರ್, ಅನ್ ಆವರೇಜ್ ಟೀಚರ್ ಅಂಡ್ ಎ ಪೂರ್ ಟೀಚರ್. ಯಾರು ಗ್ರೇಟ್ ಟೀಚರ್ ಅಂತಕ್ಕಂಥವ್ರು? ನಾವೆಲ್ಲ ಟೀಚರ್ಸೇ. ಎ ಗ್ರೇಟ್ ಟೀಚರ್ ಕ್ಯಾನ್ ಇನ್ಸ್ಪೈರ್ಸ್ ದ ಸ್ಟೂಡೆಂಟ್ಸ್. ಇನ್ಸ್ಪಿರೇಷನ್ ಅನ್ನ, ಅವರೆಲ್ಲ ಸ್ಫೂರ್ತಿಯ ಬುಗ್ಗೆಯನ್ನ ಚಿಮ್ಮಿಸಿ ಅಭೂತಪೂರ್ವ ಸಾಧನೆಗಳಿಗೆ ಮುನ್ನುಗ್ಗಿಸುವಂತಹ ಸ್ಫೂರ್ತಿಯನ್ನು ತುಂಬತಕ್ಕಂಥವನು, ಅಭೂತಪೂರ್ವ ಪ್ರತಿಭೆಯನ್ನ ಉಂಟು ಮಾಡ್ತಕ್ಕಂಥವನು. ಆ ಪ್ರತಿಭಾವಂತ ವ್ಯಕ್ತಿ ಮಾತ್ರ ಅದನ್ನು ಮಾಡಬಲ್ಲ, ಟೀಚರ್ ಮಾತ್ರ ಮಾಡಬಲ್ಲ. ಏನು ಪ್ರತಿಭೆ ಅಂದರೆ? ಪ್ರತಿಭಾ ನವೋನ್ಮೇಷ ಶಾಲಿನಿ, ಪ್ರತಿಭಾ ನವೋಲ್ಲೇಖ ಶಾಲಿನಿ, ಪ್ರತಿಭಾ ಅಪೂರ್ವ ವಸ್ತು ನಿರ್ಮಾಣ ಕ್ಷಮಾ ಪ್ರಜ್ಞಾ. ಪ್ರತಿಭೆ ಅಂದರೆ ಸಾಮಾನ್ಯವಲ್ಲ, ನವ ಉನ್ಮೇಷ ಶಾಲಿನಿ. ಉನ್ಮೇಷ ಅಂತಂದ್ರೆ ಅವನಲ್ಲಿ ಉತ್ಪತ್ತಿ ಆಗ್ತಕ್ಕಂಥದ್ದು, ಹೊಸತುಗಳು ಅವನಲ್ಲಿ ಉತ್ಪತ್ತಿ ಆಗುವಂತೆ ಅದನ್ನ ಸ್ಫೂರ್ತಿದಾಯಕವಾಗಿ ಚಿಮ್ಮಿಸುವಿಕೆ. ಹಾಗೆ ಸ್ಫೂರ್ತಿ ಚಿಮ್ಮಿಸಿ ನವ ಉಲ್ಲೇಖ ಶಾಲಿನಿ. ಉಲ್ಲೇಖ ಅಂತಂದ್ರೆ ಒಂದು ಅದ್ಭುತವಾದ ಗುರುತಿನ ಹೆಜ್ಜೆಗಳನ್ನು ಬಿಡುವಂತೆ ಸಾಧನೆ. ಅಪೂರ್ವ ವಸ್ತು ನಿರ್ಮಾಣ ಕ್ಷಮಾ ಪ್ರಜ್ಞಾ. ಅಪೂರ್ವ ಅಂದ್ರೆ ಈ ಪೂರ್ವದಲ್ಲಿ, ಈ ಹಿಂದೆ ಯಾರೂ ಮಾಡದೇ ಇರತಕ್ಕಂಥ ಅದ್ಭುತವಾದದೊಂದನ್ನು ಮಾಡುವ ಶಕ್ತಿಯನ್ನ ಉತ್ಪತ್ತಿ ಮಾಡುವುದೇ ಪ್ರತಿಭೆ. ಅಂತಹ ಪ್ರತಿಭಾವಂತ ಮೇಸ್ತ್ರಗಳಿಂದ ಅಥವಾ ಶಿಕ್ಷಕರಿಂದ ಅಥವಾ ಶಿಕ್ಷಕ ವೃತ್ತಿಯಲ್ಲಿರ್ತಕ್ಕಂಥವರಿಂದ ಮಾಡಲಿಕ್ಕೆ ಸಾಧ್ಯತೆ ಇದೆ. ಯಾಕೆ ಅಂದ್ರೆ ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾನೆ, ನಾನಿರುವುದು ನನಗಾಗಿ ಅಲ್ಲ, ಇತರರಿಗಾಗಿ, ಹಲವರಿಗಾಗಿ. ಇವತ್ತಿನ ನನ್ನ ಈ ಸುಸ್ಥಿತಿಗೆ ಯಾರೆಲ್ಲರೂ ಕಾರಣೀಭೂತರಾಗಿದ್ದಾರೋ ಅವರಿಗಾಗಿ, ಅವರ ಋಣವನ್ನು ತೀರಿಸಲಿಕ್ಕಾಗಿ ನಾನಿದ್ದೇನೆ ಅಂತ. ಒಬ್ಬ ಯಹೂದಿ ಜನಾಂಗದಲ್ಲಿ ಹುಟ್ಟಿ ಇಡೀ ಯಹೂದಿಗಳನ್ನು ಕೊಲ್ಲಿ ಎಂದು ಹಿಟ್ಲರನ್ನು ಆದೇಶ ಮಾಡಿದಾಗ ಹರಕಲು ಮುರುಕಲು ಬಟ್ಟೆಗಳೊಂದಿಗೆ ಅಲ್ಲಿಂದ ತಪ್ಪಿಸಿಕೊಂಡು ಇಂಗ್ಲೆಂಡಿಗೆ ಹೋದಂತಹ ಮಹಾ
ಚೈತನ್ಯ ಜಗತ್ತಿನ ಸರ್ವಶ್ರೇಷ್ಠ ವಿಜ್ಞಾನಿಯಾಗಿ ಮಾನವತಾವಾದಿಯಾಗಿ ಕೊಟ್ಟಿರ್ತಕ್ಕಂಥ ಕರೆ. ನಾನಿರುವುದು ನನಗಾಗಿ ಅಲ್ಲ, ಇತರರಿಗಾಗಿ, ಹಲವರಿಗಾಗಿ. ಇವತ್ತಿನ ನನ್ನ ಈ ಸುಸ್ಥಿತಿಗೆ ಯಾರೆಲ್ಲರೂ ಕಾರಣರಾಗಿದ್ದಾರೋ ಅವರಿಗೆ ಋಣ ತೀರಿಸಲಿಕ್ಕಾಗಿ ಎಂಬತಕ್ಕಂಥ ಮಾನವತಾವಾದ. ಅಂತಹ ಮಾನವತಾವಾದವನ್ನು ಬೆಳೆಸಿಕೊಳ್ತಕ್ಕಂತಹ ಮಹಾಗುರು ಆಗಿರಬೇಕು ಅಂತಕ್ಕಂಥದ್ದು. ಎ ಗ್ರೇಟ್ ಟೀಚರ್ ಕ್ಯಾನ್ ಇನ್ಸ್ಪೈರ್ಸ್ ದ ಸ್ಟೂಡೆಂಟ್. ಎ ಗುಡ್ ಟೀಚರ್ ಟೀಚರ್ಸ್ ವೆಲ್. An average teacher explains and a poor teacher always complains. Poor teacher always complains. Head miss go, head master go, principal go complain ಮಾಡೋದು ಯಾವಾಗ ಬಂದು ಸ್ಟೂಡೆಂಟ್ಸ್. ಸರ್ ಐ ನೋಡಿತಾನೆ, ನೋಡಿತಾನೆ, ಐ ಬೈತಾರೆ, ಹೀಗಾಗ್ತದೆ. ಆದ್ರಿಂದ ನಾವೆಲ್ಲ ಈ ರೀತಿ ಗ್ರೇಟ್ ಟೀಚರ್ಸ್ ಆಗಬೇಕೇ ವಿನಃ ಆವರೇಜ್ ಟೀಚರ್ಸ್ ಮಟ್ಟಕ್ಕೂ ಕೂಡ ಇಳಿಬಾರದು. ಎ ಗುಡ್ ಟೀಚರ್ ಮಟ್ಟಕ್ಕೂ ಕೂಡ ಇಳಿಬಾರದು. ಯಾಕೆಂದ್ರೆ ಸರ್ವಶ್ರೇಷ್ಠವಾದ ವೃತ್ತಿ ಈ ಜಗತ್ತಿನಲ್ಲಿ ಈ ಶಿಕ್ಷಕ ವೃತ್ತಿಗೆ. ಕಲ್ಮಶವಿಲ್ಲದ ಅಭ್ರ ನಿರಭ್ರವಾದಂತಹ ವೃತ್ತಿ ಇದೊಂದೇ. ನಮ್ಮ ಗುರುಗಳು ವೆಂಚೂರಡ್ಡಿ ಹೇಳ್ತಾ ಇದ್ರು, ಏನ್ ಇದೆ ತೆಲುಗಲ್ಲಿ ಹೇಳೋರು. ಇದೇ ವಿವೇಕಾನಂದ ಕಾಲೇಜಿನ ಪ್ರಾಂಶುಪಾಲರು ಇದ್ದಾರಲ್ಲ ನಮ್ಮ ಗುರುಗಳವರು, ಅವ್ರು ಹೇಳೋರು, ಕಾಸು ಉಂಡೆವನಿಗೆ ತಹಸೀಲ್ದಾರ್ ಡಿಪಾರ್ಟ್ಮೆಂಟು, ಎಕ್ಕಿದಿಗೆ ಅವನಿಗೆ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟು, PWD ಡಿಪಾರ್ಟ್ಮೆಂಟು, ಏನಿ ಎಲ್ಲ ಮುಂದೆ ಹಾಕ್ಬೇಕ ಈ ಎಜುಕೇಶನ್ ಡಿಪಾರ್ಟ್ಮೆಂಟು ಅಂತ. ನಮ್ಗೆ ತುಂಬಾ ಕ್ಲೋಸ್ ಅವರು, ಯಾವಾಗಲೂ ಆ ಥರ ಹೇಳೋರು. ಆದ್ರೆ ಈ ಎಲ್ಲರನ್ನ ಉತ್ಪತ್ತಿ ಮಾಡತಕ್ಕಂಥ ದೊಡ್ಡ ಕಾರ್ಖಾನೆ ಯಾವುದು? ಇದೇ ಶಿಕ್ಷಕರ ಕಾರ್ಖಾನೆ, ಶಿಕ್ಷಕರ ವೃಂದ. ಶಿಕ್ಷಕ ಹತ್ತಿಸಿದರೆ ಹತ್ತಾನೆ, ಇಳಿಸಿದರೆ ಇಳಿತಾನೆ. ಅದಕ್ಕೆ ಅಷ್ಟೊಂದು ಭವ್ಯತೆ, ಅಷ್ಟೊಂದು ದಿವ್ಯತೆ, ಅಷ್ಟೊಂದು ಶ್ರೇಷ್ಠತೆ, ಅಷ್ಟೊಂದು ಘನತೆ, ಗೌರವಗಳಿರುವುದರಿಂದಲೇ ಬೆಳಗ್ಗೆದ್ದ ತಕ್ಷಣಕ್ಕೆ ನಾವು ಸ್ಮರಿಸ್ತಕ್ಕಂಥದ್ದು, ಇವತ್ತಿಗೂ ಕೂಡ ನೀವು ಕೆಲವು ಸ್ಕೂಲ್ಗಳಲ್ಲಿ ಹಾಡಿಸ್ತಕ್ಕಂಥದ್ದು, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪದ ಬಿಡಿಸಿ, ಗುರುವೇ ನಮಃ. ಗುರು ಬ್ರಹ್ಮನಿಗೆ ಸಮಾನ, ಈಶ್ವರನಿಗೆ ಸಮಾನ, ವಿಷ್ಣುವಿಗೆ ಸಮಾನ, ತ್ರಿಮೂರ್ತಿ ದೇವತೆಗಳಿಗೆ ಸಮಾನ. ನೀವ್ಯಾವ ದೇವತೆಗಳಿಗೆ, ಕಲ್ಲು ದೇವರು, ಮಣ್ಣು ದೇವರುಗಳಿಗೆ ನೀವು ನಮಸ್ಕಾರ ಹಾಕದೇ ಇದ್ರೂ ಪರವಾಗಿಲ್ಲ. ಜನ್ಮ ಕೊಟ್ಟ ತಂದೆ ತಾಯಿ ಅಕ್ಷರದ ಬಿತ್ತನ್ನ ನಿಮ್ಮ ಎದೆಯಲ್ಲಿ ಬಿತ್ತಿ ನಿಮ್ಮನ್ನ ಪ್ರಯೋಜನಕಾರಿಯನ್ನಾಗಿ ಮಾಡತಕ್ಕಂಥ ಗುರುವನ್ನು ಸ್ಮರಿಸಿದರೆ ಸಕಲ ದೇವತೆಗಳು ಅಲ್ಲೇ ಇರ್ತವೆ, ಸಕಲ ದೇವತೆಗಳು ಅಲ್ಲೇ ಇದ್ದಾವೆ. ಅದಕ್ಕೆ ಗುರುವಿನ ಶ್ರೇಷ್ಠತೆಯನ್ನು ಅರಿತೆ. ಯಾಕೆ ಅಂದ್ರೆ ಮುಂದೆ ಹೇಳ್ತಾ ನೋಡಿ, ಗುರು ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ, ಓಂ ಶಾಂತಿ ಶಾಂತಿ ಶಾಂತಿ. ಗುರು ಎಂದವನು? ಅಸತೋಮ ಸದ್ಗಮಯ, ಸದ್ಗಮಯ ಅಂತ ನೋಡಿ, ಸತ್ ಪ್ಲಸ್ ಗಮ, ಗಮ ಅಂದ್ರೆ ಗಮಿಸು, ಚಲಿಸು. ಅಸತ್ಯದಿಂದ ಸತ್ಯದ ಕಡೆಗೆ ಕೊಂಡೊಯ್ಯುವವನು. ತಮಸೋಮ, ತಮಸ್ಸು ಅಂಧಕಾರ, ಅಜ್ಞಾನ, ಕುರುಡುತನ, ಭೌತಿಕ ಕುರುಡುತನ, ಜ್ಞಾನದ ಕುರುಡುತನ, ಇವುಗಳಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವವನು. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿ, ಜ್ಯೋತಿ ಅಂದ್ರೆ ಬೆಳಕು, ಜ್ಞಾನ, ಆ ಜ್ಞಾನದ ದೀವಿಗೆಯನ್ನ ಕೊಡ್ತಕ್ಕಂಥವನು. ಮೃತ್ಯೋರ್ಮ ಅಮೃತಂಗಮಯ, ಮೃತ್ಯುವಿನಲ್ಲೂ ಕೂಡ ಅಮರತ್ವವನ್ನು ತೋರುವವನಿವನು. ಹೇಗೆ ಅಮರತ್ವ? ಶರಣರ ಬಾಳನ್ನ ಮರಣದಲ್ಲಿ ಕಾಣು. ಅಂದ್ರೆ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ಬೆಳೆದು ಈ ನಮ್ಮ ನಾಡಿನಲ್ಲಿ, ಈ ನಮ್ಮ ಚರಿತ್ರೆಯಲ್ಲಿ, ಬದುಕಿನ ಈ ಪಥದಲ್ಲಿ ಮಾಡಿರುವ ಅನೇಕ ಸಾಧನೆಗಳು ಇನ್ನೊಬ್ಬರು ಅನುಕರಣೀಯವಾಗಿರಬೇಕು. ಹಾಗೆ ಅನುಕರಣೀಯವಾಗಿ ಮಾಡುವಂತೆ ಮಾಡುವವನೇ ಗುರು. ಅಂತಹ ಗುರುವಿಗೆ ಎಲ್ಲಿಲ್ಲದ ಗೌರವ ಇದೆ. ಇವತ್ತು ನೀವು ಕೇಳಿರ್ಬೋದು, ಸಾಕ್ರಟಿಸ್ ಕೇಳಿರ್ಬೋದು, ಮಹಾಗುರುವಾಗಿ ಸಾಕ್ರಟಿಸನು, ನಂತರದಲ್ಲಿ ಬರತಕ್ಕಂಥ ಪ್ಲೇಟೋ, ಅರಿಸ್ಟಾಟಲ್, ಅಲೆಕ್ಸಾಂಡರ್, ಜಗತ್ತಿನ ಸರ್ವಶ್ರೇಷ್ಠ ಗುರು ಶಿಷ್ಯರ ಕೊಂಡಿ ಇದು. 4 ಜನ ಅವರನ್ನು ಮೀರಿಸಿ ಯಾವನಾದರೂ ಇದಾನ ಇವತ್ತು ಗುರುವನ್ನು ಮೀರಿಸಿ? ಯಾವುದೇ ಒಬ್ಬ ಸ್ನಾತಕ
ಸ್ನಾತಕೋತ್ತರ ಅಥವಾ ಸ್ನಾತಕ ವಿದ್ಯಾರ್ಥಿ ಇವುಗಳನ್ನು ಅವರನ್ನು ಓದದೆ ಇವತ್ತಿಗೂ ಕೂಡ ನಾವು ಪದವಿಗಳನ್ನು ಪಡೆಯಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಆ ಕಾಲದಲ್ಲಿ ಗ್ರೀಕ್ ದೇಶದಲ್ಲಿ ಬೆಳೆದಿರ್ತಕ್ಕಂತಹ ಮಹಾಗುರು ಶಿಷ್ಯರು ಕೊಂಡಿ. ಅಷ್ಟೇಕೆ ಮಹಾಭಾರತದಲ್ಲಿ ಕಾಣ್ತಕ್ಕಂತಹ ದ್ರೋಣಾಚಾರ್ಯ ಮತ್ತು ಏಕಲವ್ಯ ಎಂಥ ಗುರು ಶಿಷ್ಯರು, ಎಂಥ ಅದ್ಭುತ ಗುರು ಶಿಷ್ಯರು. ಕೀಳು ಕುಲದವರಿಗೆ ವಿದ್ಯೆ ನಿಷಿದ್ಧ ಎಂಬ ಕಾಲದಲ್ಲಿ ಅದಮ್ಯವಾದ ಆಸೆಯೊಂದಿಗೆ ಏಕಲವ್ಯ ಅಲ್ಲಿಗೆ ಹೋದಾಗ, ಆ ಗುರುಗಳ ಬಳಿ ಹೋದಾಗ, ಪಾಂಡವರ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸುತ್ತಿದ್ದಾಗ ಅಹಂಕಾರದಿಂದ ಬೀಗಿದ ಅರ್ಜುನ ಮತ್ತು ಭೀಮ ಇವನನ್ನು ಆಚೆ ತಳ್ತಾರೆ. ಕೀಳು ಕುಲದ ಕುನ್ನಿ, ತೊಲಗ ಆಚೆ, ನಿನಗೆ ನಮ್ಮ ಸಮಾನವಾಗಿ ವಿದ್ಯೆ ಕಲಿಸುವುದೇ? ವಿದ್ಯೆ ಕಲಿಯಬಾರದು ಕೀಳು ಕುಲದವರು ಅಂತ, ಕೀಳು ಕುಲದ ಕುನ್ನಿ ಅಂತೇ ಬೈತಾರೆ. ಅದಕ್ಕೆ ಕುವೆಂಪು ಹೇಳ್ತಾರೆ ಅದೇ ಸಂದರ್ಭದಲ್ಲಿ, ಅಹಂಕಾರಕ್ಕೆ ಡೊಳ್ಳಿಯುವುದಾವುದು ಅದು ವಿದ್ಯೆಯಂತೂ ಅವಿದ್ಯೆ. ಅಹಂಕಾರಕ್ಕೆ ಡೊಳ್ಳಿಯುವುದಾವುದು ಅದು ವಿದ್ಯೆಯಂತೂ ಅವಿದ್ಯೆ. ಕುವೆಂಪುರವರು ತಮ್ಮ ಬೆರಳಿಗೆ ಕೊರಳನ್ನು ನಾಟಕದಲ್ಲಿ ಹೇಳ್ತಾರೆ ಅವರು. ಆದರೆ ಗುರುಗೆ ಇರತಕ್ಕಂಥ ಶಕ್ತಿ ಎಷ್ಟು ಅಂದ್ರೆ, ಪ್ರತ್ಯಕ್ಷ ಅಲ್ಲ ಪರೋಕ್ಷವಾಗಿ ಕೂಡ ಅವನು ತನ್ನ ಶಿಷ್ಯನನ್ನು ಹಾರೈಸಬಲ್ಲ ಅನ್ನೋದಕ್ಕೆ ಉದಾಹರಣೆಯಾಗಿ ಅದೇ ಏಕಲವ್ಯ ಭೌತಿಕವಾಗಿ ಗುರುವನ್ನು ತನ್ನ ಮುಂದೆ ಕಳೆಯಲಾಗದೆ ಭೌತಿಕವಾಗಿ ಕಳೆಯಲು ಸಾಧ್ಯವಾಗದೆ ಮಾನಸಿಕ ಗುರುವನ್ನಾಗಿಸಿಕೊಂಡು ಅವನು ಅವರ ದ್ರೋಣರ ಮೂರ್ತಿಯನ್ನ ಅಡವಿಯಲ್ಲಿ ಮಾಡಿಟ್ಟುಕೊಂಡು ತದೇಕ ಚಿತ್ರದಲ್ಲಿ ಸ್ಮರಿಸಿದಾಗ ಭೌತಿಕ ಗುರುವನ್ನು ಜೊತೆಯಲ್ಲಿಟ್ಟುಕೊಂಡು ಬೆಳೆದಂತ ಅರ್ಜುನನಿಗಿಂತಲೂ ಅದ್ಭುತವಾದ ವಿದ್ಯೆ ಶಬ್ದವೇದಿ ವಿದ್ಯೆಯನ್ನು ಕಲಿತ. ಆದರೆ ಮೇಲ್ವರ್ಗದ ಅವನ ವಿದ್ಯೆಯನ್ನು ಸಹಿಸಲಾಗಲಿಲ್ಲ ಅವನಿಗೆ. ಅದಕ್ಕೆ ನೆಪದಲ್ಲಿ ಗುರು ಕಾಣಿಕೆಯ ನೆಪದಲ್ಲಿ ಅದೇ ದ್ರೋಣಾಚಾರ್ಯರ ಬಾಯಲ್ಲಿ ಇವರು ಹೆಬ್ಬೆರಳನ್ನು ತೆಗೆದುಕೊಳ್ಳುವುದರ ಮೂಲಕ ಅವನ ವಿದ್ಯೆಯನ್ನ ನಾಶಪಡಿಸಲಿಕ್ಕೆ ಹೊರಡ್ತಾನೆ. ಆದರೆ ವಿದ್ಯೆ ಸುಮ್ಮನೆ ಇರುವುದಲ್ಲ, ಅದು ಬುಗ್ಗೆಗಳನ್ನು ಒತ್ತಿಸಿರುತ್ತೆ. ಬಲಗೈ ಹೆಬ್ಬೆರಳು ಹೋದರೇನಂತೆ ಎಡಗೈಯಲ್ಲಿ ವೀರನಾದ ಅವನು, ಎಡಗೈ ಬಿಲ್ವಿದ್ಯಾ ವೀರನಾದ. ನಂತರ ಮಹಾಭಾರತದಲ್ಲಿ ಅವನು ಗೆಲ್ಲುವವನು ಆಗ್ತಾನೆ. ಆದರೆ ಗುರು ಮಾಡಿದ ತಪ್ಪೇನು ನೋಡಿ. ಅದಕ್ಕೆ ಆ ತಪ್ಪುಗಳು ನಾವು ಮಾಡಬಾರ್ದು ಅಂತ, ಬೆಳೆಯುವ ಪೈರನ್ನು ಯಾವತ್ತಿಗೂ ಚೂಟಬಾರದು. ಅವನ ಅಧೀನಕ್ಕೆ ಒಳಗಾಗಿ, ಯಾರು ಅರ್ಜುನನ ಆದೇಶಕ್ಕೆ ಒಳಗಾಗಿ ಬೆರಳನ್ನು ತೆಗೆದುಕೊಂಡಿದ್ದರಿಂದ ಆ ಬೆರಳು ಕೊಟ್ಟಿರ್ತಾನೆ. ಬರ್ತಾನೆ ಅವನು ದ್ರೋಣಾಚಾರ್ಯ, ಆಹಾ ಗುರು ಬಂದ ನೀವು ಮರಸ್ಥಳಕ್ಕೆ ನನ್ನ ಸ್ಥಳಕ್ಕೆ ಅಂತ ಸಂತೋಷ ಪಡ್ತಾ ಇರ್ತಾನೆ. ಆಗ ಬಂದು ಇವನು ಗುರು ಕಾಣಿಕೆ ಕೇಳ್ತಾನೆ, ನಿನ್ನ ಹೆಬ್ಬೆರಳನ್ನು ಕೊಡು ಅಂತ. ಹಿಂದೂ ಮುಂದೂ ನೋಡದೆ ತನ್ನ ಹೊಲೆಯಲ್ಲಿದ್ದ ಕಟ್ಟದ ಮೂಲಕ ಆ ಬೆರಳನ್ನು ಕತ್ತರಿಸ್ತಾನೆ. ಅವನು ಆ ಕಡೆ ಇವನು ಈ ಕಡೆ ಹೋಗ್ತಾನೆ. ಬಂಡೆ ಮೇಲೆ ಬೆರಳು ಬಿದ್ದಿರುತ್ತೆ, ರಕ್ತ ಸುರಿದಿರುತ್ತೆ. ರಕ್ತದ ಮಡುವಿನಲ್ಲಿ ಇವನು ಫ್ರೆಶ್ ಆಗಿ ಕತ್ತರಿಸಿರುವ ತಾಜಾ ತನಿಯಾಗಿ ಕತ್ತರಿಸಿ ಬಿದ್ದಿರ್ತಕ್ಕಂಥ ಬೆರಳು ಒಳ್ಳೆ ಮೀನಿನ ತರ ಎಗರಾಡ್ತಾ ಇರ್ತದೆ. ಅಂತಹ ಬಡವನಿಗೆ ಊಟವನ್ನು ಬುತ್ತಿಯನ್ನು ಎತ್ತಿ ತಂದ ಅವನ ತಾಯಿ ಅದನ್ನು ನೋಡ್ತಾಳೆ. ಅವಳಿಗೆ ಗುರುತಾಗುತ್ತೆ ಇದು ತನ್ನ ಮಗನದೇ ಅಂತ. ಹೊಟ್ಟೆ ಉರಿದಂತ ಅವಳು ಏನ್ ಮಾಡ್ತಾಳೆ? ಶಾಪ ಹಾಕ್ತಾಳೆ. ಆ ಗೋ ಈ ನನ್ನ ಮಗನ ಬೆರಳು ಬಲಿಯಕ್ಕೆ ಅವನ ಕೊರಳು. ಅದೇ ರೀತಿಯೇ ಅವನ ಕೊರಳನ್ನು ಹಿಚುಕಿ ಮಹಾಭಾರತದಲ್ಲಿ ಸಾಯಿಸಲ್ಪಡ್ತಕ್ಕಂಥದ್ದಾಗ್ತದೆ. ಕೊರಳನ್ನು ಹಿಚುಕಿ ಹಾಗೆ ಕೂದಲು ಹಿಡ್ಕೊಂಡು ಕೋಳಿ ಕುತ್ತಿಗೆ ತಿನ್ನಿಸ್ಬಿಟ್ಟು ಕೊರಳು ಒತ್ತಿಬಿಟ್ಟು ದ್ರೋಣಾಚಾರ್ಯರನ್ನು ಸಾಯಿಸ್ತಕ್ಕಂಥದ್ದಾಗ್ತದೆ. ಅದಕ್ಕೆ ಗುರುವಾದವನು ಯಾವತ್ತಿಗೂ ಕೂಡ ತನ್ನ ನೋವುಗಳೆಷ್ಟೇ ಇರ್ಬೋದು, ತನ್ನ ಸಮಸ್ಯೆಗಳೆಷ್ಟೇ ಇರ್ಬೋದು, ತನ್ನ ಕ್ರೋಧ ಕೋಶ ಏನೇನ ಇರ್ಬೋದು, ಎಲ್ಲವನ್ನೂ ಬದಿಗಿಟ್ಟು ಶಿಷ್ಯನ ಏಳಿಗೆಯನ್ನಷ್ಟೇ ಅವನು ಹೊಂದಬೇಕೇ ವಿನಃ ಬೇರೆ ಯಾವುದನ್ನು ಯೋಚನೆ ಮಾಡಬಾರದು ಅಂತಕ್ಕಂಥದ್ದು. ಹಾಗಾಗಿ ಗುರು ಅಂತಕ್ಕಂಥವನು ಬಹಳ ಅದ್ಭುತವಾದಂಥ ಒಂದು ಶಕ್ತಿ ಅದು. ಆ ಶಕ್ತಿ ನಮ್ಮಲ್ಲಿರುವುದರಿಂದಲೇ ನಾವು ಎಷ್ಟೋ ಜನ ಅಂತ IAS-ಗಳನ್ನ IPS-ಗಳನ್ನ ಅಥವಾ ಇನ್ನೊಂದು ರಾಜಕಾರಣಿಗಳನ್ನ ಯಾರ್ಯಾರನ್ನು ಹುಟ್ಟು ಹಾಕ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು, ಅವರಿಂದ ನಮಸ್ಕಾರ ಹಾಕ್ಕೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಈ ಗುರುಗಳಿಗೆ ಮಾತ್ರ. ಅಂತಹ ಅದ್ಭುತವಾದ ಗುರುಗಳಾಗಲಿ ಅಂತ ಆಶಿಸ್ತಾ, ಸಮಯಾಭಾವ, ನನ್ನ ಭಾಷಣದ
ದಾಹ ನನಗೆ ತೀರಿಲ್ಲ, ಆದರೆ ನಿಮಗೆ ಕೇಳುವ ಕಿವಿ ಮೊರಡಾಗಿದೆ. ಅದಕ್ಕಾಗಿ ಎಲ್ಲರಲ್ಲೂ ಕ್ಷಮಿಸುತ್ತಾ ಏನಾದರೂ ಅನ್ಯತಾ ಮಾತನಾಡಿದ್ದರೆ ನನ್ನನ್ನು ಕ್ಷಮಿಸಿ. ನನ್ನ ಮೇಲೆ ಅಭಿಮಾನವನ್ನಿಟ್ಟು ನನ್ನನ್ನು ಈ ವೇದಿಕೆಗೆ ಕರೆದಂಥ ನನ್ನ ಮಿತ್ರರು, ಇತರ ಗಣ್ಯರು ಎಲ್ಲರಿಗೂ ನಮಿಸುತ್ತಾ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಗುರುಗಳೇ. ಡಾಕ್ಟರ್ ರಾಧಾಕೃಷ್ಣ ಬಗ್ಗೆ ಹಾಗೂ ಶಿಕ್ಷಕರ ಬಗ್ಗೆ ಸವಿಸ್ತಾರವಾಗಿ ಅತ್ಯಂತ ಅದ್ಭುತವಾಗಿ ಮಾತಾಡಿದಂತಹ ಶ್ರೀಯುತ ವೆಂಕಟೇಶ್ ಅವರು ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಇವರು ದಯವಿಟ್ಟು ಸಮಯದ ವೇದಿಕೆ ಭಾಗವಾಗಿ ತಮ್ಮ ಕ್ಷಮೆಯನ್ನು ಆಸ್ತಾ ಮುಂದಿನ ಕಾರ್ಯಕ್ರಮ ಮುಖ್ಯ ಅತಿಥಿಗಳ ಭಾಷಣ ಸುಹಾಸಿನಿ ಶೇಷರೆಡ್ಡಿ ಉಪಾಧ್ಯಕ್ಷರು ನಗರಸಭೆ ಅವರು ಮಾತನಾಡಬೇಕು. ನಮಸ್ಕಾರ. ಭಾರತದ ಶಿಕ್ಷಣ ವ್ಯವಸ್ಥೆಗೆ ಒಂದು ಅರ್ಥಪೂರ್ಣವಾದ ಚೌಕಟ್ಟನ್ನು ಕಲ್ಪಿಸಿಕೊಟ್ಟಂತ ಶಿಕ್ಷಣ ತಜ್ಞ ಮತ್ತು ಭಾರತ ಕಂಡಂತ ಸರ್ವಶ್ರೇಷ್ಠ ಶಿಕ್ಷಕರಾದಂಥ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಶುಭಾಶಯಗಳು ಹಾಗೂ ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು. ನಮಗೆ ಹಿರಿಯರು ಹೇಳ್ತಾರೆ, ತಾಯಿಯೇ ಮೊದಲ ಗುರು, ತಂದೆಗೆ 2ನೇ ಸ್ಥಾನ ಕೊಡ್ತೀವಿ, 3ನೇ ಸ್ಥಾನ ಗುರುಗಳಿಗೆ ಕೊಡ್ತೀವಿ. ಯಾಕೆ ಅಂತಂದರೆ ತಂದೆ ತಾಯಿ ಎಷ್ಟು ಪ್ರೀತಿ ಮತ್ತು ಆಧಾರದಿಂದ ಮಕ್ಕಳನ್ನ ಬೆಳೆಸ್ತಾರೋ ಅದೇ ರೀತಿ ಶಿಕ್ಷಕರು ಶಾಲೆಯಲ್ಲಿ ಅವರಿಗೆ ಅತ್ಯುತ್ತಮವಾದ ಶಿಕ್ಷಣವನ್ನು ಕೊಟ್ಟು ಅವರಿಗೆ ಒಳ್ಳೆಯ ವಿದ್ಯೆ ಬುದ್ಧಿಯನ್ನು ಕೊಡ್ತಾರೆ ಅಂತ ಅವರಿಗೆ 3ನೇ ಸ್ಥಾನ ಕೊಟ್ಟಿದ್ದೀವಿ. ನಾವು ಕೊರೋನಾ ಬಂದಂಥ ಸಮಯದಲ್ಲಿ ಎಲ್ಲ ಪೋಷಕರಿಗೂ ಸಹ ಅರ್ಥ ಆಗಿರುತ್ತೆ ಇದರ ಶಿಕ್ಷಕರ ಮಹತ್ವ. ನಾನು ಒಬ್ಬ ಪೋಷಕರಾಗಿ ಹೇಳ್ತಾ ಇದ್ದೀನಿ, ಮಕ್ಕಳು ಮನೆಯಲ್ಲಿ ಹೇಳಿದ ಮಾತು ಏನು ಕೇಳ್ತಾನೆ ಇರಲಿಲ್ಲ. ಕುತ್ಕೊಳ್ಳಿ, ಆನ್ಲೈನ್ ಕ್ಲಾಸ್ ಅಷ್ಟೇ, ಏನು ಸರ್ಗೇನು ಕಾಣ್ತೀವ ನಾವು, ವಿಡಿಯೋ ಆಫ್ ಮಾಡ್ಕೊಂಡು ಕುತ್ಕೊತಿದ್ರು, ಆರಾಮಾಗಿ ಕೇಳಿಸ್ಕೊಂಡ್ರು ಇಲ್ಲ ಅಂದರೆ ಇಲ್ಲ. ಶಿಸ್ತಿಲ್ಲ, ಒಂದು ಭಯ ಭಕ್ತಿ ಗೌರವ ಏನೂ ಇರಲಿಲ್ಲ. ಆದರೆ ಅದೇ ಶಾಲೆ ಶುರುವಾದ ಮೇಲೆ ಒಬ್ಬ ಟೀಚರ್ಸ್ನ ನೋಡಿದಾಗ ಅವರಲ್ಲಿ ಇರುವಂಥ ಪ್ರೀತಿ ಮತ್ತು ಅವರ ಒಂದು ಭಯ ಭಕ್ತಿ ಗೌರವ ಎಲ್ಲನೂ ಇಂಪ್ರೂವ್ ಆಗಿದೆ. ನಾನು ಎಲ್ಲ ಪೋಷಕರ ಕಡೆಯಿಂದ ಎಲ್ಲ ಶಿಕ್ಷಕರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು. ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರೂ ಕೂಡ ಎಷ್ಟೋ ಜನ ಶುಭಾಶಯಗಳನ್ನು ತಿಳಿದಂತಹ ನಗರಸಭೆ ಉಪಾಧ್ಯಕ್ಷರಾದ ಶ್ರೀಮತಿ ಸುಹಾಸಿನಿ ಶೇಷರೆಡ್ಡಿ ಅವರಿಗೆ ವೇದಿಕೆ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದ. ಮುಂದಿನ ಕಾರ್ಯಕ್ರಮ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರು ಮಾನ್ಯ ದಂಡಾಧಿಕಾರಿಗಳು ತಹಸೀಲ್ದಾರರಂತಹ ಶ್ರೀಯುತ ಮುಷಾರೆಡ್ಡಿ ಅವರು ಮಾತಾಡಬೇಕು. ನಾನೇನು ಜಾಸ್ತಿ ಮಾತಾಡೋದಿಲ್ಲ, ಮಾತಾಡೋದೇ ಹಿಂದೆ ಅಷ್ಟೆಲ್ಲ ಖಾಲಿ ಆಗ್ತದೆ. ಈ ಒಂದು ಭಾರತ ರತ್ನ ಡಾಕ್ಟರ್ ಎಸ್ ರಾಧಾಕೃಷ್ಣರವರ ಜನ್ಮ ದಿನೋತ್ಸವ ಅಂಗವಾಗಿ ಎಲ್ಲ ನನ್ನ ಗುರುಗಳ ಪಾದಾರವಿಂದಗಳಿಗೆ ನಮಿಸುತ್ತಾ ನನ್ನ ಎಲ್ಲ ಚಿಂತಾಮಣಿ ತಾಲೂಕಿನ ನನ್ನ ನೆಚ್ಚಿನ ಶಿಕ್ಷಕ ಮಿತ್ರರಿಗೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೇನೆ. ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಒಂದು ತಾಲೂಕು ಅಭಿವೃದ್ಧಿಯ ಕಡೆಗೆ ನಿರಂತರ ಚಿಂತನೆಗಳು, ಆಲೋಚನೆಗಳು ಮತ್ತು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಸರ್ಕಾರಿ ಸೌಲಭ್ಯಗಳು ದೊರಕುವಂತಾಗಬೇಕು ಅಂತ ನನಗೆ ಕಟ್ಟುನಿಟ್ಟಿನ ಮಾರ್ಗದರ್ಶನವನ್ನು ನೀಡತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಂ ಕೃಷ್ಣರೆಡ್ಡಿ ಸಾಹೇಬರು, ಹಾಗೆ ನಗರಸಭೆಯ ಅಧ್ಯಕ್ಷರಾದ ರೇಖಾ ಮೇಡಮ್ ಅವರೇ, ಉಪಾಧ್ಯಕ್ಷರಾದ ಸುಹಾಸಿನಿ ಮೇಡಮ್ ಅವರೇ, ಹಾಗೆ ಈ ಭಾಗದ ನಗರಸಭಾ ಸದಸ್ಯರಾದ ಮನ್ನಾರ್ ಸರ್ ಅವರೇ, ಮಾನ್ಯ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ರವಿಕುಮಾರ್ ಅವರೇ, ಹಾಗೂ ಈ ಭಾಗದ
ಈ ಒಂದು ಹಬ್ಬದ ನಿರ್ಮಾತೃ ಆಗಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಿರ್ತಕ್ಕಂಥ ವೆಂಕಟೇಶ್ವರ ಅವರೇ ಹಾಗೂ ನನ್ನ ಹೆಚ್ಚಿನ ಎಲ್ಲ ಶಿಕ್ಷಣ ಇಲಾಖೆಯ ಶಿಕ್ಷಕ ಮಿತ್ರರೇ, ಪತ್ರಿಕಾ ಬಳಗದವರೇ ಹಾಗೂ ನಡೆದಿರ್ತಕ್ಕಂಥ ಇತರೆ ಎಲ್ಲರೂ, ಮೊದಲನೇದಾಗಿ ಇಲ್ಲಿ ಭಾಷಣ ಸ್ಟಾರ್ಟ್ ಆಗ್ತಾರೆ ಅಂತ ಅಷ್ಟೆಲ್ಲ ಹೇಳಿದ್ರು. ಅಂದ್ರೆ ನಿಮ್ಮ ಪಾಠ ಕೇಳಿ ಮಕ್ಕಳಿಗೆ ಹೇಳ್ಬೇಕು ಅನ್ಸುತ್ತೆ, ಬಟ್ ಹೇಳೋದಿಲ್ಲ, ಒಡದು ಕೊಡಿಸ್ತೀರ ಅಲ್ವಾ? ನಿಮಗೆ ಗೊತ್ತಾಗುತ್ತೆ ನಾವು ಪಾಠ ಮಾಡೋದು ಮಕ್ಕಳಿಗೆ ಎಷ್ಟು ಅರ್ಥ ಆಗ್ತಾ ಇದೆ ಅಂತ. ಅವ್ರು ಹೇಳೋದಿಲ್ಲ ಪಾಪ, ನೀವು ಎಂತ ಆರಾಮಾಗಿ ಹೋಗ್ತೀರಾ. ಯಾಕಂದ್ರೆ ಇಲ್ಲಿ ಭಾಷಣ ಕೇಳಂಗಿಲ್ಲ ನೀವು, ಯಾಕಂದ್ರೆ ನಮ್ಗೆಲ್ಲ ಗೊತ್ತಿದೆ, ಇವ್ರೇನು ಹೇಳೋದು ಅದೆಲ್ಲ ನಮ್ಗೆ ಗೊತ್ತಿದೆ, ಗೊತ್ತಿರೋರು ಹೇಳಂಗಿಲ್ಲ. ಅದಕ್ಕೆ ಜಗತ್ತಿನಲ್ಲಿ ಒಬ್ಬ ಮಹಾನ್ ಭಾಷಣಕಾರ ಇರ್ತಾರೆ, ಅವನು ಭಾಷಣ ಕೇಳಕ್ಕೆ ಸಾವಿರಾರು ಲಕ್ಷಾಂತರ ಜನ ಕಾದಿರ್ತಾರೆ. ಬರ್ತಾನೆ, ಅವ್ನು ಬರೋದಕ್ಕೆ ಕಾಯ್ತಾ ಇರ್ತಾರೆ, ಬಂದು ಮಹಾನ್ ಜನಗಳೇ ಇರ್ತಾರೆ, ಎಲ್ಲ ಜನ ಓ ಅಂತಾರೆ, ನಿಮ್ಗೆ ಏನ್ ಗೊತ್ತು ಅಂತಾರೆ. ಅವ್ರು ಹೇಳ್ತಾರೆ ನಮ್ಗೇನು ಗೊತ್ತಿದೆ ಅಂದ್ರೆ ಇವ್ರು ಮಾತ್ರಲ್ಲ, ನಮ್ಗೇನು ಗೊತ್ತಿಲ್ಲ ಅನ್ನಂತಾರೆ ಎಲ್ಲ ಜನರು. ನಿಮ್ಗೆ ಗೊತ್ತಿದ್ರು ಹತ್ರ ನಾನೇನು ಮಾತಾಡೋದು ಹೊರಟ ಹೋಗ್ತಾರೆ. ನೆಕ್ಸ್ಟ್ ಇಲ್ಲ, ಇವರು ಭಾಷಣ ಕೇಳಲೇಬೇಕು, ಮಾತಾಡಲೇಬೇಕು, ಇವರು ಜಗತ್ತಿನ ಮಹಾನ್ ಭಾಷಣಕಾರ. ಬಂದ ನೆಕ್ಸ್ಟ್ ಕರೆಸಿದ್ದಾರೆ, ನಮ್ಮ ಉಪನ್ಯಾಸಕರು ಕರೆಸಿರ್ತಾರ, ಮಹಾಜನಗಳೇ ಬಂದೆಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಸಲ ಏನ್ ಹೇಳ್ಬೇಕು, ಗೊತ್ತಿದೆ ಅಂತ ಹೇಳಿ ಓದ್ ಮಹಾಜನಗಳೇ ನಿಮ್ಗೆ ಏನ್ ಗೊತ್ತು ಅನ್ನೋದು ನಮ್ಗೆಲ್ಲ ಗೊತ್ತಿದೆ ಅಂತ ನಿಮ್ಗೆಲ್ಲ ಗೊತ್ತಿರೋದು ನಾನೇ ಮಾತಾಡೋದು ಮತ್ತೆ ಹೊರಡೋದು. ಮತ್ತೆ ಪ್ಲಾನ್ ಆಗ್ತಾರೆ ಭಾಷಣಕಾರನ್ನ ಕರೆಸೋದಿಕ್ಕೆ. ಈ ಸರಿ ಏನ್ ಹೇಳ್ಬೇಕಂದ್ರೆ ಅರ್ಧ ಜನ ಗೊತ್ತಿದೆ ಅಂತ ಹೇಳ್ಬೇಕು, ಅರ್ಧ ಜನ ಗೊತ್ತಿಲ್ಲ ಅಂತ. ಈ ಸರಿ ಏನೇ ಮಾಡೋದು ಭಾಷಣ ಕೇಳಬೇಕು ಅಂತ ಬಂದ್ರು. ಮಹಾಜನಗಳೇ ಸ್ಟಾರ್ಟ್ ಮಾಡ್ದ, ಓದ್ರು ಏನ್ ಗೊತ್ತು ಅಂತ ಕೇಳಿದ. ಒಂದ್ ಅರ್ಧ ಜನ ಗೊತ್ತಿಲ್ಲ ಅಂತ ಹೇಳಿದ್ರು, ಒಂದ್ ಅರ್ಧ ಜನ ಗೊತ್ತಿದೆ. ಯಾರ್ಯಾರು ಗೊತ್ತಿರೋದು ಕೇಳಿ ತಿಳ್ಕೊಳ್ಳಿ ಅಂತ. ಅಂದ್ರೆ ಭಾಷಣ ಯಾವ್ಯಾವ ಬಂದಿದೆ. ತಾವು ಮಕ್ಕಳಿಗೆ ಪಾಠ ಮಾಡ್ತೀವಿ. ನಾನು ಶಿಕ್ಷಣ ಪ್ರೌಢಶಾಲಾ ಶಿಕ್ಷಣ ಆಗಿ ನಾನು ಮೊದಲು ಸರ್ಕಾರಿ ನೇಮಕಾತಿಯನ್ನು ಹೊಂದಿದ್ದೆ. ನಾವು ಅಬ್ಸರ್ವ್ ಮಾಡಿಸಬೇಕು, ನಾವು ಹೇಗೆ ಪಾಠ ಮಾಡ್ತೀವಿ ಅನ್ನೋದು ನಮಗೆ ಅದು ಗೊತ್ತಿರಬೇಕು. ಶಿಕ್ಷಣ ಅಂದ್ರೆ ಏನು? ಶಿಕ್ಷಣ ಅಂದ್ರೆ ಮಾನವನ ವರ್ತನೆಗಳನ್ನ ಸಮಾಜದ ಅಪೇಕ್ಷಿತ ವರ್ತನೆಗಳನ್ನಾಗಿ ಬದಲಾಯಿಸುವುದೇ ಶಿಕ್ಷಣ. ಅರ್ಥ ಆಯ್ತಲ್ಲ? ಮಾನವ ವರ್ತನೆಗಳು, ನಮ್ದು ಏನೇನೋ ವರ್ತನೆ ಇರುತ್ತೆ, ಆ ವರ್ತನೆಗಳನ್ನ ಸಮಾಜದ ಅಪೇಕ್ಷಿತ ವರ್ತನೆಗಳು, ಸಮಾಜ ನಿರೀಕ್ಷೆ ಮಾಡುತ್ತೆ. ಅವ್ರು ಹೇಗಿರಬೇಕು, ಒಬ್ಬ ಮನುಷ್ಯ ಹೇಗಿರಬೇಕು ಅನ್ನೋದು ಸಮಾಜ ನಿರೀಕ್ಷೆ ಮಾಡುತ್ತೆ. ಆ ನಿರೀಕ್ಷೆ ಮಾಡುವ ವರ್ತನೆಗಳನ್ನ ಬದಲಾಯಿಸತಕ್ಕಂಥದ್ದೇ ಶಿಕ್ಷಣ. ಹಾಗಾದ್ರೆ ಶಿಕ್ಷಕರು ಹುದ್ದೆ, ಈಗ ನಾವು ಹೇಳ್ತೇವೆ ಭಾರತದ ಒಂದು ಅತ್ಯುನ್ನತ ಹುದ್ದೆ ಯಾವುದು? IAS, IPS ಇವೆಲ್ಲ ಹೇಳ್ತಾರೆ. ಆದರೆ ಕೆಲವು ನನ್ನ ಪ್ರಕಾರ ನಮ್ಮ ಭಾರತದಲ್ಲಿ ಅತ್ಯುನ್ನತ ಹುದ್ದೆ ಅಂದರೆ ಶಿಕ್ಷಕ ಹುದ್ದೆ. ಯಾಕಂದ್ರೆ ಬೇರೆ ರಾಷ್ಟ್ರಗಳಲ್ಲೂ ನಾವು ಇವೇನೋ ಜಿಲ್ಲಾಧಿಕಾರಿಗಳು ಇನ್ನೇನೋ ತಹಶೀಲ್ದಾರ್ ಆಗ್ಬೇಕಾದ್ರೆ KS, IAS ಮಾಡ್ಕೊಂಡಿದ್ರೆ, ಬೇರೆ ದೇಶದಲ್ಲಿ ಇಲ್ಲ. ಅವರು AS ಮಾಡಿದ್ರೆ ನಾವು ಶಿಕ್ಷಕ ಹುದ್ದೆ ಕೊಡ್ತಕ್ಕಂಥದ್ದು. ಅಂದ್ರೆ ಇಡೀ ಸಮಾಜದ ಉತ್ತಮ ಸಮಾಜದ ನಿರ್ಮಾಣ ಮಾಡಬೇಕಾದ್ರೆ ಶಿಕ್ಷಕರ ಪಾತ್ರ ತುಂಬಾ ಮಹತ್ವದ್ದು. ಈಗ ನೀವೆಲ್ಲ ಮಕ್ಕಳಿಗೆ ಪಾಠ ಮಾಡ್ತೀರಲ್ವಾ, ಇವತ್ತು ಪಾಠ ಮಾಡಿರ್ತಾರೆ, ನಾಳೆ ಕ್ವಶನ್ ಕೇಳಿದ್ರೆ ಅವ್ನು ಹೇಳಂಗಿಲ್ಲ. ಯಾಕೆ ಅಂದ್ರೆ ಏನಪ್ಪಾ ಅಂದ್ರೆ ಅವನು ಒಂದು 2 ಪಾಯಿಂಟ್ ನಾನು ಹೇಳಿ ಮುಗಿಸ್ತೀನಿ. ಒಂದು, ಮನುಷ್ಯ 2 ರೀತಿ ಮೆಮೊರಿ ಇರುತ್ತೆ. ಒಂದು ತಾತ್ಕಾಲಿಕ ಮೆಮೊರಿ, ಇನ್ನೊಂದು ಪರ್ಮನೆಂಟ್ ಶಾಶ್ವತ ಮೆಮೊರಿ. ಏನಪ್ಪಾ ಅಂದ್ರೆ ನೀವು ಜಾತ್ರೆನಲ್ಲಿ ಹೋಗ್ತಾ ಇದ್ರೆ ನಿಮ್ಮ ಎದುರುಗಡೆ ಎಷ್ಟು ಜನ ಬಂದ್ರು ನಿಮ್ಗೆ ನೆಕ್ಸ್ಟ್ ನೆನೆಸ್ಕೊಂಡ್ರೆ ಜ್ಞಾಪಕ ಇರುತ್ತಾ? ಇರಲ್ಲ. ಅದೇ ಒಂದು ತಲೆಯಿಂದ ಒಂದು ದೇಹ ನಡ್ಕೊಂಡು ಹೋಗ್ತಾ ಇದ್ರೆ ಅದು ಜ್ಞಾಪಕ ಇರುತ್ತಾ ಇಲ್ವಾ? ಯಾಕೆ ಜ್ಞಾಪಕ ಆಗುತ್ತೆ? ಅದು ಯಾವಾಗಲೂ
ನಮ್ಮ ಮನಸ್ಸು ವಿಶೇಷವಾಗಿರೋದನ್ನೇ ಅಕ್ಸೆಪ್ಟ್ ಮಾಡುತ್ತೆ. ಮಕ್ಕಳು ಪರ್ಮನೆಂಟ್ ಆಗಿ ಅವರ ತಲೆಯಲ್ಲಿ ಉಳ್ಕೋಬೇಕಂದ್ರೆ ಇದನ್ನ ಅಭ್ಯಾಸ ಮಾಡಿಸಿ. ಇವತ್ತು ದಿನ ಮಾಡಿದ್ದು ಅವರು ಒಂದು ದಿನದಲ್ಲೇ ಅವನು ಪುನರಾವರ್ತನೆ ಆಗಿರಬೇಕು. ಅದೇ ವಿಷಯ 3 ದಿನ, ಅದೇ ವಿಷಯ 7 ದಿನ, ಅದೇ ವಿಷಯ 21 ದಿನ ಒಳಗಡೆ ಪುನರಾವರ್ತನೆ ಆದರೆ ಅವೊಂದು ಪರ್ಮನೆಂಟ್ ಸ್ಟೋರ್ ಹೋಗಿರುತ್ತೆ ಅಲ್ವಾ. ಆಗ ಅಭ್ಯಾಸ ಮಾಡಿಸ್ಬೇಕು. ಅಭ್ಯಾಸ ಮಾಡಿಸಿದ್ರೆ ಈ ಒಂದು ನಾವೇನು ಅನ್ಕೊಂತೀವಿ, ನಾವು ಹೇಳಿದ್ರೆ ಸಾಧಾರಣ ಉತ್ತಮ ಇದು ಯಾವುದೂ ಇಲ್ಲ, ಎಲ್ಲರೂ ಬುದ್ಧಿವಂತರೆ. ಅವರಲ್ಲಿರ್ತಕ್ಕಂಥ ಸೂಕ್ತವಾಗಿ ಅಡಗಿರ್ತಕ್ಕಂಥ ಪ್ರತಿಭೆಗಳನ್ನ ಹೊರ ಎಳಿತಕ್ಕಂಥ ಜವಾಬ್ದಾರಿ ಶಿಕ್ಷಕರ ಮೇಲಿದೆ. ಮತ್ತು ಈ ಉತ್ತಮ ಸಮಾಜ, ಆಮೇಲೆ ಮಕ್ಕಳಲ್ಲಿ ನೈತಿಕ ಮತ್ತು ಮಾನವೀಯ ಮೌಲ್ಯಗಳು ಈಗಾಗಲೇ ಕಡಿಮೆ ಆಗ್ತಾ ಇದೆ. ಅಂತ ಮೌಲ್ಯಗಳನ್ನು ಹೆಚ್ಚಿಸಿ ಒಂದು ಉತ್ತಮ ಸಮಾಜದ ಸುಧಾರಣೆಯನ್ನ ಮಾಡಬೇಕಂತ ಹೇಳ್ತಾ ಈ ಒಂದು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಡಿಮೆ ಅವಧಿಯಲ್ಲಿ ಶಿಕ್ಷಕರಿಗೆ ಯೋಜನೆ ಕೊಟ್ಟಂತಹ ಮಾನ್ಯ ದಂಡಾಧಿಕಾರಿಗಳು ಹಾಗೂ ರಾಷ್ಟ್ರೀಯ ಅಕ್ಷರ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಮುನ್ಸಂಪಟ್ಟಿ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳು. ಈಗ ಶಿಕ್ಷಕರ ದಿನಾಚರಣೆಯ ಅಧ್ಯಕ್ಷರು ಹಾಗೂ ಕಾರ್ಯನಿರ್ವಹಣೆಗಳ ಅವರು ಸಮಯದ 2 ನಿಮಿಷಗಳ ಎಲ್ರಿಗೂ ನಮಸ್ಕಾರ. ಇವತ್ತು ಶಿಕ್ಷಕರ ದಿನಾಚರಣೆಯ ಎಲ್ಲ ನನ್ನ ಗೌರವಾನ್ವಿತ ಗುರು ಹಿರಿಯರಿಗೂ ಮತ್ತೆ ನನಗೆ ವಿದ್ಯೆ ಕಲಿಸಿದ ನನ್ನ ಗುರುಗೂ ಸಹ ಇವತ್ತು ನಾನು ನಡೆಸಿಕೊಳ್ತಾ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಇಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ನನ್ನ ಮಾರ್ಗದರ್ಶಕರು ಆದಂತಹ ಕೃಷ್ಣ ರೆಡ್ಡಿ ಸಾಹೇಬ್ರೆ, ಅದೇ ರೀತಿ ನಗರಸಭೆ ಅಧ್ಯಕ್ಷರಾದಂತಹ ರೇಖಾ ಮೇಡಮ್ ಅವರೇ, ಉಪಾಧ್ಯಕ್ಷರಾದಂತಹ ಸರೋಜಿನಿ ಮೇಡಮ್ ಅವರೇ, ತಹಶೀಲ್ದಾರ್ ಆದಂತಹ ಮುನಿಸ್ವಾಮಿ ರೆಡ್ಡಿ ಸರ್ ಅವರೇ, ಪ್ರಧಾನ ಭಾಷಾಂಕರಾದಂತಹ ನಾರಾಯಣಸ್ವಾಮಿ ಅವರೇ, ಕೌನ್ಸಿಲರ್ ಆದಂತಹ ಮಂಜುನಾಥ್ ಅವರೇ, ಹಾಗೂ ಇಲ್ಲಿ ಎಲ್ಲ ಬಂದಿರತಕ್ಕಂಥ ನನ್ನ ಸಮಸ್ತ ಗೌರವಾನ್ವಿತ ಗುರು ಬಾಂಧವರೇ, ನನಗೆ 2 ನಿಮಿಷ ಬೇಡ, 1 ನಿಮಿಷ ಸಾಕು. ಯಾಕೆಂದ್ರೆ ಎಲ್ಲ ಮಾತನಾಡ್ಬಿಟ್ಟಿದ್ದೀರ. ನಾನು ಒಂದೇ ಒಂದು ಮಾತನಾಡೋದು ಏನಪ್ಪ ಅಂತ ಹೇಳಿದ್ರೆ, ಶಿಕ್ಷಕರ ವೃತ್ತಿ, ಟೀಚರ್ ಪ್ರೊಫೆಷನ್ ಈಸ್ ಎ ನೊಬೆಲ್ ಪ್ರೊಫೆಷನ್ ಅಂತ ಕರೀತಾರೆ. ಯಾಕೆಂದ್ರೆ ನೋಡಿ, ಶಿಕ್ಷಕ ವೃತ್ತಿಗೆ ನೊಬೆಲ್ ಪ್ರೊಫೆಷನ್ ಅಂತ ಆ ಒಂದು ಉನ್ನತ ಸ್ಥಾನವನ್ನು ಕೊಡ್ತಾರೆ ಅಂದ್ರೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯನ್ನ ಪರಿಪಕ್ವವಾಗಿ ಮಾಡಬೇಕಾದ್ರೆ ಶಿಕ್ಷಕನ ಪಾತ್ರ ಎಷ್ಟಿರುತ್ತೆ ಅನ್ನೋದು ಒಂದು ತುಂಬಾ ಪಾತ್ರ. ಅದಕ್ಕೆ ಪ್ರೊಫೆಸರ್ ಆಲ್ಫ್ರೆಡ್ ನೊಬೆಲ್ ಒಂದು ಮಾತನ್ನು ಹೇಳ್ತಾರೆ, ಒಂದು 6 ವರ್ಷದ ಮಗುವನ್ನ ನನ್ನ ಬಳಿ ಕೊಟ್ಟರೆ ನಿಮಗೆ ಏನ್ ಬೇಕಾದ್ರೂ ಮಾಡ್ಬೋದು. ಉದಾಹರಣೆಗೆ ನಾನು ಆ ಮಗುವನ್ನು ವೈದ್ಯನನ್ನಾಗಿ ಮಾಡಬಲ್ಲೆ, ಒಬ್ಬ ಶಿಕ್ಷಕನಾಗಿ ಮಾಡಬಲ್ಲೆ, ಅದೇ ರೀತಿ ಲಾಯರ್ನಾಗಿಯೂ ಮಾಡಬಲ್ಲೆ, ನೀವು ಬಯಸಿದಲ್ಲಿ ಕಳ್ಳನನ್ನಾಗಿಯೂ ಮಾಡಬಲ್ಲೆ. ಅಂದ್ರೆ ಶಿಕ್ಷಕರ ಪಾತ್ರ ಮತ್ತೆ ಕಲಿಕಾ ವಾತಾವರಣ ಯಾವ ರೀತಿ ಇದೆ ಅನ್ನೋದನ್ನ ಶಿಕ್ಷಕರು ಇವತ್ತಿನ ಸಮಾಜದಲ್ಲಿ ನಾವು ಎಷ್ಟೋ ನಮ್ಮ ಹಳೆಯ ಪದ್ಧತಿಯಿಂದ ಒಂದು ಮಾನವೀಯ ಮೌಲ್ಯಗಳನ್ನ ಮತ್ತೆ ಶಿಕ್ಷಣದ ಗುಣಮಟ್ಟ, ಅಂದ್ರೆ ನಾವು ಸುಮ್ಮನೆ ಏನೋ ಒಂದು ಯಾಂತ್ರಿಕ ಶಿಕ್ಷಣವನ್ನ ಬೋಧನೆ ಮಾಡುವುದು ಅಷ್ಟು ಸೂಕ್ತ ಅಲ್ಲ. ಇದನ್ನ ನಾವೇನು ಒಂದು ಗುರು ಮತ್ತೆ ಗುರಿ ಅವೆರಡೂ ಸಾಧನೆ ಆಗಬೇಕಂದ್ರೆ ನಮ್ಮ ಶಿಕ್ಷಕರ ಒಂದು ಪಾತ್ರ ಬಹುಮುಖ್ಯ. ಸೊ 1888 ಸೆಪ್ಟೆಂಬರ್ 4ರಂದು ಎಲ್ಲ ಮಕ್ಕಳು ಹೋಗ್ಬಿಟ್ಟು ನಾಳೆ ನಿಮ್ಮ ಬರ್ತಡೇನ ವಿಜೃಂಭಣೆಯಿಂದ ಮಾಡಬೇಕು, ನೀವು ನಿಮ್ಮ ಒಂದು ಬರ್ತಡೇನ ನಾವು ತುಂಬಾ ಚೆನ್ನಾಗಿ ಮಾಡಬೇಕು ಅಂತ ಅವಕಾಶ ಕೊಡಬೇಕು ಅಂದಾಗ ಆ ಮಹಾನ್ ವ್ಯಕ್ತಿ ಹೇಳ್ತಾರೆ, ನನಗೆ ಬರ್ತಡೇ ಮಾಡೋದು ನಿಮ್ಮ ಯೋಚನೆ ಶಕ್ತಿ ತುಂಬಾ ಚೆನ್ನಾಗಿದೆ, ಆದರೆ ಆ ಬರ್ತಡೇಯನ್ನ ಶಿಕ್ಷಕರ ದಿನಾಚರಣೆಯಾಗಿ ಮಾಡಿದ್ರೆ ನನಗೆ ಇನ್ನೂ ಸಂತೋಷ ಆಗುತ್ತೆ ಅಂತ ಹೇಳಿ ತನ್ನ ಬರ್ತಡೇಯನ್ನ ಶಿಕ್ಷಕರ ದಿನಾಚರಣೆ ಅಂತೇಳಿ ತ್ಯಾಗ ಅಂತಲೇ ಹೇಳ್ಬೋದು ಅಂತ ಭಾರತದ ಮೊಟ್ಟ ಮೊದಲ ಉಪರಾಷ್ಟ್ರಪತಿ ಮತ್ತೆ ಭಾರತದ 2ನೇ ರಾಷ್ಟ್ರಪತಿಯಾದಂತಹ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರನ್ನ ಇವತ್ತು ನೆನಪಿಸಿಕೊಳ್ಳುತ್ತಾ ಅವರು ಹಾಕಿಕೊಂಡಂತಹ ಮೌಲ್ಯಗಳು, ಜೀವನದ ಮೌಲ್ಯಗಳು ಮತ್ತೆ ಮುಂದಿನ ಪೀಳಿಗೆಗೆ ಯಾವ ರೀತಿ ನಾವು ಈ ಸಮಾಜದಲ್ಲಿ ಬದುಕಬೇಕು ಅಂತೇಳಿ ತೋರಿಸಿಕೊಟ್ಟಂತ ಅಂತ ವ್ಯಕ್ತಿಯನ್ನು ನೆನೆಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ನನಗೆ ಪುಟ್ಟ ಭಾಷಣ ಅವಕಾಶ ಮಾಡಿಕೊಟ್ಟಂತ ತಾವೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಶಿಕ್ಷಕ ದಿನಾಚರಣೆಯ ಅಧ್ಯಕ್ಷರು ಹಾಗೂ ಕಾರ್ಯನಿರ್ವಹಣೆ ದೊಡ್ಡಕುಮಾರ್ ಸರ್ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳು.
ಕೋವಿಡ್ ಹಿನ್ನೆಲೆಯಲ್ಲಿ ಸುಮಾರು 3 ವರ್ಷಗಳಿಂದ ನಿವೃತ್ತ ಶಿಕ್ಷಕರ ಸನ್ಮಾನವನ್ನು ಕಾರ್ಯಕ್ರಮ ಮಾಡಿರಲಿಲ್ಲ. ಈ ಒಂದು ವರ್ಷ ಮಾನ್ಯ ಶಾಸಕರ ಒಂದು ಸಲಹೆ ಮೇರೆಗೆ ಎಲ್ಲ 3 ವರ್ಷಗಳಲ್ಲಿ ನಿವೃತ್ತಿಯಾದಂತಹ ಮರಣವಾದಂಥ ಎಲ್ಲ ಶಿಕ್ಷಕರು ಕೂಡ ವೇದಿಕೆ ಇರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಂದ ಒಂದು ಸನ್ಮಾನ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದ ಮೊದಲು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಚಿಂತಾಮಣಿ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ ಎಂ ಕೃಷ್ಣಾರೆಡ್ಡಿ ಅವರು ತಮ್ಮ ಅಧ್ಯಕ್ಷ ಭಾಷಣ ಮಾಡಬೇಕು ಅಂತ ಅವರಿಗೆ ಸಲಹೆ ಪ್ರಾರ್ಥನೆ. ಉಪ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿರುವಂತಹ ಡಾಕ್ಟರ್ ಎಸ್ ರಾಧಾಕೃಷ್ಣ ಅವರ ಜನ್ಮ ಜಯಂತಿಯ ಈ ಒಂದು ಶುಭ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಅಧ್ಯಕ್ಷ ಭಾಷಣ ಮಾಡುವ ಮುಖಾಂತರ ನಮಗೆಲ್ಲರೂ ಕೂಡ ಶುಭ ಸಂದೇಶ ಮಾಡಿದಂತಹ ಮಾನ್ಯ ಜನಪ್ರಿಯ ಶಾಸಕರಿಗೆ ಈ ಒಂದು ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಶಿಕ್ಷಕರು ಮತ್ತೊಮ್ಮೆ ಧನ್ಯವಾದ ನಡೆಸ್ತೀನಿ. ಕಾರಣ ಇಷ್ಟೇ, ಸುಮಾರು 10 ವರ್ಷಗಳಿಂದ ಶಿಕ್ಷಕ ದಿನಾಚರಣೆಯ ಸಮಯದಲ್ಲಿ ಎಲ್ಲ ಶಿಕ್ಷಕರು ಊಟ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಜೊತೆಗೆ ಈ ವರ್ಷ ಸುಮಾರು 3 ವರ್ಷಗಳಿಂದ ನಿವೃತ್ತಿಯಾದ ಶಿಕ್ಷಕರಿಗೆ ಮತ್ತು ಅಕಾಲಿಕ ಮರಣವಾದ ಶಿಕ್ಷಕರಿಗೆ ಮತ್ತು ರಾಜ್ಯ ಮಟ್ಟದಲ್ಲಿ ಕ್ರೀಡೆಯಲ್ಲಿರುವಂತಹ ಕ್ರೀಡಾಪಟುಗಳಿಗೆ ಎಲ್ಲರೂ ಕೂಡ ತುಂಬಾ ಅದ್ದೂರಿಯಾಗಿ ಸನ್ಮಾನವನ್ನು ಮಾಡಿ ಅಂತ ಸನ್ಮಾನದ ಜವಾಬ್ದಾರಿ ಹೊತ್ತಂತಹ ಮಾನ್ಯ ಕೃಷ್ಣಾರೆಡ್ಡಿ ಸರ್ ಅವರಿಗೆ ಈ ಒಂದು ವೇದಿಕೆ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದ ನಡೆಸ್ತಾ ಇದ್ದೀನಿ. ಆತ್ಮೀಯ ಚಿಂತಾಮಣಿ ತಾಲೂಕಿನ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸಿ ನಿವೃತ್ತಿ ಹೊಂದಿರತಕ್ಕಂತಹ ಶಿಕ್ಷಕ ಶಿಕ್ಷಕಿಯರಿಗೆ ಸನ್ಮಾನ ಕಾರ್ಯಕ್ರಮ. ಆದ್ಮೇಲೆ ಪ್ರಾಥಮಿಕ ಶಿಕ್ಷಣ ಈ ರಾಷ್ಟ್ರದ ಭದ್ರ ಬುನಾದಿ. ಹಾಗಾಗಿ ಪ್ರಾಥಮಿಕ ಮತ್ತು ಹಿರಿಯ ಮತ್ತು ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ಸುಮಾರು ವರ್ಷಗಳ ಕಾಲ ಸೇವೆಯನ್ನು ಮಾಡಿ ನಿವೃತ್ತಿ ಹೊಂದಿರತಕ್ಕಂತಹ ಶಿಕ್ಷಕ ಶಿಕ್ಷಕಿಯರಿಗೆ ಇವತ್ತು ಗೌರವ ಸಮರ್ಪಣೆಯನ್ನ ಮಾಡಿದರೆ ವೇದಿಕೆ ಮೇಲೆ ಈ ಓದಿದಂತಹ ಶಿಕ್ಷಕ ಶಿಕ್ಷಕಿಯರು ದಯವಿಟ್ಟು ಬಂದು ವೇದಿಕೆ ಮೇಲೆ ಸನ್ಮಾನವನ್ನು ಪಡ್ಕೋಬೇಕಾಗಿ ತಮ್ಮಲ್ಲಿ ಸಭೆಯ ಮನವಿ. ಮೊದಲನೇದಾಗಿ ರಾಮಕೃಷ್ಣಪ್ಪ ಸಹ ಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗೌರಚರೂಪಲ್ಲಿ ದಯವಿಟ್ಟು ವೇದಿಕೆ ಬಿಡಬೇಕು ಸರ್. ಎರಡನೇದಾಗಿ ತಸ್ಲಿಮರ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಆದಿಗೆರೆ. ಮೂರನೇದು ವಿ ಕೃಷ್ಣಪ್ಪ ಭಾರತೀಯ ಮುಖ್ಯ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾದ್ರೇನಹಳ್ಳಿ. ಅದೇ ರೀತಿಯಾಗಿ ಶ್ರೀಮತಿ ಕೆ ಪದ್ಮಾ ಭಾರತೀಯ ಮುಖ್ಯ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿ ಕೋಟೆ. ರಮಾಮಣಿ ಆರ್ ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾರಪ್ಪನಹಳ್ಳಿ. ನಾರಾಯಣ ಸ್ವಾಮಿ ಸಹ ಶಿಕ್ಷಕರು ನೇಲಪಲ್ಲಿ. ರಾಜಾರೆಡ್ಡಿ ಸಹ ಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಎನ್ ಕೊಲ್ಲೂರು. ಶ್ರೀ ಶ್ರೀನಿವಾಸ್ ಸಿವಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಟ್ಟೂರು. ಸರ್ ದಯವಿಟ್ಟು ಅವ್ರಿಗೆ ಸ್ವಲ್ಪ ಸಹಾಯ ಮಾಡಿ ಸರ್. ಎಲ್ಲ ಹಾಗೆಯೇ ಬೈರೆಡ್ಡಿ BS ಮುಖ್ಯ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಕರಕಮಾಕನಹಳ್ಳಿ. ಹಾಗೆಯೇ ಸುರೇಶ್ ಬಿವಿ ಸುರೇಶ್ ಮುಖ್ಯ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಯಗವಕೋಟೆ. ಶ್ರೀ ನಾರಾಯಣ ಸ್ವಾಮಿ TA ಮುಖ್ಯ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚನ್ನಕೇಶವಪುರ. ಹಾಗೆಯೇ ಶಫೀವುಲ್ಲಾ HPS PT ಶಿಕ್ಷಕರು HPS ಊರುವಾಡಿ. ದಯವಿಟ್ಟು ಈ ಶಿಕ್ಷಕರು ಅನ್ಯ ಕಾರಣಗಳಿಂದ ಬೇರೆ ಕಡೆ ಹೋಗಿದ್ರೆ ಅವರ ಪರವಾಗಿ ಅವರ ಪೋಷಕರಾಗಬಹುದು ಅಥವಾ ಆ ಶಾಲೆಯ ಶಿಕ್ಷಕರಾಗಬಹುದು ಮತ್ತು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ತಮ್ಮ ವಿಸ್ತರಣೆ ಮಾಡಬೇಕು. ದಯವಿಟ್ಟು ಈ ಒಂದು ಶಿಕ್ಷಕರಿಗೆ ಈಗ ಸನ್ಮಾನ. ಮೊದಲನೇದಾಗಿ ರಾಮಕೃಷ್ಣ ಸರ್ ಅವರು ಗೌರವಪಲ್ಲಿ ಇವರು ಸೇವೆಗೆ ಸೇರಿ 18/3/1993 ಸೇವೆಗೆ ಸೇರಿ
30/9/2020 ನಿವೃತ್ತಿಯನ್ನು ಹೊಂದಿರ್ತಾರೆ. ಇವರ ಸೇವೆ ಸುಮಾರು ವರ್ಷಗಳ ಕಾಲ ಉತ್ತಮವಾಗಿ ಸೇವೆಯನ್ನು ಮಾಡಿ ಬಹಳಷ್ಟು ಮಕ್ಕಳಿಗೆ ದಾರಿದೀಪವನ್ನು ತೋರಿಸಿದ್ದಾರೆ. ಹಾಗಾಗಿ ಅವರಿಗೆ ಈ ವೇದಿಕೆ ಮೇಲೆ ಸನ್ಮಾನವನ್ನ ಸ್ವೀಕರಿಸಬೇಕಂತೇಳಿ ಮನವಿ. ತಾಲೂಕು ಮತ್ತು ಚಿತ್ರದುರ್ಗ ಜಿಲ್ಲೆಯ ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ಕೋರ್ತಾ ಇದ್ದಾರೆ. ಓಕೆ ಸರ್, ಧನ್ಯವಾದ. ಹಿರಿಯ ಪ್ರಾಥಮಿಕ ಶಾಲೆ ಸಂತೆಕಲ್ಲಾಲಿ, ಹಾಗೆಯೇ ಶಬೀರ್ ಅಹಮದ್ ಖಾನ್ ಅವರು ವೈದ್ಯರ ವಿಶೇಷರು ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆ ತಿಪ್ಪೂನಗರ, ವಾಲಂಪುರ್ ಅವರು ಪಿಪಿಸಿ ಶಾಲಾ ಮಾತೆಯರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲಾಲಿ, ಚಂದ್ರಶೇಖರ್ ವಿ ದಲಿತ ನಾಯಕ ಇವರು ರಾಧಾಮಣಿ ಅವರು ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಟಮಾನಹಳ್ಳಿ, ವೆಂಕಟರೆಡ್ಡಿ ದೈಹಿಕ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡಮನಹಳ್ಳಿ, ನಾರಾಯಣರಾವ್ ಅವರು ಪಶುಪತಿ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋರಪಲ್ಲಿ, ನಾರಾಯಣಸ್ವಾಮಿ ಎಂಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿವೇಕಾನಂದ, ನಾಗರಾಜ್ ಎಸ್ಎಲ್ ದಯವಿಟ್ಟು ಬದಲಿಸಿದ್ದಾರೆ. ಇವರು ತಮ್ಮ ಸೇವಾವಧಿಯಲ್ಲಿ ಉತ್ತಮ ಸೇವೆಯನ್ನು ಮಾಡಿ ಸುಮಾರು ಮಕ್ಕಳಿಗೆ ದಾರಿದೀಪವಾಗಿದ್ದಾರೆ. ಹಾಗಾಗಿ ಉತ್ತಮವಾದ ಕಾರ್ಯನಿರ್ವಹಿಸಿ ಅವರಿಗೆ ವೇದಿಕೆ ಪರವಾಗಿ ರಾಷ್ಟ್ರೀಯ ಹಬ್ಬಗಳ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ. ಧನ್ಯವಾದಗಳು ಸರ್. ಈ ಒಂದು ಶಿಕ್ಷಕರು ಬಡ್ತಿ ಬಗ್ಗೆ ಶಿಕ್ಷಕರಾಗಿ, ಸಹ ಶಿಕ್ಷಕರಾಗಿ, ಅನೇಕ ಶಿಕ್ಷಣ ರಂಗದಲ್ಲಿ ಉತ್ತಮ ಶಿಕ್ಷಕರಾಗಿ ಕೆಲಸವನ್ನು ನಿರ್ವಹಿಸಿ ತಮ್ಮ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಹಾಗಾಗಿ ರಾಷ್ಟ್ರೀಯ ಹಬ್ಬಗಳ ಪರವಾಗಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನದ ಪರವಾಗಿ ಇವರಿಗೆ ಈ ಒಂದು ವೇದಿಕೆ ಮೇಲೆ ಅಭಿವೃದ್ಧಿಯಾದಂತಹ ಆತ್ಮೀಯವಾದಂತಹ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಈ ಒಂದು ಶಿಕ್ಷಕರಿಗೆ ವೇದಿಕೆ ಮೇಲಿರತಕ್ಕಂತಹ ಎಲ್ಲ ಗಣ್ಯರು, ಶಾಸಕ ಹಾಜರಾಗಿ ಎಲ್ಲ ಜನರು ಕೂಡ ಈ ಒಂದು ಶಿಕ್ಷಕರಿಗೆ ಸನ್ಮಾನವನ್ನು ನೆರವೇರಿಸಿದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸೋರು. ಈ ಒಂದು ಶಿಕ್ಷಕರು ಸುಮಾರು ನಗರಗಳಲ್ಲಿ ಸುಮಾರು ತಾಲೂಕು ವೈದ್ಯರು, ಗ್ರಾಮ ಪಂಚಾಯತ್ ವೈದ್ಯರು ಇವರು ಉತ್ತಮ ಶಿಕ್ಷಕರಾಗಿ ಪರಿಗಣಿಸುತ್ತಾರೆ. ಅವರು ಕೂಡ ವೇದಿಕೆ ಪರವಾಗಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಂಸ್ಥೆಯ ಪರವಾಗಿ ಉತ್ಪೂರ್ಣವಾದಂತಹ ಅಭಿನಂದನೆಗಳನ್ನ ಸಲ್ಲಿಸುತ್ತಿದ್ದಾರೆ. ಅರ್ಥಪೂರ್ಣವಾದಂತಹ ಕಾರ್ಯಕ್ರಮಕ್ಕೆ ಆಗಮಿಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ರೂಪೆ ಸಹ ಶಿಕ್ಷಕರು ದಯವಿಟ್ಟು ಬರಬೇಕು. ವೆಂಕಟರೆಡ್ಡಿ ಅವರು ಬರಬೇಕು ದಯವಿಟ್ಟು.
ಇಷ್ಟು ಪ್ರಾಥಮಿಕ ವಿಭಾಗದಲ್ಲಿ 2 ವರ್ಷಗಳಿಂದ ನಿವೃತ್ತಿ ಹೊಂದಿರತಕ್ಕಂತಹ ಶಿಕ್ಷಕರು ಮತ್ತು ಪರಿಸರ ಶಿಕ್ಷಕರು ಇವರು ತಮ್ಮ ಅಮೂಲ್ಯವಾದಂತಹ ಸೇವೆಯನ್ನ ಮಾಡಿ ನಿವೃತ್ತಿಗೊಳ್ಳುತ್ತಾರೆ. ಇವರಿಗೆ ರಾಷ್ಟ್ರೀಯ ಸಂಸ್ಥೆ ಪರವಾಗಿ ಶಿಕ್ಷಕರ ದಿನಾಚರಣೆ ಪರವಾಗಿ ಹಾಗೂ ಶಿಕ್ಷಣ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನ ವೇದಿಕೆ ಮುಖಾಂತರ ಸನ್ಮಾನಿಸುವ ಮುಖಾಂತರ ಅವರ ಅಭಿನಂದನೆಗಳನ್ನ ಸಲ್ಲಿಸುತ್ತಿದ್ದಾರೆ. ಈ ವೇದಿಕೆ ಮೇಲೆ ಚಿಂತಾಮಣಿ ಜನಪ್ರಿಯ ಶಾಸಕರಾದಂತಹ ಕೃಷ್ಣಾರೆಡ್ಡಿ ಅವರು, ದಂಡಾಧಿಕಾರಿಗಳಾದಂತಹ ಕೃಷ್ಣಮೂರ್ತಿ ಸರ್ ಅವರು, ಮತ್ತೆ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ರವಿಕುಮಾರ್ ಸರ್ ಅವರು ಹಾಗೂ ವಿವಿಧ ಗಣ್ಯರು, ಮಂಜುನಾಥ್ ಸರ್ ಅವರು ಹಾಗೂ ನೌಕರ ಸಂಘದ ಮತ್ತು ಎಲ್ಲ ಸಂಘದ ಅಧ್ಯಕ್ಷರುಗಳು, ನಿರ್ದೇಶಕರು, ಸದಸ್ಯರುಗಳು ಇವರಿಗೆ ಸನ್ಮಾನವನ್ನ ನೆರವೇರಿಸಿದ್ದಾರೆ. ಎಲ್ಲರೂ ಗೌರವಾನ್ವಿತರಾದವರಿಗೆ ಅವರ ಅಭಿನಂದನೆಯನ್ನ ಸಲ್ಲಿಸೋಣ. ಗುರು ಸಾಕ್ಷಾತ್ ತಸ್ಮೈ ಶ್ರೀ ಗುರುವೇ ನಮಃ. ಈ ಒಂದು ಶಿಕ್ಷಣ ಇಲಾಖೆಯಲ್ಲಿ ಸುಮಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂತಹ ಶಿಕ್ಷಕರನ್ನ ಗೌರವಿಸುವುದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ. ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಸೇವೆಯನ್ನ ಸಲ್ಲಿಸಿದಂತಹ ಶಿಕ್ಷಕರು ನಿವೃತ್ತಿಗೊಂಡಿದ್ದಾರೆ. ಮೊದಲಿಗೆ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ನಿವೃತ್ತಿ ಹೊಂದಿರುವಂತಹ ಶ್ರೀ ರಮಣಾರೆಡ್ಡಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ನಂತರ ಸರ್ಕಾರಿ ಪ್ರೌಢಶಾಲೆ ಕೋರ್ಮಪತಿಯಲ್ಲಿ ನಿವೃತ್ತಿ ಹೊಂದಿರುವಂತಹ ಶ್ರೀ ಶ್ರೀಧರ್ ಉಸ್ಮಾನ್ ಸಾವು ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ರೀತಿ GHS ಬೋರ್ಡ್ ಮಾರ್ಗದಲ್ಲಿ ಸೇವೆ ಸಲ್ಲಿಸಿರುವಂತಹ ಶ್ರೀಯುತ ಆರ್ ನಾರಾಯಣ ರೆಡ್ಡಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಸರ್ಕಾರಿ ಪ್ರೌಢಶಾಲೆ ಕೇರಳದಲ್ಲಿ ನಿವೃತ್ತಿ ಹೊಂದಿರುವಂತಹ ಶ್ರೀಯುತ ಅಂಜಪ್ಪನವರು ದಯವಿಟ್ಟು ವೇದಿಕೆಗೆ ಬರಬೇಕು. ರಾಮಕೃಷ್ಣ ಪ್ರೌಢಶಾಲೆ ಏನಿಕೆರೆಯಲ್ಲಿ ನಿವೃತ್ತಿ ಹೊಂದಿರುವಂತಹ ಶ್ರೀಯುತ ನಾರಾಯಣ ಸ್ವಾಮಿ ಸೀರವರು ದಯವಿಟ್ಟು ವೇದಿಕೆಗೆ ಬರಬೇಕು. ಕಿಸಾನ್ ಪ್ರೌಢಶಾಲೆ ಕಡದಮನೆಯಲ್ಲಿ ನಿವೃತ್ತಿ ಹೊಂದಿರುವಂತಹ ಶಿಕ್ಷಕರ ನಿವೃತ್ತಿ ಶ್ರೀ ಜಗದೀಶ್ ಸಂಜೀವ್ ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ಶಾಲೆಯಲ್ಲಿ ನಿವೃತ್ತಿ ಹೊಂದಿರುವಂತಹ ಶ್ರೀಯುತ ಶಿವರಾಮರೆಡ್ಡಿ ಸರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಸರ್ಕಾರಿ ಪ್ರೌಢಶಾಲೆ ಕೇರಾವಟಳ್ಳಿಯಲ್ಲಿ ನಿವೃತ್ತಿ ಹೊಂದಿರುವಂತಹ ಶ್ರೀ KV ರವೀಂದ್ರನಾಥ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಸರ್ಕಾರಿ ಪ್ರೌಢಶಾಲೆ KPS ಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ನಿವೃತ್ತಿ ಶ್ರೀಯುತ ನಾರಾಯಣಸ್ವಾಮಿ KM ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಪತ್ನಿ ಆದಿನಾರಾಯಣ ಶಾಲೆ ಮುಗಾನಹಳ್ಳಿ ಇಲ್ಲಿ ನಿವೃತ್ತಿ ಹೊಂದಿರುವಂತಹ ಶ್ರೀಯುತ ಶ್ರೀನಿವಾಸ್ TH ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. TKGMHS ಹೈಸ್ಕೂಲ್ ಟಿ ಗೊಲ್ಲಹಳ್ಳಿ ಈ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ನಿವೃತ್ತಿ ಹೊಂದಿರುವಂತಹ ಶ್ರೀಯುತ ಸರಸ್ವತಮ್ಮ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಸರ್ಕಾರಿ ಪ್ರೌಢಶಾಲೆ ಕಾಕತಿಯಲ್ಲಿ ನಿವೃತ್ತಿ ಹೊಂದಿರುವಂತಹ ಶ್ರೀಯುತ ನಿರಂಜನ್ ಬಾಬು ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ರೀತಿ ದಿವ್ಯಾಂಗ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ನಿವೃತ್ತಿ ಹೊಂದಿರುವಂತಹ ಶ್ರೀಯುತ ನಂಜಪ್ಪರ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಂಡಾಗ 15/11/1960 ಜನ್ಮ ತಾಳಿದರು ಕೊಳ್ಳಿಗಾರ ಮನೆಯಲ್ಲಿ. ಇವರ ತಂದೆ ನರಸಿಂಹನಾಥ್, ತಾಯಿ ಶ್ರೀಮತಿ ನಾರಾಯಣಮ್ಮ. ಇವರಿಗೆ 2 ಮಕ್ಕಳು, ಭವ್ಯ ಮತ್ತು ಮನೋಜ್ ಭಾರ್ಗವ್. ಸೇವೆಗೆ ಸೇರಿದಂತೆ 13/3/1985 ಇವರು ಸೇವೆ ಸಲ್ಲಿಸುತ್ತಿದ್ದ ಶಾಲೆಗಳು GHS ಬೈರಗಾನಹಳ್ಳಿ, BNHS ಮೃಗಮಲ್ಲೆ ಹಾಗೂ ಕೋರ್ಲಪಟ್ಟಿ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಾರೆ. ಇವರಿಗೆ ಬೈರಗಾನಹಳ್ಳಿ ಶಾಲೆಯಲ್ಲಿ ಜಲಮಂತ್ರಿ ಶಿಕ್ಷಕ ಪ್ರಶಸ್ತಿ ಬಂದಿದೆ. ಅದೇ ರೀತಿ ಕೋರ್ಲಪಟ್ಟಿ ಶಾಲೆಯಲ್ಲಿ ಬೆಸ್ಟ್ CIO ಪ್ರಶಸ್ತಿ ಬಂದಿದೆ. ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿದೆ. ಜನನ ಹೊಂದಿದರು. ಇವರ ತಂದೆ ಹೆಸರು ರಾಮಚಂದ್ರ ರೆಡ್ಡಿ, ತಾಯಿಯವರು ಲಕ್ಷ್ಮಮ್ಮ, ಮಗ ಡಾಕ್ಟರ್ ವಿವೇಕ ರೆಡ್ಡಿ IRS ಅಲ್ಲಿ ನಮ್ಮ ಚಿಂತಾಮಣಿ ತಾಲೂಕು ಕೀರ್ತಿಯನ್ನು ತಂದಿದ್ದಾರೆ. ಇವರು ಸೇವೆ ಸೇರಿದಾಗ 1/12/1996
GHS ದೊಡ್ಡಗಂಗರು ಬೋರ್ಗ ಮಕ್ಕಳಲ್ಲಿ ಸೇರಿಸುತ್ತಾರೆ. ಇವರು NGO ಮಾಜಿ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಆಂಜಮ್ಮನವರು ಸರ್ಕಾರಿ ಪ್ರೌಢಶಾಲೆ ಕೇರಳದಲ್ಲಿ ನಿವೃತ್ತಿ ಹೊಂದಿದ್ದು ಇವರು 8/8/1961 ಗುಣಾತ್ಮಕ ಶಾಲೆಯಲ್ಲಿ ಜನಿಸಿದರು. ಇವರು ತಂದೆ ಹೆಸರು ಮುನಿಯಮ್ಮ, ತಾಯಿ ಹೆಸರು ನಾರಾಯಣಮ್ಮ. ಇವರಿಗೆ ಇಬ್ಬರು ಹೆಣ್ಣು ಮಕ್ಕಳು, ಒಬ್ಬ ಮಗ. ಇವರು ELPS ವೆಂಕಾಯದಲ್ಲಿ, ಕುಮಾರ್ನಲ್ಲಿ, ಕೇರಳದಲ್ಲಿ ಅಲ್ಲಿ CRP ಕೆಲಸ ನಿರ್ವಹಿಸಿ ಅದೇ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. GHS ಕೇರಳದಲ್ಲಿ ಇವರು ಕಾರ್ಯನಿರ್ವಹಿಸಿದ್ದಾರೆ. ಇವರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ಬಂದಿದೆ. ರಾಮಕೃಷ್ಣ ಪ್ರೌಢಶಾಲೆ ಏರಿಕೆಯಲ್ಲಿ ಕಾರ್ಯನಿರ್ವಹಿಸಿದ ನಾರಾಯಣಸ್ವಾಮಿ ಅವರು 1/8/1961 ಜನಿಸಿದರು. ತಂದೆ ಹೆಸರು ಚೌಡಪ್ಪ, ತಾಯಿ ಹೆಸರು ಚೌಡಪ್ಪ. ಇವರಿಗೆ ಮೈತ್ರಿ ಮತ್ತು ಚಂದನ್ ಕುಮಾರ್ ಎಂಬ ಇಬ್ಬರು ಮಕ್ಕಳು ಇಂಜಿನಿಯರಿಂಗ್ ಕೆಲಸ ನಿರ್ವಹಿಸುತ್ತಿದ್ದಾರೆ. ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಇವರು 5/10/1994 1/8/2021 ಕಾರ್ಯನಿರ್ವಹಿಸಿದ್ದಾರೆ. ಶಂಕರಪ್ಪ ರೋಸ್ ಮಾಡೋದಿಲ್ಲ ಅಷ್ಟು ರೋಸ್ ಮಾಡ್ಬಿಡಿ. ದಯವಿಟ್ಟು ಈ ಒಂದು ಕೋವಿಡ್ ಮಹಾಸಮಯದಲ್ಲಿ ಈ ಒಂದು ಕೋವಿಡ್ ಮಹಾಮಾರಿಗೆ ಇಂಧನ ಹೊಂದಿರುವಂತಹ SLN ಪ್ರೌಢಶಾಲೆ ರಾಧಾ ಎಂ ಮೇಡಮ್ ಅವರು ದಯವಿಟ್ಟು ಅವರು ಅಕಾಲಿಕ ಮರಣಕ್ಕೆ ನಿಧನರಾಗಿದ್ದಾರೆ. ಅವರ ಮನೆಯವರು ದಯವಿಟ್ಟು ಯಾರಾದರೂ ಬಂದಿದ್ರೆ ಅವರ ಮಗ ದಯವಿಟ್ಟು ಉಳಿಸಿಕೊಳ್ಳಬೇಕು. ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಸತತವಾಗಿ 8ನೇ ಬಾರಿ ಥ್ರೋಬಾಲ್ ಒಂದು ಸ್ಪರ್ಧೆಯಲ್ಲಿ ವಿಜೇತರಾಗಿ ತಾಲೂಕಿನ ಒಂದು ಕೀರ್ತಿಯನ್ನ ಕುತೂಕ ಚಿತ್ರಕ್ಕೆ ಹೇಳಿಕೊಟ್ಟ ಈ ತಂಡದವರಿಗೆ ಮಾನ್ಯ ಸರ್ಪಂಚ್ ಹಾಗೂ ಗೌರವಾನ್ವಿತ ಎಲ್ಲ ಕಾರ್ಯಕರ್ತರ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಅವರಿಗೆಲ್ಲರೂ ಸಹ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ನಡೆಸ್ತಾ ಇದ್ದೀನಿ. ಹೊಸಬ್ರು ಕೆಲವರು ಬಂದಿದ್ದಾರೆ. ಸ್ಪೋರ್ಟ್ಸ್ ಹಾಗೆ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ 2ನೇ ಬಾರಿ ವಿಜೇತರಾದ ಬಾಲ್ ಬ್ಯಾಡ್ಮಿಂಟನ್ ಮಹಿಳಾ ತಂಡವನ್ನು ಸಹ ಈಗ ಸನ್ಮಾನಕ್ಕೆ ಸಿದ್ಧರಿರಬೇಕು. ಶ್ರೀಮತಿ ಜಯಲಕ್ಷ್ಮಮ್ಮ ಅವರು, ವೀಣಾ ದೇವಿ, ಆರ್ ಶೈಲಜಾ, ನಳಿನಿ ಎಸ್, ಶುಭಾ ಎಂ, ಪರಿಮಳ, ನಾಗವೇಣಿ, ಶಾಂತಿ, ಇಷ್ಟು ಜನ ನೆಕ್ಸ್ಟ್ ಸನ್ಮಾನಿತ ಆಗಲಿಕ್ಕೆ ಸಿದ್ಧರಾಗಿರಬೇಕು. ಸನ್ಮಾನ ಮಾಡುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಕೊನೆಯಲ್ಲ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಮಾಡಿಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮಾನ್ಯ ಶಾಸಕರಿಗೆ ರಾಷ್ಟ್ರೀಯ ಮಟ್ಟದ ಆಚಾರ ಸಂಸ್ಥೆ ಹಾಗೂ ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಯನ್ನು ಸಲ್ಲಿಸ್ತಾ ಇದೆ. ಹಾಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀಮತಿ ರೇಖಾ ಉಮೇಶ್, ಮಾನ್ಯ ಅಧ್ಯಕ್ಷರು ನಗರಸಭೆ ಚಿಂತಾಮಣಿ, ಇವರು ಸಹ ಪರವಾಗಿ